ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿವಸ ನಾವೊಂದು ವಿಶೇಷವಾದ ಅಧ್ಯಯನವನ್ನು ಸ್ಟಾರ್ಟ್ ಮಾಡುವ. ಯಾವುದು ಆ ವಿಶೇಷ ಅಧ್ಯಾಯ ಅಂತಂದ್ರೆ ಭೂಗೋಳಶಾಸ್ತ್ರ ಅಂತೇಳಿ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಾಗಿರುತ್ತೆ. ಭೂಗೋಳಶಾಸ್ತ್ರ ಅಂದರೆ ಏನು ಸರ ಅಂತೇಳಿ. ಭೂಗೋಳಶಾಸ್ತ್ರ ಅಂದರೆ ಏನಂತ ಸಾಮಾನ್ಯವಾಗಿ ಎಲ್ಲ ಗೊತ್ತಾಗಿರುತ್ತೆ, ಬಟ್ ಆದರೂ ಕೂಡ ಸ್ವಲ್ಪ ದ್ವಂದ್ವ ಇರುತ್ತೆ. ಸಾಮಾನ್ಯ ಕೇಳಿದ ತಕ್ಷಣ ಹೇಳ್ಬಿಡ್ತೀವಿ ಭೂಗೋಳಶಾಸ್ತ್ರ ಅಂದ್ರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದು ಅಂತೇಳಿ. ಇಲ್ಲಿಂದನೇ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಗಳು ಆರಂಭ ಆಗ್ತವೆ. ಭೂಗೋಳಶಾಸ್ತ್ರ ಅಂದರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದು ಅಲ್ಲ. ಭೂಗೋಳಶಾಸ್ತ್ರ ಬೇರೆ, ಭೂಮಿ ಬಗ್ಗೆ ಅಧ್ಯಯನ ಮಾಡೋದು ಬೇರೆ. ಭೂಗೋಳಶಾಸ್ತ್ರ ಅಂದರೆ ಏನು ಅಂದರೆ ಭೂಮಿ ಬಗ್ಗೆ ವಿವರಣೆ ಮಾಡೋದು ಅಂತ ಅರ್ಥ. ನಾಳೆ ಹಿಂಗೆ ಸುಮ್ಮನೆ ಕೇಳ್ಬೋದು ನಿಮಗೆ, ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದನ್ನು ಮತ್ತೆ ಏನಂತ ಕರಿತೀವಿ ಸರ? ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದು ಜಿಯೋಗ್ರಫಿ ಅಲ್ಲ, ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದನ್ನ ಜಿಯೋಲಜಿ ಅಂತ ಕರಿತಾ ಹೋಗ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ನಾಳೆ ಕೇಳ್ಬೋದು, ಹಾಗಾದ್ರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತಾ ಹೋಗ್ತೀವಿ ಅಂತೇಳಿ. ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಜಿಯೋಲಜಿ ಅಂತ ಕರಿತಾ ಹೋಗ್ತೀವಿ, ನಾಟ್ ಜಿಯೋಗ್ರಫಿ. ಇದೊಂದು ಗ್ರೀಕ್ ಭಾಷೆ ಪದ ಇದು. ಗ್ರೀಕ್ ಭಾಷೆಯ ಪದ ಇದು. ಜಿಯೋ ಅಂದ್ರೆ ಭೂಮಿ ಅಂತ ಅರ್ಥ, ಲಜಿ ಅಂತಂದ್ರೆ ಅಧ್ಯಯನ ಅಂತ ಅರ್ಥ. ನೀವೊಂದು ಸಣ್ಣ ಹಿಂಟನ್ನು ನೆನ್ಪಿಟ್ಕೊಳ್ಳಿ, ಎಲ್ಲಾದರೂ ಗ್ರಫಿ, ಲಜಿ ಅನ್ನುವ ಪದಗಳು ಬಂತು ಅಂತಂದರೆ ಅದು ಗ್ರೀಕ್ ಭಾಷೆಯ ಪದ ಆಗಿರುತ್ತದೆ. ಎಲ್ಲಾದರೂ ಕಲ್ಚರ್ ಅನ್ನೋ ಪದ ಬಂತು ಅಂತಂದರೆ ಅದು ಲ್ಯಾಟಿನ್ ಭಾಷೆಯ ಪದ ಆಗಿರುತ್ತೆ. ನಾಳೆ ಎಪಿಕಲ್ಚರ್, ಸಿರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಹಿಂಗೆ ಕಲ್ಚರ್ ಅನ್ನೋ ಪದ ಬಂತು ಅಂತಂದರೆ ಅದು ಲ್ಯಾಟಿನ್ ಭಾಷೆಯ ಪದ ಆಗಿರುತ್ತೆ. ಲಜಿ ಆಗಿರ್ಬೋದು, ಗ್ರಫಿ, ಕಾರ್ಟೋಗ್ರಫಿ, ಜಿಯೋಗ್ರಫಿ, ಲಜಿ ಅಥವಾ ಬಯೋಲಜಿ, ಜುವಾಲಜಿ ಅಂತ ಬಂತು ಅಂದ್ರೆ ಅವು ಗ್ರೀಕ್ ಭಾಷೆಯ ಪದ ಆಗಿರ್ತವೆ, ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಭೂಮಿ ಬಗ್ಗೆ ಅಧ್ಯಯನ ಮಾಡೋದನ್ನು ಜಿಯೋಲಜಿ ಅಂತ ಕರಿತಾ ಹೋಗ್ತೀವಿ. ಆ ಭೌಗೋಳಿಕ ಪ್ರದೇಶವನ್ನು ವಿವರಣೆ ಮಾಡೋದಕ್ಕೆ ನಾವು ಜಿಯೋಗ್ರಫಿ ಅಂತ ಕರಿತಾ ಹೋಗ್ತೀವಿ. ಜಿಯೋಗ್ರಫಿ ಅಂತಂದ್ರೆ ಭೂಮಿಯ ವಿವರಣೆ ಮಾಡುವ ಶಾಸ್ತ್ರ ಅಂತ ಅರ್ಥ. ಓಕೆ, ಸ್ವಲ್ಪ ಗಮನಿಸ್ತಾ ಬರುವ. ಇವತ್ತಿನ ಕ್ಲಾಸಿಂದ ನಾವು ಪ್ರತಿದಿನ ಏನು ಮಾಡ್ತಾ ಹೋಗೋಣ ಅಂತಂದ್ರೆ ಒಂದೊಂದು ಅಧ್ಯಯನವನ್ನು ನಾವು ಇಡೀ ಕಂಪ್ಲೀಟ್ ಭೂಗೋಳಶಾಸ್ತ್ರನ ಅಧ್ಯಯನ ಮಾಡ್ಕೊಳ್ಳುವ. ಇದು ಒಂಥರ ವೈಡ್ ಆಗಿರತಕ್ಕಂಥ ಸಬ್ಜೆಕ್ಟ್. ಭಾಳ ಜನ ಈ ಜಿಯೋಗ್ರಫಿ ಸಬ್ಜೆಕ್ಟ್ನ ಕಂಪ್ಲೀಟ್ ಸಿಲೆಬಸ್ಸೇ ಅವ್ರಿಗೆ ಗೊತ್ತಿಲ್ಲ. ಜಿಯೋಗ್ರಫಿಲಿ ಏನೇನು ಬರ್ತೈತಿ ಅಂತೇಳಿ ನಾವು ಸಾಂಪ್ರದಾಯಿಕ ವಿಧಾನದಿಂದ ಅಧ್ಯಯನ ಮಾಡಕತ್ತಿರ್ತೀವಿ ಅಷ್ಟೇ. ಆದರೆ ಜಿಯೋಗ್ರಫಿ ಒಳಗಡೆ ಏನೇನು ಕಂಟೆಂಟ್ ಇದೆ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಹಿಂಗಾಗಿನೇ ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಜೊತೆ ಏನು ಮಾತಾಡ್ತಾ ಹೋಗ್ತೀವಿ ಅಂದ್ರೆ ಜಿಯೋಗ್ರಫಿಯಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ, ವಿಚಾರದ ಟಾಪಿಕ್ಸ್ ಅವ್ರದೇ ಅಲ್ಲಿ ಯಾವ್ಯಾವ ಟಾಪಿಕ್ಸ್ಗಳಿದಾವೆ ಅನ್ನೋದನ್ನು ಅಧ್ಯಯನ ಮಾಡ್ತಾ ಬರೋಣ. ಮೊದಲನೇದಾಗಿ ಇಡೀ ಜಿಯೋಗ್ರಫಿಯನ್ನು, ಇಡೀ ಭೂಗೋಳಶಾಸ್ತ್ರವನ್ನು ಅಧ್ಯಯನದ ದೃಷ್ಟಿಯಿಂದ ನಾವು 5 ಭಾಗ ಮಾಡ್ಕೊಳ್ತೀವಿ. ಇಡೀ ಭೂಗೋಳಶಾಸ್ತ್ರವನ್ನು ಅಧ್ಯಯನದ ದೃಷ್ಟಿಯಿಂದ ನಾವು 5 ಭಾಗ ಮಾಡ್ತಾ ಹೋಗ್ತೀವಿ. ಒಂದನೇ ಭಾಗ ಯಾವುದು ಅಂತಂದ್ರೆ ಇಸ್ ದ ಫಸ್ಟ್ ಪಾರ್ಟ್ ಅಂತ ಬಂದ್ರೆ, ಮೊದಲನೇ ಭಾಗ ಯಾವುದು ಅಂತಂದ್ರೆ ದಟ್ ಇಸ್ ಅಸ್ಟ್ರೋನಮಿ ಅಂತೇಳಿ. ಅಸ್ಟ್ರೋನಮಿ ಅಂತೇಳಿ ಮೊದಲನೇ ಭಾಗ ಬಂದ್ರೆ ಅಸ್ಟ್ರೋನಮಿ ಅಂತೇಳಿ. ಕನ್ನಡದಲ್ಲಿ ಖಗೋಳಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ, ಅಥವಾ ಖಭೌತಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಖಭೌತಶಾಸ್ತ್ರ ನಮಗೆ ಫಸ್ಟ್ ಸಿಲೆಬಸ್ ಗೊತ್ತಿರಬೇಕು. ವಿ ಹ್ಯಾವ್ ಕ್ಲಾರಿಟಿ, ನಾವು ಏನೇನು ಓದಬೇಕು. ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು ಸಬ್ಜೆಕ್ಟಲ್ಲಿ ಏನು ಓದಬೇಕು ಅನ್ನೋದೇ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅನ್ನೋದು ಕೂಡ ಗೊತ್ತಿರಬೇಕು. ಹಿಂಗಾಗಿ ಫಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡುವ ಅಂತಂದರೆ ನಾವೇನು ಮಾಡುವ, ಇವತ್ತು ಏನು ಅಧ್ಯಯನ ಮಾಡಬೇಕು, ವಾಟ್ ಇಸ್ ದ ಜಿಯೋಗ್ರಫಿ ಒಳಗಡೆ ಏನೇನು ಕಂಟೆಂಟ್ಗಳಿದಾವೆ ನಿಮ್ಗೆ ಗೊತ್ತಾಗಬೇಕು. ನಾನು ಎಷ್ಟು ಓದಿದ್ದೀನಿ ಅಂತೇಳಿ. ಯಾವುದೋ ಒಂದು ಟಾಪಿಕನ್ನು ಓದ್ತಾ ಇದ್ದೀರಾ ಅಂತ ಅಂದ ತಕ್ಷಣ ಫಸ್ಟ್ ನಿಮ್ಮ ಮೈಂಡ್ ಒಳಗಡೆ ನಾನು ಎಷ್ಟು ಟಾಪಿಕ್ಸ್ಗಳನ್ನು ಕವರ್ ಮಾಡಬೇಕು, ಇನ್ನು ಎಷ್ಟು ಟಾಪಿಕ್ಸ್ಗಳನ್ನು ಓದೋವಿದ್ದಾವೆ, ನಾನು ಎಷ್ಟು ಟಾಪಿಕ್ಸ್ಗಳು ಪರ್ಫೆಕ್ಟ್ ಆಗಿದ್ದೀನಿ, ಇನ್ನು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳ ಎಷ್ಟು ಕಾನ್ಸೆಪ್ಟ್ಗಳು ಎಷ್ಟಿದಾವೆ ಅವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದರೊಳಗಡೆ ಫಸ್ಟ್ ನಾವು ಜಿಯೋಗ್ರಫಿಯಲ್ಲಿ ಫಸ್ಟ್ ಅಧ್ಯಯನ ಮಾಡಬೇಕಾಗಿರೋದು ಖಭೌತಶಾಸ್ತ್ರ ಅಂತ. ನೋಡಿರಿ, ಇದನ್ನು ಖಭೌತಶಾಸ್ತ್ರ ಅಸ್ಟ್ರೋನಮಿ ಅಂತ ಏನು ಕರಿತಾ ಹೋಗ್ತೀವಲ್ವ, ಬಹಳ ಜನರಿಗೆ ಅಸ್ಟ್ರೋನಮಿಗೂ ಮತ್ತು ಫಿಸಿಕಲ್ ಜಿಯೋಗ್ರಫಿಗೂ ವ್ಯತ್ಯಾಸ ಗೊತ್ತಿಲ್ಲ. ಫಿಸಿಕಲ್ ಜಿಯೋಗ್ರಫಿ ಬೇರೆ, ಅಸ್ಟ್ರೋನಮಿ ಬೇರೆ. ಫಿಸಿಕಲ್ ಜಿಯೋಗ್ರಫಿ ಹೆಸರು ಹೇಳುತ್ತದೆ ಇಟ್ಸ್ ಎ ಪಾರ್ಟ್ ಆಫ್ ಜಿಯೋಗ್ರಫಿ ಅಂತೇಳಿ. ಬಟ್ ಅಸ್ಟ್ರೋನಮಿ ಅಂತಂದ್ರೆ ಇದು ಜಿಯೋಗ್ರಫಿಯ ಭಾಗ ಅಲ್ಲ, ಇದು ಭೌತಶಾಸ್ತ್ರದ ಒಂದು ಭಾಗ. ಆದ್ರೆ ನಾವು ಜಿಯೋಗ್ರಫಿಯ ಭಾಗವಾಗಿ ಅಧ್ಯಯನ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ದಿಸ್ ಇಸ್ ದ ಪಿಲ್ಲರ್ ಆಫ್ ದ ನೆಕ್ಸ್ಟ್ ಜಿಯೋಗ್ರಫಿ ಕಾನ್ಸೆಪ್ಟ್ಸ್. ನಮಗೆ ಮುಂದೆ ಬರುವ ಜಿಯೋಗ್ರಫಿ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕಂದ್ರೆ ಗೊತ್ತಾಗಬೇಕು. ಎಲ್ಲಿನೋ ಅನ್ನೋದು ಅರ್ಥ ಆಗಬೇಕಂದ್ರೆ ಇದು ನಮಗೆ ಗೊತ್ತಾಗಬೇಕು. ಲಾನಿನೋ ಅನ್ನೋದು ಅರ್ಥ ಆಗಬೇಕಂದ್ರೆ ಇದು ನಮಗೆ ಗೊತ್ತಾಗಬೇಕು. ಎನ್ಸೋ ಅನ್ನೋದು ಅರ್ಥ ಆಗಬೇಕಾದ್ರೆ ಇದು ನಮಗೆ ಗೊತ್ತಾಗಬೇಕು. ಲ್ಯಾಂಡ್ ಫಾರ್ಮ್ಸ್ಗಳು ಅರ್ಥ ಆಗಬೇಕಾದ್ರೆ ಇದು ನಮಗೆ ಗೊತ್ತಾಗಬೇಕು. ಇಂಡಿಯನ್ ಕ್ಲೈಮೇಟಾಲಜಿ ಅರ್ಥ ಆಗಬೇಕಾದ್ರೆ ಇದು ನಮಗೆ ಗೊತ್ತಾಗಬೇಕು. ಕೋಪನ ವಾಯುಗುಣ ವರ್ಗೀಕರಣ ಅರ್ಥ ಆಗಬೇಕಾದ್ರೆ ಇವು ನಮಗೆ ಗೊತ್ತಾಗಬೇಕು. ಬಟ್ ಇದನ್ನು ಗೊತ್ತಿಲ್ಲದಂಗೆ ನಾವು ನೇರವಾಗಿ ಸಾಗರ ಜಿಯೋಗ್ರಫಿ ಅಧ್ಯಯನ ಮಾಡ್ಕೊಂತ ಹೋದ್ರೆ ಅರ್ಥ ಆಗಲ್ಲ. ಹಿಂಗಾಗಿ ನಾವು ಇದನ್ನು ಅಧ್ಯಯನ ಮಾಡ್ಕೊಳ್ಳುವ. ಇದ್ರ ಒಳಗಡೆ ನಾವು ಏನೇನು ಸ್ಟಡಿ ಮಾಡ್ತೀವಿ ಸರ್? ಹಾಗಾದ್ರೆ ಈ ಒಂದು ಭೌತಶಾಸ್ತ್ರದ ಒಳಗಡೆ ಫಿಸಿಕಲ್ ಜಿಯೋಗ್ರಫಿ ಫಸ್ಟ್ ಭಾಗ, ಫಿಸಿಕಲ್ ಜಿಯೋಗ್ರಫಿ. ಆ್ಯಂಡ್ ಅಗೇನು ಇದು ಮುಗಿದ ಮೇಲೆ ಅಸ್ಟ್ರೋನಮಿ ಮುಗಿದ ಮೇಲೆ, ಖಭೌತಶಾಸ್ತ್ರ ಮುಗಿದ ಮೇಲೆ, ಖಗೋಳಶಾಸ್ತ್ರ ಅಂದ್ರೆ ಒಂದೇ, ಖಭೌತಶಾಸ್ತ್ರ ಅಂದ್ರೆ ಒಂದೇ. ಹಾಗಾದ್ರೆ ಎರಡನೇದು ಬರ್ತಾ ಹೋಗೋಣ. ಎರಡನೇದು ಯಾವುದಪ್ಪ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂತೇಳಿ. ಎರಡನೇದು ಫಿಸಿಕಲ್ ಜಿಯೋಗ್ರಫಿ ಅಂತೇಳಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ, ಪ್ರಾಕೃತಿಕ ಭೂಗೋಳ ಅಂತ ಕರಿತಾ ಹೋಗ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ಅವಾಗಲೇ ಹೇಳ್ತಾ ಹೋದೆ, ಜಿಯೋಗ್ರಫಿ ಪ್ರಾಕೃತಿಕ ಭೂಗೋಳಶಾಸ್ತ್ರನೇ ಬೇರೆ, ಅಂಡಾಗೇನು ಅಸ್ಟ್ರೋನಮಿ ಅಂದ್ರೆ ಬೇರೆ. ಇದ್ರೊಳಗಡೆ ಏನಿದೆ ಆಮೇಲೆ ನಾವು ಡೀಟೇಲಾಗಿ ಅಧ್ಯಯನ ಮಾಡ್ಕೊಳ್ಳುವ. ದೆನ್ ಅಗೇನ್ ಇದು ಆದಮೇಲೆ ಮೂರನೇ ಪಾಯಿಂಟ್ ಯಾವುದಿದೆ ಅಂತಂದ್ರೆ ವಿ ಡಿಸ್ಕಸ್ ವರ್ಲ್ಡ್ ಜಿಯೋಗ್ರಫಿ ಅಂತೇಳಿ.
ವರ್ಲ್ಡ್ ಜಿಯೋಗ್ರಫಿ, ಪ್ರಪಂಚದ ಭೂಗೋಳಶಾಸ್ತ್ರ ಅಂತೇಳಿ. ಪ್ರಪಂಚದ ಭೂಗೋಳಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ, ಪ್ರಪಂಚದ ಭೂಗೋಳಶಾಸ್ತ್ರನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಪ್ರಪಂಚದ ಭೂಗೋಳಶಾಸ್ತ್ರನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಪ್ರಪಂಚದ ಭೂಗೋಳಶಾಸ್ತ್ರ ಆದಮೇಲೆ 4ನೇ ಭಾಗವಾಗಿ ನಾವು ಇಂಡಿಯನ್ ಜಿಯೋಗ್ರಫಿ ಅಂತ ಕರಿತಾ ಹೋಗ್ತೀವಿ. ಸೊ ನಾವು ಸುಮ್ಮನೆ ಇಂಡಿಯನ್ ಜಿಯೋಗ್ರಫಿ ಅಂತ ಕರಿತೀವಿ, ಬಟ್ ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕಂದ್ರೆ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತ ಯೂಸ್ ಮಾಡಬೇಕು. ಬಟ್ ನಾವು ಎಕ್ಸಾಮ್ ಪರ್ಪಸ್ ಆಗಲ್ವಾ ಇಂಡಿಯನ್ ಜಿಯೋಗ್ರಫಿ ಅಂತಂದ್ರೆ ತಪ್ಪಾಗಲಾರ್ದು. ಬಟ್ ಅಥೆಂಟಿಕೇಟ್ ವರ್ಡ್ ಯಾವುದಪ್ಪ ಅಂದ್ರೆ ಜಿಯೋಗ್ರಫಿ ಆಫ್ ಇಂಡಿಯಾ ಅಥವಾ ಜಿಯೋಗ್ರಫಿ ಆಫ್ ಕರ್ನಾಟಕ, ಜಿಯೋಗ್ರಫಿ ಆಫ್ ವರ್ಲ್ಡ್ ಅಂತ ಯೂಸ್ ಮಾಡಬೇಕು. ಬಟ್ ಇಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸೋ ದೃಷ್ಟಿಯಿಂದ ಈ ಪದಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಂಡಿಯನ್ ಜಿಯೋಗ್ರಫಿ ಭಾರತದ ಭೂಗೋಳವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಭಾರತದ ಭೂಗೋಳವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ದೆನ್ ಅಗೇನ್ ಒನ್ ಮೋರ್ ಟಾಪಿಕ್ ಈಸ್ ದೇರ್, ಕರ್ನಾಟಕದರಾಗಿದ್ದು ನಮ್ಮ ಕರ್ನಾಟಕದ ಬಗ್ಗೆ ಹೆಚ್ಚು ಪ್ರಾದೇಶಿಕ ಜ್ಞಾನದ ಅವಶ್ಯಕತೆ ಇದೆ. ಹಿಂಗಾಗಿನೇ ಸೊ ದೆನ್ ಕರ್ನಾಟಕ ಜಿಯೋಗ್ರಫಿಯನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಕರ್ನಾಟಕದ ಭೂಗೋಳವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ 5 ಭಾಗಗಳಿದಾವೆ. ಸೊ ಇನ್ನೊಂದು ಭಾಗ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವು ಅಧ್ಯಯನ ಮಾಡ್ಬೋದು. ಬಟ್ ಅದನ್ನು ನಾವು ಇಷ್ಟು ಫಸ್ಟ್ ಬೇಸಿಕನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡ್ಕೊಳ್ಳುವ. ಯಾಕಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ದಿನ ಚೇಂಜ್ ಆಗ್ತಿರ್ತವೆ. ಸೊ ಪ್ರತಿದಿನಗಳು ಏನಾಗ್ತಿರ್ತವೆ, ಚೇಂಜ್ ಆಗ್ತಿರ್ತವೆ. ಅಲ್ಲಿಯ ಸರ್ಕಾರಗಳು ಚೇಂಜ್ ಆಗ್ತಿರ್ತವೆ, ನಮ್ಮ ದೇಶದ ಸರ್ಕಾರಗಳು ಚೇಂಜ್ ಆಗ್ತಿರ್ತವೆ, ಅವ್ರ ತತ್ವಗಳು ಚೇಂಜ್ ಆಗ್ತಿರ್ತವೆ. ಅದು ನಾವು ಆಮೇಲೆ ಅಧ್ಯಯನ ಮಾಡ್ಕೊಳ್ಳುವ. ಸೊ ಇಷ್ಟು 5 ಭಾಗವನ್ನು ನೋಡ್ಕೊಳ್ತಾ ಹೋಗ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡುವ ಅಂತಂದ್ರೆ, ಸೊ ಓಕೆ ಸರ್ ನಮಗೆ 5 ಭಾಗ ಅದಾವಂತ ಗೊತ್ತಾಯಿತು ಜಿಯೋಗ್ರಫಿ ಒಳಗಡೆ. ಸೊ ಈ ಜಿಯೋಗ್ರಫಿ ಅನ್ನೋ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗೂ ಲಿಂಕ್ ಆಗುತ್ತೆ. ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಅರ್ಥ ಆಗಬೇಕಂದ್ರೆ ನಿಮಗೆ ಜಿಯೋಗ್ರಫಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಆಗಿ ಇವತ್ತು ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ರೀಸೆಂಟಾಗಿ. ಸೊ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ಅಂತಂದ ತಕ್ಷಣ ಆಸ್ಟ್ರೇಲಿಯಾದಕ್ಕೆ ಹೋಗಿದ್ರು. ಅಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಸೊ ಭಾರತ ದೇಶಕ್ಕೆ ಯುರೇನಿಯಮನ್ನು ತಗೊಂಡು ಬರಬೇಕಂತ ಆಸ್ಟ್ರೇಲಿಯಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇದು ಕರೆಂಟ್ ಅಫೇರ್ಸು. ಹಾಗಾದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುರೇನಿಯಂ ನಿಕ್ಷೇಪ ಆಸ್ಟ್ರೇಲಿಯಾದ ಒಳಗಡೆ ಇದೆ ಅನ್ನೋದು ಜಿಯೋಗ್ರಫಿ. ಹಿಂಗಾಗಿ ನಮಗೆ ಯುರೇನಿಯಂ ಹೈಯೆಸ್ಟ್ 28% ಆಫ್ ದ ವರ್ಲ್ಡ್ ಯುರೇನಿಯಂ, ಪ್ರಪಂಚದ ಒಟ್ಟು ಯುರೇನಿಯಮಲ್ಲಿ 28% ಆಫ್ ಯುರೇನಿಯಮ್ ಆಸ್ಟ್ರೇಲಿಯಾದ ಹತ್ರ ಇದೆ. ಸೊ ಹಾಗಾದ್ರೆ ಮೋದಿ ಹೋಗಿದ್ರು, ಆಸ್ಟ್ರೇಲಿಯಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಯಾವ ಅಗ್ರಿಮೆಂಟು? ಯುರೇನಿಯಮ್ನ ಭಾರತಕ್ಕೆ ತಗೊಂಡು ಬರಬೇಕು ಅಂತೇಳಿ. ಸೊ ಹಿಂಗೆ ನಮಗೆ ಜಿಯೋಗ್ರಫಿ ಗೊತ್ತಿತ್ತು ಅಂದರೆ ಮುಂದಿನ ಕರೆಂಟ್ ಅಫೇರ್ಸ್ಗಳು ಭಾಳ ಚಂದ ನೆನಪಿರ್ತಾವೆ. ನಾನು ಅದಕ್ಕೆ ತುಂಬ ಸರಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂತಂದ್ರೆ, ನಮಗೆ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತಂದರೆ ಒಂದು ಸರಿ ಓದ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಳ್ಳಾರಿಯಲ್ಲಿ ನಡೆಯುತ್ತೆ ಅಂತ ಅಂದ್ಕೊಳ್ಳುವ. ಸೊ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೆಯುತ್ತೆ ಅಂತೇಳಿ ಒಂದು ಸರಿ ಓದ್ಕೊಂಡ್ಬಿಟ್ರೆ ನಾವು ಲಾಂಗ್ ಟರ್ಮ್ ನೆನ್ಪಿಟ್ಕೋಬೋದು. ಅದೇ ನೆಕ್ಸ್ಟ್ ಈಗೇನು 2028ರಲ್ಲಿ ಒಲಿಂಪಿಕ್ಸ್ ನಡೀತೈತಲ್ವ, ಆ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿದರೆ ನಾವು ಓದಿದ್ರೂ ಕೂಡ 4-5 ಸರಿ ರಿವಿಷನ್ ಮಾಡ್ಕೋಬೇಕು. ಯಾಕಂದರೆ 2028ರಲ್ಲಿ ಲಾಸ್ ಏಂಜಲೀಸ್ ಅನ್ನೋ ನಗರದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ದುರಂತ ಲಾಸ್ ಏಂಜಲೀಸ್ ನಗರ ಎಲ್ಲೇ ಐತೆ ಅನ್ನೋ ನಮಗೆ ಗೊತ್ತಿಲ್ಲ. ಸೊ ಲಾಸ್ ಏಂಜಲೀಸ್ ನಗರ ಎಲ್ಲೇ ಐತೆ ಅನ್ನೋ ನಮಗೆ ಗೊತ್ತಾಯಿತು ಅಂತಂದರೆ ಸೊ ನಾವು ಈಸಿಯಾಗಿ ಅದನ್ನು ಲಾಂಗ್ ಟರ್ಮ್ವರೆಗೆ ನಾವು ನೆನ್ಪಿಟ್ಕೋಬೋದು. ಸೊ ಯಾವುದೇ ಆಗಿರಲಿ ನಾವು ಚಿತ್ರದ ಮೂಲಕ ನೋಡಿದ್ರೆ ಮಾತ್ರ ಅದು ಲಾಂಗ್ ಟರ್ಮ್ ನೆನಪಿರ್ತೈತಿ. ಇಲ್ಲ ಅಂತಂದ್ರೆ ಅದು ನಾವು ನೆಪ ಮಾತ್ರಕ್ಕೆ ಓದಂಗೆ ಆಗ್ತೈತಿ. ಅದು ನಮ್ಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಓಕೆ, ಬಂದ್ಬಿಡೋಣ. ಹಿಂಗಾಗಿನೇ ನಾವು ಫಸ್ಟು ಒಂದು ರೋಡ್ ಮ್ಯಾಪನ್ನು ಮಾಡ್ಕೊಳ್ಳುವ. ಸೊ ಇಡೀ ಜಿಯೋಗ್ರಫಿನ ಅಧ್ಯಯನ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ದ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟು ಅರ್ಥ ಆಗಬೇಕಾದ್ರೆ ಇದು ನಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಸೊ ಅಲಾವುದ್ದೀನ್ ಖಿಲ್ಜಿ ಮಾಳ್ವದ ಮೇಲೆ ದಾಳಿ ಮಾಡಿದ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತೆ ನಿಮಗೆ. ಅಲಾವುದ್ದೀನ್ ಖಿಲ್ಜಿ ಮಾಳ್ವಾದ ಮೇಲೆ ದಾಳಿ ಮಾಡಿದ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮಾಳ್ವಾ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಸೊ ಮಾಳ್ವಾ ಅಂದರೆ ಯಾವ ಪ್ರದೇಶ? ಈಗ ನಿಮಗೆ ಅಲಾವುದ್ದೀನ್ ಖಿಲ್ಜಿ ಆಗರತ್ತ ನಮ್ಮ ಯಾರು ಖಿಲ್ಜಿಯ ದಂಡನಾಯಕ ಮಲಿಕ್ ಕಾಫೂರು ಕರ್ನಾಟಕದ ಹೊಯ್ಸಳರ ಮೇಲೆ ದಾಳಿ ಮಾಡಿದ ಅಂದ ತಕ್ಷಣವೇ ನಿಮ್ಗೆ ಯಾವುದೊಂದು ಹಾಸನ ಜಿಲ್ಲೆಯ ಒಂದು ಯಾವುದೋ ದ್ವಾರ ಸಮುದ್ರ ಭಾಗ ನೆನಪಾಗ್ತೈತಿ. ಹಂಗೆ ಮಾಳ್ವಾ ಅಂದ ತಕ್ಷಣ ಯಾವುದೋ ಒಂದು ಪ್ಲೇಸ್ ನೆನಪಾಗಬೇಕಲ್ವೇ? ಸೊ ಅದು ನೆನಪಾಗಬೇಕು ಅಂದರೆ ನೋಡಿ, ಆ ಹಿಸ್ಟ್ರಿಯ ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ ನಿಮಗೆ ಜಿಯೋಗ್ರಫಿ ಗೊತ್ತಿರಬೇಕು. ಸೈನ್ಸ್ ಆಗಿರಲಿ ಯಾವುದೇ ಟಾಪಿಕ್ಸ್ ಅರ್ಥ ಆಗಬೇಕಂದ್ರೂ ಕೂಡ ನಿಮಗೆ ಜಿಯೋಗ್ರಫಿ ಗೊತ್ತಿರಬೇಕು. ಯಾವುದೊಂದು ಪ್ರೋಗ್ರಾಮ್ಸನ್ನು ಓದ್ತಾ ಇರ್ತೀರಾ. ಸೊ ಈಶಾನ್ಯ ರಾಜ್ಯಗಳಿಗೆ 90% ಅನುದಾನವನ್ನು ನೀಡಲಾಯಿತು ಅಂತ ಅಂದ ತಕ್ಷಣ ಈಶಾನ್ಯ ರಾಜ್ಯ ಅಂದರೆ ಯಾವುದು ಇದು ನಿಮ್ಗೆ ಗೊತ್ತಾಗಬೇಕು. ಸೊ ಹಿಂಗಾಗಿನೇ ಜಿಯೋಗ್ರಫಿ ಅನ್ನೋದು ಇಟ್ಸ್ ಅ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಫಸ್ಟ್ ಈ ಸಬ್ಜೆಕ್ಟ್ ಅರ್ಥ ಆಗಬೇಕು. ಮತ್ತು ಇದು ತುಂಬ ಜ್ಞಾನವನ್ನು ಕೊಡ್ತಕ್ಕಂಥ ಸಬ್ಜೆಕ್ಟ್. ಯಾಕಂದ್ರೆ ಇಲ್ಲಿ ನೀವು ಪ್ರಪಂಚವನ್ನು ಕೂಡ ಅಧ್ಯಯನ ಮಾಡ್ತೀರಾ. ಪ್ರಪಂಚವನ್ನು ಕೂಡ ಅಧ್ಯಯನ ಮಾಡ್ತೀರಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸ ಮಾತ್ರ ನಾವು ಓದ್ತೀವಿ, ಭಾರತ ಸಂವಿಧಾನವನ್ನು ಮಾತ್ರ ಓದ್ತೀವಿ. ಆದ್ರೆ ಜಿಯೋಗ್ರಫಿ ಒಳಗಡೆ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ನಾಲೆಡ್ಜನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಈ ಸಬ್ಜೆಕ್ಟು ನಿಮ್ಮನ್ನು ತುಂಬ ನಿಮ್ಮ ರ್ಯಾಂಕಿಂಗನ್ನು ಜಾಸ್ತಿ ಪುಷಪ್ ಮಾಡ್ತಾ ಹೋಗುತ್ತೆ. ಯಾಕೆ ಪುಷಪ್ ಮಾಡುತ್ತೆ ಅಂತಂದರೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಭಾಳ ಜನ ಗೊತ್ತಿರಲ್ಲ. ಎಲ್ಲಿನೋ ಅಂದ್ರೆ ಅಂತ ಗೊತ್ತಿರಲ್ಲ. ಎಲ್ಲಿನೋ ಅಂದರೆ ಭಾರತಕ್ಕೆ ಏನಾಗುತ್ತೆ ಅಂತ ಗೊತ್ತು, ಬಟ್ ಪ್ರಶ್ನೆ ಏನು ಕೇಳ್ತಾ ಹೋಗ್ತಾನೆ, ದಕ್ಷಿಣ ಅಮೇರಿಕಾದಲ್ಲಿ ಮೀನಿನ ರೇಟ್ ಜಾಸ್ತಿ ಆದ್ರೆ ಇಂಡಿಯಾದಲ್ಲಿ ಮಳೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಜಸ್ಟ್ ಇಮ್ಯಾಜಿನೇಷನ್, ದಕ್ಷಿಣ ಅಮೇರಿಕಾದ ಪೆರು ದೇಶದಲ್ಲಿ ಮೀನಿನ ರೇಟ್ಗೂ ಇಂಡಿಯಾದ ಮಳೆಗೂ ಸಂಬಂಧ ಇದೆ. ಅವೆರಡಕ್ಕೂ ಸಂಬಂಧ ಕಲ್ಪಿಸೋದು ಎಲ್ಲಿನೋ? ಆಸ್ಟ್ರೇಲಿಯಾದ ಪಶ್ಚಿಮ ತೀರದಲ್ಲಿ ಏನಾಗುತ್ತಾ, ಆಸ್ಟ್ರೇಲಿಯಾದ ಪೂರ್ವ ತೀರದಲ್ಲಿ ಏನಾಗುತ್ತಾ, ಇದೆಲ್ಲ ಅರ್ಥ ಆಗಬೇಕಂದ್ರೆ ನಮಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ಹಿಂಗಾಗಿನೇ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುವಂತೆ
ಸೊ ಇನ್ಕ್ಲೂಡ್ KS ಆಗಿರ್ಬೋದು, ES ಆಗಿರ್ಬೋದು, PSI ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಿಗೆ ಅನುಕೂಲವಾಗುವಂತೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಅನುಕೂಲವಾಗುವಂತೆ ಕಂಪ್ಲೀಟ್ ಜಿಯೋಗ್ರಫಿನ, ಸಮಗ್ರ ಭೂಗೋಳ ಶಾಸ್ತ್ರವನ್ನು ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಸೊ ಅದ್ರ ಒಳಗಡೆ ನಾನು ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಹೇಳ್ತೀನಿ, ಇದು PC ಗೆ ಸಾಕು ಇಷ್ಟು ಓದ್ಕೊಳ್ರಿ ಅಂತೇಳಿ. ಕೆಲವೊಂದು ಟಾಪಿಕ್ಸ್ಗಳನ್ನು ಹೇಳ್ತೀನಿ, ಇದು PC ಬೇಡ, ಇನ್ನು ಓದೋದು ಬೇಡ. ನೀವು PSI ಓದಕತ್ತೀರಂದ್ರೆ ಎಲ್ಲ ಓದಲೇಬೇಕು, KS ಓದಕತ್ತೀರಂದ್ರೆ ಎಲ್ಲ ಓದಲೇಬೇಕು. ಇಲ್ಲ ಸರ್ ನಾವು PC ಗೆ ಓದಕತ್ತೀವಿ, ನಾವು ಪೊಲೀಸ್ ಕಾನ್ಸ್ಟೇಬಲ್ ಓದಕತ್ತೀವಿ ಅಂತಂದ್ರೆ ನಾನು ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ, ಇಂಥ ಟಾಪಿಕ್ಸನ್ನು ನೀವು ಓದೋದು ಬೇಡ ಅಂತೇಳಿ. ಯಾವ್ಯಾವ ಟಾಪಿಕ್ಸ್ ಅಂತ ನಾನು ಮುಂದೆ ಹೇಳ್ಕೊಂತ ಹೋಗ್ತೀನಿ ಅಂತ. ಸೊ ಈಗ ಬರೋಣ. ಸೊ ಜಿಯೋಗ್ರಫಿಯಲ್ಲಿ 5 ಭಾಗವನ್ನು ಮಾಡ್ಕೊಂಡ್ವೆ. ಅದರಲ್ಲಿ ಫಸ್ಟ್ ಬರೋಣ. ಹಾಗಾದರೆ ಅಸ್ಟ್ರೋನಮಿಯಲ್ಲಿ ಏನು ಅಧ್ಯಯನ ಮಾಡ್ತೀವಿ ಸರ್ ನಾವು? ಹಾಗಾದ್ರೆ ಖಗೋಳಶಾಸ್ತ್ರ ಅಂತ ಅಂದ್ವಲ್ವ, ಈ ಖಗೋಳಶಾಸ್ತ್ರದಲ್ಲಿ ಏನನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ, ಅಸ್ಟ್ರೋನಮಿಯಲ್ಲಿ ಏನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಅದನ್ನು ಸ್ವಲ್ಪ ಗಮನಿಸ್ತಾ ಬರುವ. ಖಭೌತಶಾಸ್ತ್ರದಲ್ಲಿ ಏನು ಅಧ್ಯಯನ ಮಾಡ್ತೀವಿ ಮತ್ತು ಪ್ರಶ್ನೆಗಳು ಹೆಂಗೆ ಬರ್ತಾವ ಅನ್ನೋದನ್ನು ಸ್ವಲ್ಪ ಗಮನಿಸ್ತಾ ಬರುವ. ಸೊ ಇಲ್ಲಿ ಬರುವ ಪ್ರಶ್ನೆಗಳ ಸಂಖ್ಯೆ ಭಾಳ ಕಡಿಮೆ, ಸುಮಾರು ಒಂದು 3 ರಿಂದ 4 ಪ್ರಶ್ನೆಗಳು ಬರ್ತಾವೆ. ಸೊ 4 ಪ್ರಶ್ನೆಗಳು ಬರ್ಬೋದು ಅಷ್ಟು, ಮ್ಯಾಕ್ಸಿಮಮ್ ಅಂದರೆ 5 ಪ್ರಶ್ನೆಗಳು ಬರ್ಬೋದು. ಆದ್ರೆ ಈ 5 ಪ್ರಶ್ನೆ ಒಳಗಡೆ ಯಾರು 3 ಪ್ರಶ್ನೆಗೆ ಆನ್ಸರ್ ಮಾಡ್ತಾರೋ ಅವ್ರು ಅಪಾಯಿಂಟ್ ಆಗ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ವೇಟೇಜ್ ಆಫ್ ದ ಕ್ವಶನ್ಸ್ ನಿಮ್ಗೆ ಗೊತ್ತಿರಬೇಕು. ವೇಟೇಜ್ ಆಫ್ ದ ಕ್ವಶನ್ಸ್, ಫಾರ್ ಎಕ್ಸಾಂಪಲ್ ಸರಿ ಯಾವುದೊಂದು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ, ಆದರೆ ಜಾಸ್ತಿ ಹುಡುಗನ ಆನ್ಸರ್ ಮಾಡ್ತಾರಲ್ವ ಅದನ್ನ. ಫಾರ್ ಎಕ್ಸಾಂಪಲ್ ಆಗಿ ಶರಾವತಿ ನದಿಗೆ ಜೋಗ ಜಲಪಾತವು ನಿರ್ಮಾಣಗೊಳ್ಳುತ್ತದೆ, ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಶಿವಮೊಗ್ಗ ಅಂತೇಳಿ ಎಲ್ಲರೂ ಆನ್ಸರ್ ಮಾಡ್ತಾರೆ. ಆದರೆ ಅದನ್ನೇ ಇನ್ ಕೇಸ್ ಏನಾದರೂ ನಮ್ಮ ಖಗೋಳಶಾಸ್ತ್ರದಲ್ಲಿ ಇಲ್ಲೇನಾದರೂ ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ಇನ್ ಕೇಸ್ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ, ಫಾರ್ ಎಕ್ಸಾಂಪಲ್ ಏನು ಪ್ರಶ್ನೆ ಕೇಳ್ಬೋದಾಗಾದರೆ, ಸೊ ದಕ್ಷಿಣ ಗೋಳದ ಚಳಿಗಾಲಕ್ಕಿಂತ ಉತ್ತರ ಗೋಳದಲ್ಲಿ ಬೇಸಿಗೆ 8 ದಿವಸ ಜಾಸ್ತಿ ಇರುತ್ತಾ, ಯಾಕೆ ಅಂತ ಪ್ರಶ್ನೆ ಕೇಳಿದ ಅಂತ ಅನ್ಕೋವ. ಆವಾಗ 100 ಜನ ಅಪ್ಲಿಕೇಶನ್ ಹಾಕಿದರೆ 99 ಜನ ಆನ್ಸರ್ ಮಾಡೋಕ್ಕಾಗಲ್ಲ. ಅದೇ ಶರಾವತಿ ನದಿಯ ಜೋಗ ಜಲಪಾತ ಯಾವ ಜಿಲ್ಲೆಗೆ ಐತೆ ಅಂತ ಕೇಳಿದರೆ 100 ಜನದಾಗ 80 ಜನ ಆನ್ಸರ್ ಮಾಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಗೊತ್ತಿರಬೇಕು, ವೇಟೇಜ್ ಆಫ್ ದ ಕ್ವಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ. ಸಿಂಪಲ್ಲಾಗಿ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ರೆ ದರ್ ಇಸ್ ಅ ವೇಸ್ಟ್ ಆಫ್ ಕ್ವಶನ್ ಅದು. ಯಾಕೆ? ಅದರ 0 ವೇಟೇಜ್ ಇದೆ ಅದರದ್ದು. ಯಾಕೆ? ಎಲ್ಲರೂ ಆನ್ಸರ್ ಮಾಡ್ತಾರೆ. ಎಲ್ಲರೂ ಆನ್ಸರ್ ಮಾಡಿದರೆ ನೀನು ರ್ಯಾಂಕ್ ಬರೋಕ್ಕಾಗಲ್ಲ. ನೀನು ರ್ಯಾಂಕ್ ಬರಬೇಕು ಅಂತಂದರೆ ಎಲ್ಲರೂ ಓದಿರೋದನ್ನು ಓದಬೇಕು, ಜೊತೆಗೆ ಎಕ್ಸ್ಟ್ರಾನೂ ಓದಬೇಕು. ನನಗೆ ಭಾಳ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ಇಂಪಾರ್ಟೆಂಟ್ ಯಾವುದು ಅಂತೇಳಿ. ಸೊ ನಿಮ್ಗೆ ಗೊತ್ತಿರಲಿ, ಎಲ್ಲ ಹುಡುಗರು ಇಂಪಾರ್ಟೆಂಟ್ ಓದ್ತಿರ್ತಾರೆ. ಎಲ್ಲ ಹುಡುಗರು ಇಂಪಾರ್ಟೆಂಟ್ ಓದೋದ್ರಿಂದ ಎಲ್ಲರದ್ದು ಮಾರ್ಕ್ಸು 50+ ಆಗ್ತೈತಿ, 60 ಒಳಗಡೆ ಬರ್ತೈತಿ. ನೀನು ಇಂಪಾರ್ಟೆಂಟನ್ನು ಓದಿ ಡಿಫಿಕಲ್ಟ್ ಇರೋದನ್ನು ಎಕ್ಸ್ಟ್ರಾ ಯಾವಾಗ ಓದ್ತೀಯೋ ಅವಾಗ ಮಾತ್ರ ರ್ಯಾಂಕಿಂಗ್ ಬರುತ್ತೆ, ನೆನಪಿರಲಿ. ಇಲ್ಲಿ ನಾವು ಪಾಸ್ ಆಗಬೇಕಾಗಿಲ್ಲ, ನಮ್ಮ ಮಾರ್ಕ್ಸ್ ಜಾಸ್ತಿ ಬೇಕಾಗಿಲ್ಲ. ನಮಗೆ ಮಾರ್ಕ್ಸ್ ಬೇಕಾದ್ರು ಎಲ್ಲರೂ ತೆಗೆಯುವ ಮಾರ್ಕ್ಸ್ಗಳಿಗಿಂತ ಜಾಸ್ತಿ ಮಾರ್ಕ್ಸ್ ಬೇಕು. ಹಿಂಗಾಗಿ ನಾವು ಅಸ್ಟ್ರೋನಮಿನ ಓದಬೇಕು. ಸೊ ನಾನು ನಿಮ್ಗೆ ಹೇಳ್ತೇನೆ ಅಸ್ಟ್ರೋನಮಿನ ಯಾಕೆ ಓದಬೇಕು ಅಂತೇಳಿ. ಸೊ ಇಲ್ಲಿ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರ್ತಾವ. ಎಷ್ಟು ಸುಂದರವಾದ ಒಂದು ಪ್ರಶ್ನೆ ಇದೆ ಅಂತಂದ್ರೆ, ಇಲ್ಲೊಂದು ಪ್ರಶ್ನೆ ಕೇಳಿದಾನೆ. ಏನು ಕೇಳಿದಾನಂದ್ರೆ, ಸೊ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದಂದು ಒಬ್ಬ ವ್ಯಕ್ತಿಯು ಧ್ವಜಾರೋಹಣವನ್ನು ಮಾಡಿದನ. ಅವನ ಮನೆಯ ಮುಂದೆ ಧ್ವಜಸ್ತಂಭ ಇದೆ, ಧ್ವಜಾರೋಹಣವನ್ನು ಮಾಡಿದನ. ಧ್ವಜಾರೋಹಣ ಮಾಡಿದ ದಿವಸ ಆ ಧ್ವಜಸ್ತಂಭದ ನೆರಳು ಎಲ್ಲಿಯೂ ಆ ಜಾಗದಲ್ಲಿ ಬಿದ್ದಿಲ್ಲ. ಹಾಗಾದರೆ ಅವನ ಮನೆ ಭೂಮಿಯ ಯಾವ ಭಾಗದಲ್ಲಿದೆ ಅಂತ ಪ್ರಶ್ನೆ ಕೇಳಿದ. ನೋಡಿ, ಇದು ಫಸ್ಟ್ ಆಫ್ ಆಲ್ ಇದಕ್ಕೆ ಆನ್ಸರ್ ಆಮೇಲೆ ಮಾಡೋಣ. ಇದು ಜಿಯೋಗ್ರಫಿ ಕ್ವಶನ್ ಅಂತಲೇ ಅನಿಸಲ್ಲ ಫಸ್ಟ್ ಆಫ್ ಆಲ್. ಸೊ ಏನು ಪ್ರಶ್ನೆ ಇದೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದಂದು ಒಬ್ಬ ವ್ಯಕ್ತಿ ಧ್ವಜಾರೋಹಣವನ್ನು ಮಾಡ್ತಾನೆ. ಅವ್ರ ಮನೆ ಮುಂದೆ ಒಂದು ಧ್ವಜಸ್ತಂಭ ಇದೆ ಅಂತ, ಆ ಧ್ವಜಸ್ತಂಭ ದಿವಸ ಒಂದು ಧ್ವಜಾರೋಹಣವನ್ನು ಮಾಡ್ತಾನೆ. ಅವತ್ತಿನ ದಿವಸ ಆ ಧ್ವಜಸ್ತಂಭದ ನೆರಳು ಭೂಮಿ ಮೇಲೆ ಎಲ್ಲೂ ಬೀಳಲ್ಲ. ಹಾಗಾದರೆ ಆ ಧ್ವಜಸ್ತಂಭ ಅಥವಾ ಅವನ ಮನೆ ಭೂಮಿ ಮೇಲೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಇಂಥ ಪ್ರಶ್ನೆಗಳಿಗೆ ನೀವೇನಾದರೂ ಆನ್ಸರ್ ಮಾಡಿದ್ದೇ ಆದರೆ ನೀವು ಸೊ ರ್ಯಾಂಕಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದನ್ನು ಬಿಟ್ಟು ನೀವು ಅದೇ ತಿರ್ಗಾ ಕಾವೇರಿ ನದಿಯು ತಲಕಾವೇರಿಯಲ್ಲಿ ಉಗಮವಾಗುತ್ತದೆ, ಅದನ್ನು ಓದ್ಕೋಬೇಕು. ಅದನ್ನು ಇನ್ನೂ ಡೀಟೇಲಾಗಿ ಓದ್ಕೋಬೇಕು. ಕಾವೇರಿ ನದಿ ಬಗ್ಗೆಯೂ ಕೂಡ ತುಂಬ ಕ್ಲಿಷ್ಟವಾದ ಪ್ರಶ್ನೆ ಕೇಳ್ಬೋದು. ಏನಂತ ಕೇಳ್ಬೋದಾಗಾರ, ಸೊ KRS ಅಣೆಕಟ್ಟೆಯ ನಂತರ ಶಿವನ ಸಮುದ್ರಕ್ಕಿಂತ ಮೊದಲು ಕಾವೇರಿಗೆ ಸೇರುವ ಉಪನದಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. KRSನ ನಂತರ ಕಾವೇರಿ ಉಪನದಿಗಳೆಲ್ಲ ಓದ್ಕೊಂಡು ಹೋಗಿರ್ತೀರ. ಬಟ್ ಪ್ರಶ್ನೆ ಏನು ಕೇಳ್ತಾನೆ, ಕಾವೇರಿಗೆ ಸೇರುವ ಉಪನದಿಗಳನ್ನು ಕ್ರಮವಾಗಿ ಬರೀರಿ. ಫಸ್ಟ್ ಯಾವ ಸೇರುತ್ತಾ, ಸೆಕೆಂಡ್ ಯಾವ ಸೇರುತ್ತಾ, ಥರ್ಡ್ ಯಾವ ಸೇರುತ್ತಾ, ಅಂಡ್ ಕಾವೇರಿಗೆ ಸೇರುವ ಉಪನದಿ ಯಾವ್ಯಾವ ಎಲ್ಲೆಲ್ಲಿ ಸೇರ್ತಾ ಇದ್ದಾವ, KRS ಆದಮೇಲೆ ಯಾವ ಸೇರುತ್ತಾ, ಬಿಫೋರ್ ಯಾವುದಾದ್ರೆ ಶಿವನ ಸಮುದ್ರ ಯಾವ ಸೇರುತ್ತಾ, ಇದೆಲ್ಲ ಗೊತ್ತಾಗಬೇಕಂದ್ರೆ ನಿಮಗೆ ಮ್ಯಾಪ್ ಇರಲೇಬೇಕು. ವಿತೌಟ್ ಮ್ಯಾಪ್ ನೀವು ಜಿಯೋಗ್ರಫಿ ಓದಿದ್ರೆ ಅದು ಜಿಯೋಗ್ರಫಿ ಸ್ಟಡಿನೇ ಅಲ್ಲದು. ಸೊ ಎಲ್ಲ ಸಬ್ಜೆಕ್ಟು ನೀವು ಮ್ಯಾಪ್ ಇರಬೇಕು. ಯಾಕಂದರೆ ಬಿಕಾಸ್ ಆಫ್ ನಮಗೆ ಪಿಕ್ಚರ್ ಮೂಲಕ ನಾವು ಯಾವುದೋ ನೋಡ್ತಾ ಹೋಗ್ತೀವೋ ಅದು ಲಾಂಗ್ ಟರ್ಮ್ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ನೀವೇ ಎಷ್ಟೋ ದಿವಸ ನಿಮ್ಮ PUCಲೋ ಅಥವಾ SLCಲೋ ಓದಿರೋ ಸ್ನೇಹಿತರನ್ನ ಅವ್ರ ಹೆಸರು ಮರ್ತೋಗಿರ್ತಾವೆ, ಬಟ್ ಅವ್ರ ಮುಖ ಪರಿಚಯ ನಮಗೆ ಭಾಳ ಚಂದ ನೆನಪಿರ್ತೈತಿ. ಯಾಕಂದರೆ ಮುಖ ಅನ್ನೋದು ಇಮೇಜು, ಅವ್ರ ಹೆಸರು ಅನ್ನೋದು ಒಂದು ಟೆಕ್ಸ್ಟ್ ಅಷ್ಟೇ. ಹಿಂಗಾಗಿನೇ ಸೊ ಸಾಧ್ಯವಾದಷ್ಟು ನೀವೇನು ಮಾಡಿಯಪ್ಪ ಅಂದ್ರೆ ಸೊ ಥ್ರೂ ಮ್ಯಾಪ್ಸ್ ಮೂಲಕ ಆಗಿರ್ಬೋದು, ಥ್ರೂ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಂಡು ಆನ್ಸರ್ ಮಾಡ್ತಾ ಹೋಗಿ. KEದವರು ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ನೀವು 100% ಕಾನ್ಸೆಪ್ಟನ್ನು ಫುಲ್ ಕ್ಲಾರಿಟಿ ಇದ್ದರೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಸುಮ್ಮನೆ ಮೇಲೆ ನೀವು ಕಂಠಪಾಠ ಮಾಡೋದು ಹಾಗೆಲ್ಲ ಮಾಡಿದ್ರೆ ಆಗಲ್ಲ. ಸೊ ಹಿಂಗಾಗಿ ಸ್ವಲ್ಪ ನಾವು ಗಮನಿಸ್ತಾ ಬರೋಣ. ಖಗೋಳದ ಶಾಸ್ತ್ರದಲ್ಲಿ ಏನೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಸರ. ಸೊ ಖಗೋಳದ ಒಳಗಡೆ ನಾವು ಏನೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದ್ರೆ, ಫಸ್ಟ್ ಏನೇನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂದರೆ, ಖಗೋಳದ ಒಳಗಡೆ ಮೊದಲನೇದಾಗಿ ಖಗೋಳದ ಬೆಳವಣಿಗೆ ಹೆಂಗಾಯಿತು ಅಂತೇಳಿ.
ಖಗೋಳದ ಬೆಳವಣಿಗೆ ಹೆಂಗಾಯಿತು, ಖಗೋಳದ ಬೆಳವಣಿಗೆ ಹೆಂಗಾಯಿತು. ಎಸ್ ಹಾಗಾದ್ರೆ ಅಥವಾ ಖಗೋಳದ ಪರಿಚಯ ಸ್ವಲ್ಪ ಮಾಡಿಕೊಡ್ತೀನಿ ನಾನು ನಿಮಗೆ. ಖಗೋಳದ ಪರಿಚಯ ಎಸ್ ಹಾಗಾದ್ರೆ ಖಗೋಳದ ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಅಸ್ಟ್ರೋನಮಿಯ ಇಂಟ್ರಡಕ್ಷನ್, ಹೆಂಗೆ ಅಸ್ಟ್ರೋನಮಿ ಬಂತು. ಸೊ ಭೂಮಿ ದುಂಡಗಿದೆ ಅಂತ ನಮಗೆಲ್ಲ ಗೊತ್ತು, ಅದಕ್ಕೆ ಸಾಕ್ಷಿ ಏನು. ಸೊ ಭೂಮಿ ಜಿಯಾಡ ಆಕಾರದಲ್ಲಿದೆ. ನಾಳೆ ಪ್ರಶ್ನೆ ಕೇಳಿಬಿಡ್ತಾನೆ ನಿಮಗೆ. ಸೊ ನಿಮ್ಮ ನಾಳೆ KS ಮೇನ್ಸಲ್ಲಿ 12:30 ಮಾರ್ಕ್ಸ್ ಪ್ರಶ್ನೆ ಕೇಳಿಬಿಡ್ತಾನೆ. ಭೂಮಿಯು ದುಂಡಾಗಿದೆ ಎಂಬುದನ್ನು ಅಥವಾ ಭೂಮಿಯು ಜಿಯಾಡ ಆಕಾರವಾಗಿದೆ ಎಂಬುದನ್ನು ಏನು ಮಾಡಿ ವಿಮರ್ಶೆ ಮಾಡ್ತೀರಾ ಅಥವಾ ಅದ್ರ ಬಗ್ಗೆ ಚರ್ಚಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಭೂಮಿಯು ಜಿಯಾಡ ಆಕಾರವಾಗಿದೆ, ಚರ್ಚಿಸಿ ಅಂತೇಳಿ. ನಮಗೆಲ್ಲ ಏನು ಗೊತ್ತು, ಭೂಮಿ ಆಕಾರ ಅಂದ ತಕ್ಷಣ ಜಿಯಾಡ ಆಕಾರವಾಗಿದೆ, ಧ್ರುವದಲ್ಲಿ ಸ್ವಲ್ಪ ಚಪ್ಪಟ್ಟೆಯಾಗಿದೆ ಮತ್ತು ಸಮಭಾಜಕರಿಗೆ ಒಂದು ಸ್ವಲ್ಪ ಉಬ್ಬಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಬಟ್ ಅದು 12:30 ಮಾರ್ಕ್ಸ್ ಇದೆ ಅಲ್ವಾ. ಸೊ ನಾವು ಎಷ್ಟೇ ಜಿಯಾಡಾಕಾರ ಚಪ್ಪಟ್ಟೆ ಆಗಿದೆ ಉಬ್ಬಿದೆ ಅಂತ ಬರೆದ್ಬಿಟ್ರೆ 1 ಮಾರ್ಕ್ಸ್ ಬರ್ಬೋದು, 2 ಮಾರ್ಕ್ಸ್ ಬರ್ಬೋದು. 12:30 ಮಾರ್ಕ್ಸ್ ಬರೀಬೇಕಲ್ವೇ. ಅದಕ್ಕೆ ಎವಿಡೆನ್ಸಸ್ಗಳು ಏನಿದಾವ ಅಥವಾ ನಾಳೆ ಹಿಂಗೆ ಕೇಳ್ಬೋದು ಏನಂತೇಳಿ, ಭೂಮಿಯು ದುಂಡಾಗಿದೆ ಎಂಬುದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಕ್ಷಿಯಾಗಿದೆ ಅಂತ ಕೇಳ್ಬೋದು. ಚಂದ್ರಗ್ರಹಣ, ಸೂರ್ಯಗ್ರಹಣ. ಎಸ್ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಯಾವುದು ಅಲ್ಲ ಅಂತ ಕೇಳಿಬಿಡ್ತಾನೆ. ಎಸ್ ಇವು ಈ ರೀತಿಯೂ ಪ್ರಶ್ನೆ ಕೇಳ್ಬೋದು. ನಿಮ್ಗೆ ಗೊತ್ತಿಲ್ಲ ಚಂದ್ರಗ್ರಹಣ ಒಂದು ಎವಿಡೆನ್ಸ್ ಭೂಮಿ ದುಂಡಾಗಿದೆ ಅಥವಾ ಭೂಮಿಯು ಜಿಯಾಡ ಆಕಾರದಾಗ ಐತಿ ಅನ್ನೋದಕ್ಕೆ. ಯಾಕೆ ಅನ್ನೋದನ್ನು ನಾವು ಈ ಕಾನ್ಸೆಪ್ಟ್ ಬಂದಾಗ ಏನು ಮಾಡುವ, ಡಿಸ್ಕಸ್ ಮಾಡುವ. ಹಂಗೆ ಯಾರು ಹೇಳಿದ್ರು? ಅರಿಸ್ಟಾಟಲ್ ಖಗೋಳದ ಬಗ್ಗೆ ಏನು ಹೇಳ್ತಾರ, ನಮ್ಮ ಟಾಲಮಿ ಏನು ಹೇಳ್ತಾರ, ಪೈಥಾಗೋರಸ್ ಏನು ಹೇಳ್ತಾರ, ದಿನಾಗೆ ನಮ್ಮ ಆರ್ಯಭಟ ಏನು ಹೇಳ್ತಾ ಹೋಗ್ತಾರ, ಹಾಗಾದರೆ ಕೋಪರ್ನಿಕಸ್ನ ಸಿದ್ಧಾಂತ ಏನು ಹೇಳುತ್ತಾ, ಕೆಪ್ಲರ್ನ ನಿಯಮಗಳು ಏನು ಹೇಳ್ತಾವ, ಕೆಪ್ಲರ್ನ 1ನೇ ನಿಯಮ ಏನು ಹೇಳುತ್ತಾ, 2ನೇ ನಿಯಮ ಏನು ಹೇಳುತ್ತಾ. ಸೊ ಅದನ್ನೆಲ್ಲ ಆ ಎಲ್ಲ ವ್ಯಕ್ತಿಗಳನ್ನು ಇಲ್ಲಿ ಅಧ್ಯಯನ ಮಾಡ್ಕೊತ ಹೋಗುವ. ಎಸ್ ನಮ್ಮ ಎರಟಾಸ್ಟನಿಸ್, ಫಾದರ್ ಆಫ್ ಜಿಯೋಗ್ರಫಿ, ಎರಟಾಸ್ಟನಿಸ್ ಏನು ಹೇಳ್ತಾ ಹೋಗ್ತಾರ. ದಿನ ಅದಾದಮೇಲೆ ಅಲೆಕ್ಸಾಂಡರ್ ವ್ಯಾನ್ ಅಂಬರ್ಟ್ ಅಂತ ಬರ್ತಾ ಹೋಗ್ತಾರೆ, ಚಾರ್ಲ್ಸ್ ಡಾರ್ವಿನ್ ಥಿಯರಿ ಅಂತ ಬರ್ತಾ ಹೋಗುತ್ತಾ, ವಿಲಿಯಂ ಹರ್ಷಲ್ ಅಂತ ಬರ್ತಾ ಹೋಗ್ತಾರೆ. ಸೊ ಇವೆಲ್ಲ ಖಗೋಳಶಾಸ್ತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಾಳೆ ಅವರ ಕೊಡುಗೆಗಳನ್ನು ಕೊಟ್ಟು ಮ್ಯಾಚ್ ಮಾಡೋಂಥ ಪ್ರಶ್ನೆ ಕೇಳ್ಬೋದು. ಸೊ ಅದನ್ನು ನಾವೇನು ಮಾಡೋಣ ಅಂದ್ರೆ ಇಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋಗುವ ಪರಿಚಯ ಅನ್ನೋ ಭಾಗದಲ್ಲಿ. ದೆನ್ ಅಗೇನ್ ಇದಾದಮೇಲೆ ಏನು ಅಧ್ಯಯನ ಮಾಡುವಂದ್ರೆ ವಿಶ್ವ ಅನ್ನೋ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡುವ. ವಿಶ್ವ ವಿ ಕಾಲ್ಡ್ ಯೂನಿವರ್ಸ್ ಅಂತ ಕರಿತಾ ಹೋಗ್ತೀವಿ. ಯೂನಿವರ್ಸ್ ಅಂತ ಕರೀತಾರೆ. ವಿಶ್ವದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವ. ಸೊ ವಿಶ್ವ ಹೆಂಗೆ ಸೃಷ್ಟಿಯಾಯಿತು? 13.73 ಬಿಲಿಯನ್ ವರ್ಷಗಳ ಹಿಂದೆ 13.73 ಬಿಲಿಯನ್ ವರ್ಷಗಳ ಹಿಂದೆ ಇದ್ದಂಥ ಈ ಎರಡು ಎನರ್ಜಿಗಳು ಪರಸ್ಪರ ಘರ್ಷಣೆಯಾಗಿ 2 ನಿಮಿಷದಲ್ಲಿ ವಿಶ್ವ ಸೃಷ್ಟಿಯಾಗುತ್ತಾ. ಆ 2 ನಿಮಿಷದ ವಿಶ್ವ ಹೆಂಗೆ ಸೃಷ್ಟಿಯಾಯಿತು? ಸೊ ಬಿಗ್ ಬ್ಯಾಂಗ್ ಥಿಯರಿಯನ್ನೇ ನಾವು ಯಾಕೆ ನಂಬಬೇಕು? ಒಂದು ವೇಳೆ ಬಿಗ್ ಬ್ಯಾಂಗ್ ಥಿಯರಿ ಹಿಂಗೇ ವಿಶ್ವ ಸೃಷ್ಟಿಯಾಯಿತು ಅಂತ ಹೇಳಿದ್ದು ನಿಜ ಆದರೆ ನಾವು ಕೃತಕವಾಗಿ ವಿಶ್ವವನ್ನು ಸೃಷ್ಟಿ ಮಾಡೋಕ್ಕೆ ಚಾನ್ಸಸ್ ಇದೆನಾ? ಸೊ ನಾವು ಆರ್ಟಿಫಿಷಿಯಲಾಗಿ ಏನೇನೋ ಕ್ರಿಯೇಟ್ ಮಾಡ್ತೀವಲ್ವೇ, ಆರ್ಟಿಫಿಷಿಯಲಾಗಿ ಜಗತ್ತನ್ನು ಸೃಷ್ಟಿ ಮಾಡ್ಬೋದಾ? ಒಂದು ವೇಳೆ ನೀವು ವಿಡಿಯೋ ನೋಡ್ತಾ ಇರೋರು ಮಾಡೋಕ್ಕಾಗಲ್ಲ ಅನ್ನೋದಾಗಿದ್ದರೆ ಆದರೆ ಹಿಗ್ಸ್ ಬೋಸಾನ್ ಎನ್ನುವ ಕಣ ಏನು? ತುಂಬ ಸರಿ ಪ್ರಶ್ನೆ ಕೇಳಿದಾನ. ಹಿಗ್ಸ್ ಬೋಸಾನ್ ಅಂದರೆ ಏನು ಅಂತೇಳಿ. ಆರ್ಟಿಫಿಷಿಯಲಾಗಿ ವಿಶ್ವವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಎಲ್ಲಿ ನಡೀತಾ ಇದೆ? ಹಾಗಾದರೆ ಕೃತಕವಾಗಿ ಬಿಗ್ ಬ್ಯಾಂಗ್ ಮಹಾಸ್ಫೋಟವನ್ನು ಮಾಡೋಕ್ಕಾಯ್ತಾ? ಡೆಫಿನೆಟ್ಲಿ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮಧ್ಯೆ ನಾವು ಒಂದು ಸ್ಫೋಟವನ್ನು ಮಾಡಿದ್ದೀವಿ. ಅದರಿಂದ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ಗಳು ಬಂದಿದ್ದಾವೆ. ವಿ ಕಾಲ್ಡ್ ಎಸ್ ಎ ಗಾಡ್ ಪಾರ್ಟಿಕಲ್ಸ್, ದೇವಕಣಗಳು. ನೋಡ್ರಿ, ದೇವರಿಂದ ಸೃಷ್ಟಿಯಾಗಿದೆ ವಿಶ್ವ ಅಂತ ನಾವು ನಂಬ್ತೀವಿ. ಈಗ ಮನುಷ್ಯ ವಿಶ್ವವನ್ನು ಸೃಷ್ಟಿ ಮಾಡೋಕ್ಕಂತ ಹೊಂಟಿದಾನ, ಅಂದರೆ ದೇವರ ಸ್ಥಾನವನ್ನು ತುಂಬಬೇಕಂತ ಹೊಂಟಿದಾನ. ಇಂಥ ಒಂದು ಕ್ಯೂರಿಯಾಸಿಟೀಸ್ ಟಾಪಿಕ್ಸು ಈ ಒಂದು ಭಾಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ವಿಶ್ವ ಹೆಂಗೆ ಸೃಷ್ಟಿಯಾಯಿತು, ಮುಂದಿನ ದಿನಗಳಲ್ಲಿ ವಿಶ್ವ ಹೆಂಗೆ ನಾಶ ಆಗುತ್ತಾ ಅನ್ನೋದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಕೊಳ್ಳುವ ಈ ಒಂದು ಭಾಗದಲ್ಲಿ. ದಿನಾಗೇನು ವಿಶ್ವ ಆದ ಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀವಿ, ಗ್ಯಾಲಾಕ್ಸಿಗಳು ಅಂದರೆ ಏನು ಅಂತೇಳಿ. ಸೊ ಇದೇ ಟಾಪಿಕಲ್ಲೇ ಮತ್ತೆ ನಾವು ಅಧ್ಯಯನ ಮಾಡುವ ಮತ್ತೊಂದು ಪಾಯಿಂಟ್ ಯಾವುದಂದ್ರೆ ಗ್ಯಾಲಾಕ್ಸಿ ಅಂತೇಳಿ. ಮತ್ತೆ ಒಂದು ಪಾಯಿಂಟ್ ಯಾವುದಪ್ಪ ಅಂದ್ರೆ ಗ್ಯಾಲಾಕ್ಸಿ ಅಂತೇಳಿ. ಗ್ಯಾಲಾಕ್ಸಿಗಳು ಅಂತ ಕರಿತಾ ಹೋಗ್ತೀವಿ. ಸೊ ಗ್ಯಾಲಾಕ್ಸಿಗಳು ಹಾಗಾದ್ರೆ ಸೊ ಯಾವ್ಯಾವ ಗ್ಯಾಲಾಕ್ಸಿಗಳಿದಾವೆ? ಗ್ಯಾಲಾಕ್ಸಿನ ಪದವನ್ನು ಯಾರು ಕೊಟ್ಟರು? 1610ರಲ್ಲಿ ಗೆಲಲಿಯೋ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಗ್ಯಾಲಾಕ್ಸಿ ಅನ್ನೋ ಪದವನ್ನು ಕೊಟ್ಟುಬಿಡ್ತಾನೆ. ಆದರೆ ನಿಮಗೆ ಗೊತ್ತಿರಲಿ, ಗೆಲಲಿಗೆ ಗ್ಯಾಲಾಕ್ಸಿ ಎಂದರೇನು ಅಂತ ಗೊತ್ತಿರಲಿಲ್ಲ. ಅವನೊಂದು ಪದವನ್ನು ಕೊಡ್ತಾನೆ ಅಷ್ಟೇ. ಸೊ ಏನಂತ ಹೇಳ್ತಾನೆ, ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಯಾವುದೋ ಒಂದು ಬೆಳಕು ಇಡೀ ವಿಶ್ವದಲ್ಲಿದ. ಸೊ ಆ ವಿಶ್ವದಲ್ಲಿ ಯಾವುದೋ ಒಂದು ಬೆಳಕಿದ, ಆ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೂರ್ಯ ಏನೂ ಅಲ್ಲ, ಅದ್ರ ಮುಂದೆ ಸೂರ್ಯನಿಗಿಂತ ಬಲಿಷ್ಠವಾದ ಶಕ್ತಿಯುತವಾದ ಆಕಾಶಕಾಯಗಳಿದಾವ. ಆ ಆಕಾಶಕಾಯಗಳ ಗುಂಪಿಗೆ ಗ್ಯಾಲಾಕ್ಸಿ ಅಂತ ಕರೀರಿ ಅಂತ ಹೇಳ್ತಾನೆ ಅಷ್ಟೇ. ಸೊ ಯಾರು ನಮ್ಮ ಗೆಲಲಿ ಗ್ಯಾಲಾಕ್ಸಿ ಅಂತ ಕರೀರಿ ಅಂತ ಹೇಳ್ತಾನೆ. ಆದರೆ ಗ್ಯಾಲಾಕ್ಸಿ ಎಂದರೇನು, ಗ್ಯಾಲಾಕ್ಸಿಗಳು ಹೆಂಗಿದಾವ, ಅವುಗಳು ಹೆಂಗೆ ರಚನೆ ಆದವು, ಅವುಗಳು ಹೆಂಗೆ ಸೃಷ್ಟಿ ಆದವು, ಅವುಗಳು ಹೆಂಗೆ ಸತ್ತೋಗ್ತವೆ, ಇದೆಲ್ಲ ವಿವರಣೆ ಕೊಟ್ಟವನು ಎಡ್ವಿನ್ ಅಬೆಲ್ ಅಂತೇಳಿ. ಸೊ ಆ ಎಡ್ವಿನ್ ಅಬೆಲ್ಲು ಅವ್ರ ಬಗ್ಗೆ ಎಲ್ಲ ನಾವು ಈ ಚಾಪ್ಟರ್ಲ್ಲಿ ಅಧ್ಯಯನ ಮಾಡಿಕೊಳ್ಳುವ. ಆಂಡ್ರೋಮೆಡಾ ಗ್ಯಾಲಾಕ್ಸಿ ಯಾವುದು, ಆಕಾಶಗಂಗೆ ಅಂದರೆ ಯಾವುದು, ಯಾವುದನ್ನು ದ್ರೌಪದಿ ಅಂತ ಕರಿತಾ ಹೋಗ್ತೀವಿ, ಯಾವುದು ನಮಗೆ ಭಾಳ ಹತ್ತಿರದಲ್ಲಿದೆ, ಯಾವುದು ನಮಗೆ ಭಾಳ ದೂರದಲ್ಲಿದೆ. ಸೊ ಅದನ್ನು ನಾವು ಇಲ್ಲಿ ಏನು ಮಾಡ್ತಾ ಹೋಗುವ, ಅಧ್ಯಯನ ಮಾಡ್ಕೊತ ಹೋಗುವ. ದೆನ್ ಅಗೇನ್ ಗ್ಯಾಲಾಕ್ಸಿ ಆದಮೇಲೆ ದೆನ್ ವಿ ಗೋ ಟು ಡಿಸ್ಕಸ್ ಅಬೌಟ್ ದ ಸ್ಟಾರ್ಸ್. ನಕ್ಷತ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ನಕ್ಷತ್ರಗಳು, ಸ್ಟಾರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಸ್ಟಾರ್ಸ್, ನಕ್ಷತ್ರಗಳ ಬಗ್ಗೆ ಏನು ಮಾಡ್ತಾ ಹೋಗುವ, ಸ್ಟಡೀಸ್ ಮಾಡ್ತಾ ಹೋಗುವ. ನಕ್ಷತ್ರಗಳಲ್ಲೇ ಜಾಸ್ತಿ ಏನಿದೆ ನಮಗೆಲ್ಲ ಗೊತ್ತು, ಹೈಡ್ರೋಜನ್ ಹೀಲಿಯಂ ಇದೆ ಅಂತೇಳಿ. ಅದನ್ನು ಬಿಟ್ಟು ಕೇಳ್ತಾನೆ ನಾಳೆ, ಹೈಡ್ರೋಜನ್ ಹೀಲಿಯಂ ಜಾಸ್ತಿ ಇದೆ, ಓಕೆ. ಇದನ್ನು ಬಿಟ್ಟು ನೆಕ್ಸ್ಟ್ ಏನು ಜಾಸ್ತಿ ಇದೆ ಅಂತೇಳಿ. ಇದನ್ನು ಬಿಟ್ಟು ನೆಕ್ಸ್ಟ್ ಏನು ಜಾಸ್ತಿ ಇದೆ? ಆಕ್ಸಿಜನ್ ಇದೆ 3ನೇ ಸ್ಥಾನದಲ್ಲಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬರ್ತಾ ಹೋಗ್ತೈತಿ. ಸೊ ಆಕ್ಸಿಜನ್ನೇ ಕಾರ್ಬನ್ ಡೈಆಕ್ಸೈಡ್ ಅದೇ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು?
ದೆನ್ ಅಗೇನ್ ಸ್ಟಾರ್ಸ್ಗಳಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೀತದೆ ಅಂತ ನಮಗೆ ಗೊತ್ತು. ನ್ಯೂಕ್ಲಿಯರ್ ಫ್ಯೂಷನ್ ನಡೀತದೆ ಅಂತ ಗೊತ್ತಿದೆ. ಆ ನ್ಯೂಕ್ಲಿಯರ್ ಫ್ಯೂಷನ್ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ನಕ್ಷತ್ರಗಳು ದೊಡ್ಡದಾಗ್ತವೆ, ಕೆಲವೊಂದು ಟೈಮಲ್ಲಿ ಚಿಕ್ಕವಾಗ್ತವೆ. ವಿ ಕಾಲ್ಡ್ ಎಸ್ ಎ ಏನಾದರೆ ಸೋಲಾರ್ ಮ್ಯಾಕ್ಸಿಮಮ್ ಅಂಡ್ ಸೋಲಾರ್ ಮಿನಿಮಮ್ ಅಂತ ನೀವು ಕೇಳಿರ್ತೀರ. ಸೊ ಇಲ್ಲಿ ದೊಡ್ಡವಾಗ್ತವೆ ಚಿಕ್ಕವಾಗ್ತವೆ ಅಂದರೆ ಗಾತ್ರ ದೊಡ್ಡದಾಗೋದಲ್ಲ, ಬಿಕಾಸ್ ಅಲ್ಲಿ ಅವುಗಳ ಒಂದು ಬ್ರೈಟ್ನೆಸ್ ಏನಾಗುತ್ತೆ, ವ್ಯತ್ಯಾಸ ಆಗ್ತಾ ಹೋಗುತ್ತಾ, ಅದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಕೊತ ಹೋಗುವ. ಸೊ ಸ್ಟಾರ್ಸ್ಗಳು, ನಕ್ಷತ್ರಗಳು ಹೆಂಗೆ ಹುಟ್ಟುತ್ತವ? ಸೊ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಹುಟ್ಟು ಇದೆ, ಪ್ರತಿಯೊಂದು ನಕ್ಷತ್ರ ಕೂಡ ಬೆಳವಣಿಗೆ ಇದೆ, ಪ್ರತಿಯೊಂದು ನಕ್ಷತ್ರ ಕೂಡ ಸಾವು ಇದೆ. ಸೊ ಸೂರ್ಯನೂ ಕೂಡ ಒಂದು ದಿವಸ ಸತ್ತು ಹೋಗ್ತಾನೆ. ಹಾಗಾದರೆ ಸೂರ್ಯ ಸತ್ತ ಮೇಲೆ ಏನಾಗುತ್ತೆ ಸೂರ್ಯ? ಸೊ ನಮಗೆ ಇದನ್ನ ಕ್ಯೂರಿಯಾಸಿಟಿಗೆ ಅಷ್ಟೇ ಅಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ ಎಕ್ಸಾಮ್ಗಾರ ತಿಳ್ಕೊಬೇಕು. ನಾಳೆ ಸೂರ್ಯ ಸತ್ತೋದ್ಮೇಲೆ ಏನಾಗ್ತಾನೆ? ಶ್ವೇತಕುಬ್ಜ ಆಗುತ್ತೆ. ನೋಡ್ರಿ, ನಕ್ಷತ್ರಗಳು ಸತ್ತೋದ್ಮೇಲೆ ಏನಾಗ್ತಾವಪ್ಪ ಅಂದ್ರೆ ಬ್ಲ್ಯಾಕ್ ಹೋಲ್ಗಳು ಆಗ್ತವೆ, ಆದರೆ ಸೂರ್ಯ ಬ್ಲ್ಯಾಕ್ ಹೋಲ್ ಆಗಲ್ಲ. ನಕ್ಷತ್ರಗಳು ಸತ್ತೋದ್ರೆ ಕಪ್ಪು ಕುಳಿ ಆಗ್ತವೆ, ಆದರೆ ಸೂರ್ಯ ಮಾತ್ರ ಕಪ್ಪು ಕುಳಿ ಆಗಲ್ಲ, ಶ್ವೇತಕುಬ್ಜ ಆಗ್ತಾನೆ. ಯಾಕೆ ಸರ ಶ್ವೇತಕುಬ್ಜ ಆಗ್ತಾನೆ? ಆದರೆ ಯಾವ ನಕ್ಷತ್ರಗಳು ಕಪ್ಪು ಕುಳಿಗಳಾಗ್ತವೆ, ಯಾವ ನಕ್ಷತ್ರಗಳು ಶ್ವೇತಕುಬ್ಜಗಳಾಗ್ತವೆ? ಸೊ ಕಪ್ಪು ಕುಳಿಗೂ ಶ್ವೇತಕುಬ್ಜಕ್ಕೂ ಏನು ವ್ಯತ್ಯಾಸ? ಯಾಕಂದರೆ ಶ್ವೇತಕುಬ್ಜ ಆದರೆ ಸೂರ್ಯನಿಂದ ನಮಗೆ ಬೆಳಕು ಬರುತ್ತಾ? ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ಲ್ಯಾಕ್ ಹೋಲ್ ಆ್ಯಂಡ್ ವೈಟ್ ಡ್ವಾರ್ಫ್? ಇವೆರಡರನ್ನು ನಾವು ಈ ಕಾನ್ಸೆಪ್ಟಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋಗುವ. ನಕ್ಷತ್ರಗಳು ಹೆಂಗೆ ಹುಡ್ತವೆ, ಸೂರ್ಯ ಸತ್ತ ಮೇಲೆ ಭೂಮಿ ಏನಾಗುತ್ತಾ, ಇದನ್ನು ಕಂಪ್ಲೀಟಾಗಿ ನಾವು ಈ ಭಾಗದಲ್ಲಿ ಏನು ಮಾಡುವ, ಅಧ್ಯಯನ ಮಾಡುವ. ಇನ್ನು ನಕ್ಷತ್ರಗಳ ಆದಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಯಾವುದಪ್ಪ ಅಂದ್ರೆ ನಕ್ಷತ್ರ ಪುಂಜಗಳು ಅಂತೇಳಿ. ನಕ್ಷತ್ರ ಪುಂಜಗಳು ಅಂತೇಳಿ ಕಾನ್ಸ್ಟಲೇಷನ್ ಅಂತ ಕರಿತಾ ಹೋಗ್ತೀವಿ. ಕಾನ್ಸ್ಟಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಇಂಗ್ಲೀಷ್ ಪದಗಳ ಪರಿಚಯ ಇರಲೇಬೇಕು. ಯಾಕೆ ಅಂತಂದ್ರೆ ಎಕ್ಸಾಮ್ಸಲ್ಲಿ ನಿಮಗೆ ನಾಳೆ ಎಕ್ಸಾಮ್ಸಲ್ಲಿ ನಕ್ಷತ್ರ ಪುಂಜ ಅಂತ ಕೊಡೋ ಬದಲಿ ಕನ್ನಡದಲ್ಲಿ ಕಾನ್ಸ್ಟಲೇಷನ್ಸ್ ಅಂತ ಕೊಟ್ಟು ಬಿಡ್ತಾನೆ. ಕಾನ್ಸ್ಟಿಟ್ಯೂಷನ್ ಅಲ್ಲ ಇದು, ಕಾನ್ಸ್ಟಲೇಷನ್, ಕನ್ನಡ ನಕ್ಷತ್ರ ಪುಂಜ ಅಂತೇಳಿ. ಸೊ ಪದಗಳನ್ನು ವ್ಯತ್ಯಾಸ ಮಾಡೋಂಗಿಲ್ಲ. ಸರ್ ಗ್ಯಾಲಾಕ್ಸಿ ಅಂದರೆ ನಕ್ಷತ್ರಗಳ ಗುಂಪು. ಸರ್ ನಕ್ಷತ್ರ ಪುಂಜ ಅಂದರೆ ಅದು ಕೂಡ ನಕ್ಷತ್ರಗಳ ಗುಂಪೇ, ಬಟ್ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಸರ? ಸೊ ಗ್ಯಾಲಾಕ್ಸಿ ಅಂದರೆ ಯಾವ್ಯಾವ ನಕ್ಷತ್ರದವು ಎಲ್ಲವೂ ಸೇರ್ಕೊಂಡ್ರೆ ಗ್ಯಾಲಾಕ್ಸಿ ಆಗುತ್ತಾ, ಬಟ್ ನಕ್ಷತ್ರ ಪುಂಜ ಅಂದ್ರೆ ವಿಚ್ ಆರ್ ದ ಸೆಲೆಕ್ಟೆಡ್, ಕೆಲವೊಂದಿಷ್ಟು ಆಯ್ದ ನಕ್ಷತ್ರಗಳನ್ನು ಸೇರ್ಕೊಂಡು ನಕ್ಷತ್ರ ಪುಂಜಗಳಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಲಿಯೋ ಅಂತ ಇದೆ, ಸಪ್ತರ್ಷಿ ಮಂಡಲ ಅಂತ ನೀವು ಕೇಳಿರ್ತೀರ. ಅದು ಎಕ್ಸಾಮ್ಸಲ್ಲಿ ಉರ್ಸ್ ಮೇಜರ್ ಅಂತ ಪದ ನೋಡಿರ್ತೀರ, ಉರ್ಸ್ ಮೈನರ್ ಅಂತ ಪದ ನೋಡಿರ್ತೀರ. ಸೊ ನಮ್ಗೆ ಯಾಕೆ ಈ ಪ್ರಶ್ನೆಗಳು ಇಲ್ಲಿ ಬರಲ್ಲ ಅಂತ ಅನಿಸುತ್ತೆ ಗೊತ್ತಾ? ಆ ಪದಗಳು ನಮ್ಗೆ ಗೊತ್ತೇ ಇಲ್ಲ ಕಣ್ರಿ. ಮತ್ತು ಇಲ್ಲಿಂದ ಪ್ರಶ್ನೆಗಳು ಬಂದರೆ ಅವು ಅಸ್ಟ್ರಾನಮಿ ಪ್ರಶ್ನೆ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ನಾನು ನಿಮ್ಗೆ ಈಗ ತಾನೇ ಹೇಳ್ತಾ ಹೋದೆ, ಯಾವುದೊಂದು ಧ್ವಜಸ್ತಂಭದ ನೆರಳು ಬೀಳಲ್ಲ, ಹಂಗಾರೆ ಆ ಧ್ವಜಸ್ತಂಭ ಎಲ್ಲೈತಿ ಅಂತೇಳಿ. ಅದು ಅಸ್ಟ್ರಾನಮಿ ಅಂತ ಅನಿಸೋದೇ ಇಲ್ಲ. ಹಿಂಗಾಗಿನೇ ಇಲ್ಲಿ ಪ್ರಶ್ನೆ ಬಂದರೂ ಕೂಡ ನಮಗೆ ಗೊತ್ತಾಗಲ್ಲ, ಸುಮ್ಮನೆ ಮಾರ್ಬಿಡ್ತೀವಿ. ಹಿಂಗಾಗಿ ಇದು ನಮ್ಗೆ ಗೊತ್ತಿರಬೇಕು. ಇದಕ್ಕೆ ಭಾಳ ಜಾಸ್ತಿ ನಿಮಗೆ ನೋಟ್ಸು ಡಾಟಾ ಸಿಗೋಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 60-70 ಪೇಜ್ ಓದ್ಕೊಂಡ್ಬಿಟ್ರೆ ಸುಲಭವಾಗಿ 2-3 ಮಾರ್ಕ್ಸನ್ನು ಯಾರೂ ತೆಗೆದೇ ಇರುವ ಮಾರ್ಕ್ಸ್ಗಳನ್ನು ನಾವು ಗೇನ್ ಮಾಡ್ಕೋಬೋದು. ದಿನಾಗಿ ನಕ್ಷತ್ರ ಪುಂಜ ಆದಮೇಲೆ ಮತ್ತೇನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸರ್ ಅಂತಂದ್ರೆ ಈ ಕಡೆ ಸರ್ ಬಂದ್ಬಿಡ್ತೀನಿ. ಹಾಗಾದರೆ ಸೌರಮಂಡಲದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೌರಮಂಡಲ, ಸೋಲಾರ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಸೌರಮಂಡಲದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೌರಮಂಡಲ, ಸೋಲಾರ್ ಸಿಸ್ಟಮ್, ಸೌರಮಂಡಲ ಇನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗುವ. ಸೌರಮಂಡಲ ಅಧ್ಯಯನ ಮಾಡ್ತಾ ಹೋಗುವ. ಈ ಸೌರಮಂಡಲದ ಒಳಗಡೆ ಏನೇನು ಅಧ್ಯಯನ ಮಾಡ್ಬೇಕು ಸರ್? ಸೌರಮಂಡಲದ ಒಳಗಡೆ ನಾವಿಲ್ಲಿ ಟಾಪಿಕ್ ಹೆಸರು ಕೊಟ್ಬಿಡೋಣ. 1ನೇದು ಪರಿಚಯ, 2ನೇದು ಯೂನಿವರ್ಸ್, 3ನೇದು ಗ್ಯಾಲಾಕ್ಸಿ, 4ನೇದು ಸ್ಟಾರ್ಸ್, 5ನೇದು ಯಾವ್ದಾದ್ರೆ ಕಾನ್ಸ್ಟಲೇಷನ್, 6ನೇದು ಬರೋಣ ಸೋಲಾರ್ ಸಿಸ್ಟಮ್ ಅಂತೇಳಿ, ಸೌರಮಂಡಲ ಅಂತೇಳಿ, ಸೋಲಾರ್ ಸಿಸ್ಟಮ್. ಸೊ ಈ ಸೋಲಾರ್ ಸಿಸ್ಟಮ್ ಒಳಗಡೆ ಏನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸರ? 6.A, ಆದರೆ 6.1 ಬರ್ತೀನಿ. ಆದರೆ ಫಸ್ಟ್ ಅಧ್ಯಯನ ಮಾಡೋದು ಏನು ಗೊತ್ತಾ? ಆದರೆ ಸನ್ ಬಗ್ಗೆ ಅಧ್ಯಯನ ಮಾಡುವ, ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವ. ಸೊ ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವ. ಬರೀ ಸೂರ್ಯನ ಬಗ್ಗೆ ಅಷ್ಟೇ ಅಧ್ಯಯನ ಮಾಡಿದ್ರೆ ಸಾಲದು. ಆದಿತ್ಯ L1 ಮಿಷನ್ ಏನು? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪಾರ್ಕರ್ ಸೋಲಾರ್ ಪ್ರೋಬ್ ಅಂಡ್ ಆದಿತ್ಯ L1? ಅಮೇರಿಕದವ್ರು ಕೂಡ ಅಧ್ಯಯನ ಮಾಡಿದಾರ. ಆದರೆ ಸೂರ್ಯನ ಬಗ್ಗೆ ಅಮೇರಿಕದ ಅಧ್ಯಯನಕ್ಕೂ ನಮಗೆ ಏನು ವ್ಯತ್ಯಾಸ ಇದೆ? ಇಲ್ಲಿ ಸೂರ್ಯ ಇದೆ ಕಣ್ರಿ, ಇಲ್ಲಿ ಭೂಮಿ ಇದೆ. ಅಮೇರಿಕದ ಪಾರ್ಕರ್ ಸೋಲಾರ್ ಪ್ರೋಬ್ ನೀವೆಲ್ಲ ಕೇಳ್ತೀರ, ಸೂರ್ಯನ ಯಾರು ಟಚ್ ಮಾಡೋಕ್ಕಾಗಲ್ಲ, 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರ್ತೈತಿ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಪಾರ್ಕರ್ ಸೋಲಾರ್ ಪ್ರೋಬ್ ಹೋಗಿ ಸೂರ್ಯನ ಟಚ್ ಮಾಡಿದ. ಇದು ಅಮೇರಿಕದ ಸೌರಯಾನ. ನಾವೆಲ್ಲಿ ತನಕ ಹೋಗಿವಿ ಸರ? ನಾವೆಲ್ಲಿ ತನಕ ಹೋಗಿವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಿಕೊಂಡ್ರೆ ಅಷ್ಟೇ 15 ಲಕ್ಷ ಕಿಲೋಮೀಟ್ರ್. ಇಲ್ಲಿ ಶುಕ್ರಗ್ರಹ ಐತಿ, ನಾವು ಶುಕ್ರಗ್ರಹನೂ ದಾಟಿಲ್ಲ. ಇಲ್ಲಿ ಕೂತ್ಕೊಂಡು ನಾವು ಅಧ್ಯಯನ ಮಾಡಕತ್ತೀವಿ. ಇದು ಆದಿತ್ಯ L1, ಇದು ಪಾರ್ಕರ್ ಸೋಲಾರ್ ಪ್ರೋಬ್. ಇವೆರಡರ ವ್ಯತ್ಯಾಸ ಗೊತ್ತಿರಬೇಕು. ಸೌರಯಾನ ಅಂತ ತಕ್ಷಣ ನಾವು ಸೀದಾ ಸೂರ್ಯನ ಹತ್ರಕ್ಕೆ ಹೋಗಿಲ್ಲ. ಚಂದ್ರಯಾನ ಮಾಡ್ಬೇಕಾದ್ರೆ ಚಂದ್ರನ ಹತ್ರಕ್ಕೆ ಹೋಗಿದ್ದೀವಿ, ಶುಕ್ರಯಾನ ಮಾಡ್ಬೇಕಾದ್ರೆ ಶುಕ್ರನ ಹತ್ರಕ್ಕೆ ಹೋಗ್ತೀವಿ, ಮಂಗಳಯಾನ ಮಾಡಿದ್ರೆ ಮಂಗಳನ ಹತ್ರಕ್ಕೆ ಹೋಗ್ತೀವಿ. ಆದರೆ ಇಂಡಿಯಾ ಸೌರಯಾನ ಮಾಡೈತೆ ಅಂದ್ರೆ ಸೂರ್ಯನ ಹತ್ರಕ್ಕೆ ಹೋಗಿಲ್ಲ. ಜಸ್ಟ್ ನಾವು ಹೋಗಿರೋದು ಸೂರ್ಯ ಇರೋದು 149.6 ದಶಲಕ್ಷ ಕಿಲೋಮೀಟರ್, ಅಥವಾ ರೌಂಡ್ ಫಿಗರ್ ಆಗಿ ಅಗರ 150 ದಶಲಕ್ಷ ಕಿಲೋಮೀಟರ್, ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತಾ ಹೋಗ್ತೀವಿ. ಆದ್ರೆ ನಾವು ಹೋಗಿರೋದು 1.5 ದಶಲಕ್ಷ ಕಿಲೋಮೀಟರ್ ಅಷ್ಟೇ ಕಣ್ರಿ. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 100 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ನಾವು ಹೋಗಿರೋದು 1 ಕಿಲೋಮೀಟರ್ ಅಷ್ಟೇ. ಯಾಕೆ ಸರ್ ಅಲ್ಲಿಗೆ ಹೋಗಬೇಕು?
ವಾಟ್ ಇಸ್ L1? ಆದಿತ್ಯ ಅಂದರೆ ಸೂರ್ಯ, ಓಕೆ. L1 ಅಂದರೆ ಏನು? ಆಸ್ ಲಾಗ್ರೇಜ್ ಪಾಯಿಂಟ್ಸ್ ಅಂದ್ರೇನು, ಎಷ್ಟು ಲಾಗ್ರೇಜ್ ಪಾಯಿಂಟ್ಸ್ಗಳಿದಾವ, ಅದೇ ಪಾಯಿಂಟಲ್ಲಿ ಯಾಕೆ ಸ್ಯಾಟಲೈಟ್ಗಳನ್ನು ಇಡಬೇಕು, ಅದನ್ನೆಲ್ಲ ನಾವೇನು ಅಧ್ಯಯನ ಮಾಡೋಣಪ್ಪ ಅಂದ್ರೆ ಈ ಸೋಲಾರ್ ಸಿಸ್ಟಮ್ ಒಳಗಡೆ ಏನು ಮಾಡ್ತಾ ಹೋಗೋಣ, ಅಧ್ಯಯನ ಮಾಡ್ತಾ ಹೋಗುವ. ದೆನ್ ಸೋಲಾರ್ ಸಿಸ್ಟಮ್ ಸನ್ ಆದಮೇಲೆ ಸೂರ್ಯ ಆದಮೇಲೆ ಮತ್ತೇನು ಅಧ್ಯಯನ ಮಾಡ್ತೀವಿ ಸರ್ ಸೌರಮಂಡಲದ ಒಳಗಡೆ ಅಂತಂದರೆ, ಸೂರ್ಯ ಆದಮೇಲೆ ಆದರೆ 6.2 ಆದರೆ ಪ್ಲಾನೆಟ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಪ್ಲಾನೆಟ್ಸ್ ಗ್ರಹಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಸೊ ಎಲ್ಲರ ಹತ್ರ ಒಂದು ಸಾಂಪ್ರದಾಯಿಕ ವಿಧಾನ ಇದೆ. ನಾನು ಹೇಳ್ತೇನೆ ಇಲ್ಲಿ ನಿಮಗೆ ಸಿಲೆಬಸ್ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಏನೇನಿದೆ ಅಂತ ಗೊತ್ತಾಗಬೇಕು, ಮತ್ತು ಅದು ಹೆಂಗೆ ಓದಬೇಕಂತ ಗೊತ್ತಾಗಬೇಕು, ಜೊತೆ ಕ್ವಶನ್ಸ್ ಹೆಂಗೆ ಬರ್ತಾವೆ ಅಂತ ಕೂಡ ಗೊತ್ತಾಗಬೇಕು. ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಹೋದೆ, ನಾವು ಯಾವುದಾದ್ರು ಒಂದು ಪ್ಲೇಸ್ ರೀಚ್ ಆಗಬೇಕಂದ್ರೆ ಅದರ ರೋಡ್ ಮ್ಯಾಪ್ ನಮ್ಮ ಹತ್ರ ಇರಬೇಕಂದ್ರೆ ದಿಸ್ ಇಸ್ ದ ರೋಡ್ ಮ್ಯಾಪ್. ಸೊ ಓಕೆ, 6.2 ಅಲ್ಲಿ ಗ್ರಹಗಳನ್ನು ಹೆಂಗೆ ಓದ್ತಾರೆ ಸರ್? ಸಾಮಾನ್ಯವಾಗಿ ಎಲ್ಲ ಬಹುತೇಕ ನಾನು ಹುಡುಗರನ್ನು ಗಮನಿಸಿದ್ದೀನಿ. ಫಸ್ಟಿಗೆ ಬುಧ ಗ್ರಹ ಓದ್ತಾರೆ, ಮತ್ತು ಆನಂತರ ಶುಕ್ರ ಗ್ರಹ ಓದ್ತಾರೆ, ಆನಂತರ ಭೂಮಿಯನ್ನು ಓದ್ತಾರೆ. ಅವನಿಗೂ ಗೊತ್ತಿರುತ್ತಾ ನಾನು ಶನಿ ಓದೋದಕ್ಕೆ ಶುಕ್ರ ಗ್ರಹ ಮರ್ತ ಹೋಗಿರ್ತೈತಿ ಅಂತೇಳಿ. ಮರ್ತ ಹೋಗ್ತಕೊಂಡ್ರಿ. ಅದಕ್ಕೆ ನಾವೇನು ಮಾಡಬೇಕು, ಹಂಗೆ ಓದಬಾರ್ದು. ಮರ್ತೋಗ್ತಿಂತ ಗೊತ್ತಿದ್ರು ಮತ್ತು ನಾವು ಯಾಕೆ ಓದಬೇಕು? ಇಟ್ಸ್ ಅ ವೆರಿ ಸಿಂಪಲ್. ಓದೋ ವಿಧಾನವನ್ನು ಬದಲಾಯಿಸಬೇಕು, ಅದನ್ನೇ ಓದಬೇಕು, ಓದೋ ವಿಧಾನ ಬದಲಾಯಿಸಬೇಕು. ಏನು ಮಾಡಬೇಕಂದ್ರೆ ಜಸ್ಟ್ ಕಂಪೇರ್ ಒನ್ ಪ್ಲಾನೆಟ್ಸ್ ಟು ಈಚ್ ಅದರ್ ಪ್ಲಾನೆಟ್ಸ್, ಬೇರೆ ಬೇರೆ ಗ್ರಹಗಳಿಗೆ ಕಂಪೇರ್ ಮಾಡೋದು. ಸೊ ನಾವು ಕಂಪೇರ್ ಮಾಡ್ಕೊಂತ ಹೋದ್ರೆ ಭಾಳ ಸಹ ನೆನಪಿರ್ತೈತೆ ಕಣ್ರಿ. ನಮ್ಗೆ ಗೊತ್ತಿದ್ದ ಫಸ್ಟ್ ಒನ್ ಯಾವುದಿದೆ ಆದರೆ ಮರ್ಕ್ಯುರಿ ಇದೆ. ಇದು ಹೇಳ್ಕೊಡ್ತೀನಿ ಅಂತ ನಾನು ನಿಮ್ಗೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತೇಳಿ. ಮರ್ಕ್ಯುರಿ ಇದೆ. ಸೊ ಮರ್ಕ್ಯುರಿ ಆದಮೇಲೆ ವೀನಸ್ ಇದೆ. ಸೊ ವೀನಸ್ ಆದಮೇಲೆ ಅರ್ತ್ ಇದೆ. ಅರ್ತ್ ಆದಮೇಲೆ ಮಾರ್ಸ್ ಇದೆ. ಮಾರ್ಸ್ ಆದಮೇಲೆ ಜುಪಿಟರ್ ಇದೆ. ಜುಪಿಟರ್ ಆದಮೇಲೆ ಸ್ಯಾಟ್ರನ್ ಇದೆ. ಯೂರ್ನಿಸ್ ಇದೆ. ನೆಪ್ಚೂನ್ ಇದೆ. ಕನ್ನಡದಲ್ಲಿ ಮಂಗಳ ಅದರ ಫಸ್ಟ್ನದು ಬುಧ ಅಂತ ಇದೆ, ಶುಕ್ರ ಅಂತ ಇದೆ, ಭೂಮಿ ಅಂತ ಇದೆ, ಮಂಗಳ ಇದೆ, ಗುರು ಇದೆ, ಶನಿ ಇದೆ, ಯೂರ್ನಿಸ್, ನೆಪ್ಚೂನ್. ಸೊ ಇದನ್ನು ನಾವು ಒಂದೊಂದೇ ಗ್ರಹವನ್ನು ಹಿಂಗೆ ಅಧ್ಯಯನ ಮಾಡ್ಕೊಂತ ಹೋಗ್ಬಿಡೋಣ. ಫಾರ್ ಎಕ್ಸಾಂಪಲ್ ಆಗಿ ಹಾಗಾದರೆ ಬುಧ ಗ್ರಹ ಬಂದರೆ ಇದು ವಾಣಿಜ್ಯ ದೇವತೆ. ಹಾಗಾದರೆ ಶುಕ್ರ ಗ್ರಹ ಬಂದರೆ ಹಾಗಾದರೆ ಪ್ರೇಮ ದೇವತೆ, ಗಾಡ್ ಆಫ್ ಲವ್ ಅಂತ ಕರಿತೀವಿ. ಹಾಗಾದರೆ ಭೂಮಿ ಬಂದರೆ ಜನರ ದೇವತೆ. ಹಾಗಾದರೆ ಮಂಗಳ ಬಂದರೆ ಯುದ್ಧ ದೇವತೆ. ತುಂಬ ಸರಿ ಪ್ರಶ್ನೆ ಕೇಳಿದಾನ, ವಿಚ್ ಪ್ಲಾನೆಟ್ ಇಸ್ ಕಾಲ್ಡ್ ಆಸ್ ಎ ಗಾಡ್ ಆಫ್ ವಾರ್ ಅಂತೇಳಿ. ಯುದ್ಧ ದೇವತೆ. ಜುಪಿಟರ್ ಬಂದರೆ ಹಾಗಾದರೆ ದೇವರ ದೇವತೆ ಅಥವಾ ರಾಜರ ದೇವತೆ. ಹಾಗಾದರೆ ಸ್ಯಾಟ್ರನ್ ಅಂತ ಬಂತು ಅಂದರೆ ಕೃಷಿ ದೇವತೆ. ಹಾಗಾದರೆ ಯೂರ್ನಿಸ್ ಅಂತ ಬಂತು ಅಂದರೆ ಆಕಾಶದ ದೇವತೆ. ನೆಪ್ಚೂನ್ ಅಂತ ಬಂತು ಅಂದರೆ ಹಾಗಾದರೆ ಸಾಗರ ದೇವತೆ ಅಂತೆ ಅಥವಾ ಜಲದೇವತೆ. ನೋಡ್ರಿ, ಹಿಂಗೆ ನೆನ್ಪಿಟ್ಕೊಂಡ್ರೆ ನಾವು ಆರಾಮಾಗಿ ಏನು ಮಾಡ್ಬೋದು, ಒಂದೊಂದೇ ಪಾಯಿಂಟ್ ಅಂತ ನೆನ್ಪಿಟ್ಕೊಂಡ್ರೆ ದೆನ್ ಅಕ್ಷಭ್ರಮಣೆ ಒಂದು ಕಡೆ ನೆನ್ಪಿಟ್ಕೊಳ್ಳೋದು, ಪರಿಭ್ರಮಣೆಯನ್ನು ಒಂದು ಕಡೆ ನೆನ್ಪಿಟ್ಕೊಳ್ಳೋದು, ಉಪಗ್ರಹಗಳನ್ನು ಒಂದೇ ಕಡೆ ಎಲ್ಲ ನೆನ್ಪಿಟ್ಕೊಳ್ಳೋದು. ಹಿಂಗೆ ಮಾಡಿದರೆ ಅವ್ನು ಹಿಂಗೆ ಪ್ರಶ್ನೆ ಕೇಳಿದ್ರು ನಾವು ದೀರ್ಘಕಾಲದವರೆಗೆ ನಾವು ನೆನ್ಪಿಟ್ಕೋಬೋದು. ಜೊತೆಗೆ ಕಂಪೇರ್ ಮಾಡಿದ್ರೆ ಕನ್ಫ್ಯೂಸ್ ಕಮ್ಮಿ ಆಗ್ತವೆ. ನಿಮ್ಗೆ ಗೊತ್ತಿರಬೇಕು, ಯಾವಾಗ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನಾವು ಕಂಪೇರ್ ಮಾಡಬೇಕಷ್ಟೇ. ದಿಸ್ ಇಸ್ ದ ವೇ ಆಫ್ ಸ್ಟಡಿ. ಇದೇ ಅಧ್ಯಯನದ ಮೂಲ ಅಷ್ಟೇ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗೋಣ. ಇದನ್ನು ನಾವೆಲ್ಲ ಎಲ್ಲಿ ಅಧ್ಯಯನ ಮಾಡೋಣ, ಈ ಪ್ಲಾನೆಟ್ಸ್ ಅನ್ನೋ ಚಾಪ್ಟರ್ ಒಳಗಡೆ ಅಧ್ಯಯನ ಮಾಡ್ತೀನಿ. ಅದ್ರ ಬಗ್ಗೆ ಭಾಳ ಡೀಟೇಲ್ಸ್ ಆಗಿದೆ. ಅದು ನೆನ್ಪಿಟ್ಕೊಳ್ಳುವ ಟ್ರಿಕ್ಸ್ ಏನಿದಾವ ಅದನ್ನೆಲ್ಲ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅಂತ. ಇದನ್ನು ಮುಂದಕ್ಕೆ ಬರ್ತಾ ಹೋಗ್ತೀನಿ. 6.3ಗೆ ಬರೋದಾದರೆ ಇಲ್ಲಿ ನಾವು ಏನು ನೋಡ್ತಾ ಹೋಗ್ತೀವಿ ಅಂದ್ರೆ ಡ್ವಾರ್ಫ್ ಪ್ಲಾನೆಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಡ್ವಾರ್ಫ್ ಪ್ಲಾನೆಟ್ಸ್. ಆದರೆ ಡ್ವಾರ್ಫ್ ಪ್ಲಾನೆಟ್ಸ್ ಬಗ್ಗೆ ಸ್ಟಡಿ ಮಾಡಿ. ಡ್ವಾರ್ಫ್ ಪ್ಲಾನೆಟ್ಸ್ ಅಂದರೆ ಏನು ಸರ? ಹಾಗಾದರೆ ಕುಬ್ಜ ಗ್ರಹಗಳು ಅಂತೇಳಿ. ಕುಬ್ಜ ಗ್ರಹ ನೀವೆಲ್ಲ ಪ್ಲೇಟೋ ಅಂತ ಕೇಳಿರ್ತೀರಾ. ಪ್ಲೇಟೋ ಒಂದು ಡ್ವಾರ್ಫ್ ಪ್ಲಾನೆಟ್, ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್. ಹಾಗಾದರೆ ಕುಬ್ಜ ಗ್ರಹಗಳು ಅಂತ ಕರೀತೀವಿ. ವೈಟ್ ಡ್ವಾರ್ಫ್ ಅಂದರೆ ಬೇರೆ, ಅದು ಶ್ವೇತ ಕುಬ್ಜ. ಸೂರ್ಯ ಸತ್ತ ಮೇಲೆ ಏನಾಗ್ತಾನೆ ಅಂದರೆ ಶ್ವೇತ ಕುಬ್ಜ ಆಗ್ತಾನೆ. ಅವೆಲ್ಲ ಕಂಪೇರ್ ಮಾಡ್ತಾ ಹೋಗ್ತೀನಿ ಅಂತ ನನ್ನ ಕ್ಲಾಸಲ್ಲಿ. ದಿನ 6.4 ಬರೋಣ. ಅಲ್ಲಿ ಅಸ್ಟಿಯೋರಾಯ್ಡ್ಸ್ಗಳು ಅಂತ ಬರ್ತಾ ಹೋಗ್ತವೆ. ಅಸ್ಟಿಯೋರಾಯ್ಡ್ಸ್ ಲಾಸ್ಟ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ಅವನು ಕನ್ನಡದಲ್ಲಿ ಕ್ಷುದ್ರಗ್ರಹ ಅಂತ ಕೊಟ್ಟಿಲ್ಲ ಕಣ್ರಿ, ಅಸ್ಟಿಯೋರಾಯ್ಡ್ಸ್ ಅಂತಲೇ ಪದ ಕೇಳಿದಾನೆ. ಅಸ್ಟಿಯೋರಾಯ್ಡ್ಸ್ಗಳು ಎಲ್ಲಿ ಕಂಡು ಬರುತ್ತವೆ, ಯಾವ ಗ್ರಹಗಳ ಮಧ್ಯೆ ಅಸ್ಟಿಯೋರಾಯ್ಡ್ಸ್ ಬೆಲ್ಟ್ ಇದಾವ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲರೂ ಇರ್ತಾವ ಅಸ್ಟಿಯೋರಾಯ್ಡ್ಸ್ಗಳು. ಡಾರ್ಟ್ ಅಂದರೆ ಏನು, ಅಟ್ಲಾಸ್ ಅಂತ ಅಂದರೆ ಏನು, ಹಾಗಾದ್ರೆ ಲೂಸಿಯಾ ಅಂತಕ್ಕಂಥ ಪ್ರಾಜೆಕ್ಟ್ ಏನು, ಇವುಗಳನ್ನೆಲ್ಲ ನಾವೆಲ್ಲ ಅಧ್ಯಯನ ಮಾಡ್ಕೊಳ್ತಾ ಹೋಗೋಣಂತ. ಅಸ್ಟಿಯೋರಾಯ್ಡ್ಸ್ ಕನ್ನಡದಲ್ಲಿ ಏನಂತ ಕರಿತಾ ಹೋಗ್ತೀವಿ ಅಂದರೆ ಕ್ಷುದ್ರ ಗ್ರಹಗಳು ಅಂತ ಕರಿತಾ ಹೋಗ್ತೀವಿ. ಅಸ್ಟಿಯೋರಾಯ್ಡ್ಸ್. ದೆನ್ ಹಾಗೇನೆ 6.5ಗೆ ಬರೋದಾದರೆ 6.5ರಲ್ಲಿ ಮೆಟಿಯೋರಾಯ್ಡ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೆಟಿಯೋರಾಯ್ಡ್ಸ್ ಅಂದರೆ ಏನು ಸರ? ಮೆಟಿಯೋರಾಯ್ಡ್ಸ್ ಅಂತಂದ್ರೆ ಹಾಗಾದರೆ ಮೆಟಿಯೋರಾಯ್ಡ್ಸ್ ಅಂದ್ರೆ ಉಲ್ಕೆಗಳು ಅಂತ ಅರ್ಥ. ಉಲ್ಕೆಗಳು ನಾವು ಇದನ್ನ ಓದಿದರೆ ನೆನಪಿರಲ್ಲ ಕಣ್ರಿ, ಕಂಪೇರ್ ಮಾಡ್ಕೋಬೇಕು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೆಟಿಯೋರಾಯ್ಡ್ಸ್ ಆ್ಯಂಡ್ ಅಸ್ಟರಾಯ್ಡ್ಸ್? ಅಸ್ಟರಾಯ್ಡ್ಸ್ಗಳಿಗೂ ಮತ್ತು ಮೆಟಿಯೋರಾಯ್ಡ್ಸ್ಗಳಿಗೂ ಏನು ವ್ಯತ್ಯಾಸ ಇದೆ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡ್ವಾರ್ಫ್ ಪ್ಲಾನೆಟ್ ಆ್ಯಂಡ್ ಅಸ್ಟರಾಯ್ಡ್ಸ್? ಇವುಗಳನ್ನ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು. ಅದನ್ನ ನಿಮಗೆ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ. 6.6 ಬರೋಣ. 6.6 ಬಂದ್ರೆ ಉಲ್ಕೆಗಳು ಆದಮೇಲೆ ನೆಕ್ಸ್ಟ್ ಬರೋಣ ಕಾಮೆಟ್ಸ್. ಇಂಗ್ಲೀಷ್ ಪದಗಳ ಪರಿಚಯ ಇರಬೇಕು, ಯಾಕಂದರೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಂತಂದ್ರೆ ಬರೇ ಕನ್ನಡ ಪದಗಳಿದ್ರೆ ತುಂಬ ಕಷ್ಟ ಆಗಿಬಿಡ್ತೈತಿ. ಕಾಮೆಟ್ಸ್ ಅಂತಂದ್ರೆ ಏನಂತ ಕರಿತಾ ಹೋಗ್ತೀವಿ? ಧೂಮಕೇತುಗಳು. ಸೊ ಧೂಮಕೇತುಗಳ ಬಗ್ಗೆ ಸ್ಟಡಿ ಮಾಡುವ. ಸೊ ಹ್ಯಾಲೆ ಧೂಮಕೇತು ಯಾಕೆ ಸಿಕ್ತು, ಯಾಕದು 78 ವರ್ಷಕ್ಕೆ ಕಾಣಬೇಕು, 76 ವರ್ಷಕ್ಕೆ ಕಾಣಬೇಕು, 75 ಅಥವಾ 76 ವರ್ಷಕ್ಕೊಮ್ಮೆ ಹ್ಯಾಲೆ ಅಂತಕ್ಕಂಥ ಒಂದು ಧೂಮಕೇತು ಕಾಣಿಸುತ್ತಾ? ಅದು ನಮಗೆ ಗೊತ್ತಿರೋ ವಿಚಾರ. ಯಾಕೆ 75, 76ಕ್ಕೆ ಕಾಣಬೇಕು? ಪ್ರತಿ ವರ್ಷ ಕಾಣ್ಬೋದಿತ್ತಲ್ವಾ?
ಎಲ್ಲ ಪ್ಲೇಸಲ್ಲೂ ಕಾಣಿಸುತ್ತಾ? ಸೊ ನಾವಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಹ್ಯಾಲೆ ಧೂಮಕೇತು ಆಗಿರ್ಬೋದು, ಹಾಗಾದರೆ ಶೂ ಮೇಕರ್ ಆಗಿರ್ಬೋದು, ಅವನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದು. ಒಂದು ವೇಳೆ ಭೂಮಿಗೆ ಧೂಮಕೇತು ಬಂದು ಅಪ್ಪಳಿಸಿದರೆ ಅವುಗಳನ್ನ ಏನಾರು ಡೈವರ್ಟ್ ಮಾಡೋಕ್ಕಾಗುತ್ತಾ? ಸೊ ಅವನ್ನೇನಾರು ಸಮುದ್ರಕ್ಕೆ ಕೆಡಬೇಕಾ? ಓಕೆ, ಸಮುದ್ರಕ್ಕೆ ಕೆಡಿದ್ರೆ ಎಲ್ಲಿ ಕೆಡುತ್ತಾರಾ? ಸೊ ಪೆಸಿಫಿಕ್ ಸಾಗರದ ನೇಮು ಪಾಯಿಂಟ್ ಅಂತ ಇದೆ. ದಕ್ಷಿಣ ಪೆಸಿಫಿಕ್ ಸಾಗರದ ಒಂದು ನೇಮು ಪಾಯಿಂಟ್ ಅಂತ ಅಲ್ಲಿ ಕೆಡುತ್ತಾರೆ. ಸೊ ಅದೆಲ್ಲ ಹೆಂಗೆ ಕೆಡುತ್ತಾರೆ ಏನೋದೆಲ್ಲ ಪೂರ್ತಿ ಡೀಟೇಲಾಗಿ ಅಧ್ಯಯನ ಮಾಡೋದಂತ. ದೆನ್ ಹಾಗೇನ 6.6 ಆಯಿತು. ಸೊ ಸೋಲರ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಪ್ಲಾನೆಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಡ್ವಾರ್ಫ್ ಪ್ಲಾನೆಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಅಸ್ಟ್ಯೂರಾಯ್ಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಮೆಟಿಯೋರಾಯ್ಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಆ್ಯಂಡ್ ಕಾಮೆಟ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ದೆನ್ ಹಾಗೇನ 6.7 ಸ್ಯಾಟಲೈಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸ್ಯಾಟಲೈಟ್ಸ್ ಕನ್ನಡದಲ್ಲಿ ಉಪಗ್ರಹಗಳು ಅಂತ ಕರೀತಾ ಹೋಗ್ತೀವಿ. ಸ್ಯಾಟಲೈಟ್ಸ್ ಉಪಗ್ರಹಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಉಪಗ್ರಹಗಳು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಆ್ಯಂಡ್ ನ್ಯಾಚುರಲ್ ಸ್ಯಾಟಲೈಟ್ಸ್. ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಗ್ಯಾನಿಮೆಡ. ಎರಡನೇದು ಯಾವುದು? ಟೈಟಾನ್. ಹಾಗಾದರೆ ಎರಡನೇದು ಟೈಟಾನ್, ಮೂರನೇದು ಕ್ಯಾಲಿಸ್ಟೋ. ಕ್ಯಾಲಿಸ್ಟೋ. ನಾಲ್ಕನೇದು ಹಾಗಾದರೆ ಯುರೋಪ. ಐದನೇದು ಬಂದರೆ ಚಂದ್ರ. ಲೂನರ್ ಅಂತ ಕರಿತಾ ಹೋಗ್ತೀವಿ. ನಾವು ಅಸ್ಟ್ರೋನಮಿಯನ್ನು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನಾವು ಚಂದ್ರ ಮತ್ತು ಮೂನ್ ಅಂತ ಕರಿಬಾರ್ದು. ಸೊ ಮೂನ್ ಅಂತ ಕರಿಬಾರ್ದು, ಅದು ಇಂಗ್ಲೀಷ್ ಪದ. ಬಟ್ ನಮ್ಮ ಅಸ್ಟ್ರೋನಮಿ ಒಳಗಡೆ ಅದಕ್ಕೊಂದು ಸ್ಪೆಷಲ್ ಪದ ಇದೆ, ಲೂನರ್ ಅಂತೇಳಿ. ನಾವು ಮೂನ್ ಎಕ್ಲಿಪ್ಸ್ ಅಂತ ಕರಿಬಾರ್ದು, ಲೂನರ್ ಎಕ್ಲಿಪ್ಸ್ ಅಂತ ಕರಿಬೇಕು. ಯಾಕಂದ್ರೆ ಆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಆಯಾ ಪದಗಳನ್ನು ನಾವು ಬಳಕೆ ಮಾಡ್ಕೊತ ಹೋಗಬೇಕು. ಓಕೆ, ಸೊ ಇಷ್ಟು ಅಂಶಗಳನ್ನು 6ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಹಾಗಾದರೆ ಸೌರಮಂಡಲದ ಒಳಗಡೆ. ದೆನ್ ಹಾಗೇನು ಮುಂದಕ್ಕೆ ಬರ್ತಾ ಹೋಗೋಣ, 7ನೇ ಭಾಗಕ್ಕೆ ಬರ್ತಾ ಹೋಗೋಣ. ಸೊ 6ನೇ ಪಾಯಿಂಟ್ ನಮಗೆ ಗೊತ್ತಾಗ್ತಾ ಹೋಯಿತು. ದೆನ್ ವಿ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇದಾದಮೇಲೆ ನಾವು ಮತ್ತೆ ಯಾವುದನ್ನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಐ ಥಿಂಕ್ 7th ಒನ್. ಸೊ 7ನೇ ಒಂದು ಪಾಯಿಂಟ್. 7ನೇ ಪಾಯಿಂಟ್ ಯಾವುದು ಅಂತಂದ್ರೆ, ಸೊ ಈಗ ಇಲ್ಲಿ ತನಕ ನಾವೆಲ್ಲ ಅಧ್ಯಯನ ಮಾಡಿದ್ದು ಸೊ ಭೂಮಿಯನ್ನು ಬಿಟ್ಟು ಎಲ್ಲ ಅಧ್ಯಯನ ಮಾಡಿದ್ವಿ ಕಣ್ರಿ. ಈಗ ಸೊ ಭೂಮಿಯನ್ನು ಬಿಟ್ಟು ಬಹುತೇಕ ಎಲ್ಲ ಅಧ್ಯಯನ ಮಾಡಿದ್ದೀವಿ. ಸೊ ಈಗ ಇಲ್ಲಿ ಏನು ಮಾಡೋಣ ನಮ್ಗೆ ಗೊತ್ತಾ? ಹಾಗಾದರೆ ಭೂಮಿ ಬಗ್ಗೆ ಅಧ್ಯಯನ ಮಾಡುವ. ಸೊ ಭೂಮಿಯ ಆಕಾರ ಜಿಯಾಡ್ ಆಗೈತೆ ಅಂತ ಗೊತ್ತ್ಕೊಂಡ್ರಿ. ಯಾಕೆ ಅದಕ್ಕೆ ಜಿಯಾಡ್ ಅಂತಂದೇ ಕರೆದ್ರು? ಯಾರು ಕರೆದ್ರು ಆ ಜಿಯಾಡ್ ಅಂತೇಳಿ? ಸೊ ಜಿಯಾಡ್ ಅಂತಂದ್ರೆ ಯಾಕೆ ಕರಿಬೇಕು? ಸುಮಾರು ಒಂದು 12.5 ಮಾರ್ಕ್ಸ್ ಕೇಳಿದಾನೆ. ಭೂಮಿಯು ಜಿಯಾಡ್ ಆಕಾರದಲ್ಲಿದೆ, ಚರ್ಚಿಸಿ ಅಂತೇಳಿ. ನೀವು ಅದನ್ನು ಬರೀಬೇಕಲ್ವ, 1-1.5 ಪೇಜ್ ಬರಬೇಕಾಗತ್ತೆ ಮೇನ್ಸ್ ಒಳಗಡೆ. ಭೂಮಿಯು ಜಿಯಾಡ್ ಆಕಾರವಾಗಿದೆ. ಅದಕ್ಕೆ ಸಾಕ್ಷಿಗಳೇನು, ಅದಕ್ಕೆ ಎವಿಡೆನ್ಸಸ್ ಏನಿದಾವ? ಬೆಡ್ ಫೋರ್ಡ್ ಪ್ರಯೋಗ ಅಂತ ಅಂದರೆ ಏನು? ಬೆಡ್ ಫೋರ್ಡ್ ಪ್ರಯೋಗದಲ್ಲಿ ಭೂಮಿ ದುಂಡಗಿದೆ ಅಂತ ಹೆಂಗೆ ಸಾಬೀತುಪಡಿಸುತ್ತಾ? ಅರಿಸ್ಟಾಟಲ್ ಹೇಳ್ತವ್ರೆ ಏನಂತೇಳಿ, ಚಂದ್ರಗ್ರಹಣ ನೋಡಿಬಿಟ್ರೆ ಗೊತ್ತಾಗುತ್ತಾ ಭೂಮಿ ದುಂಡಗಿದೆ ಅಂತೇಳಿ. ಸೊ ಇದನ್ನು ನಾಳೆ ಪ್ರಶ್ನೆ ಕೇಳ್ತಾನೆ, ಚಂದ್ರಗ್ರಹಣ ನೋಡಿದ್ರೆ ಭೂಮಿ ದುಂಡಗಿದೆ ಅಂತ ಹೆಂಗೆ ಗೊತ್ತಾಗುತ್ತಾ? ಇಸ್ ಎ ವೆರಿ ಸಿಂಪಲ್. ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತಾ? ಚಂದ್ರಗ್ರಹಣ ಆದಾಗ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತಾ? ಆ ನೆರಳು ದುಂಡಿಗಿರುತ್ತಾ? ಹಿಂಗಾಗಿ ನಾವು ಅನ್ಕೋಬೋದು, ಹಾಗಾದ್ರೆ ನೆರಳು ದುಂಡಿಗಿರೋದ್ರಿಂದ ಭೂಮಿ ಕೂಡ ದುಂಡಿಗಿರ್ಬೋದು ಅಂತೇಳಿ. ಸೊ ಪ್ರಶ್ನೆ ಕೇಳ್ತಾನೆ ಕಣ್ರಿ. ಸೊ ಭೂಮಿಯ ಆಕಾರ ಇಲ್ಲಿ ಅಧ್ಯಯನ ಮಾಡುವ. ನೆಕ್ಸ್ಟ್ ಹಾಗಾದರೆ ಅರ್ತ್ ಶೇಪ್ ಆದಮೇಲೆ ಸೊ 8ನೇ ಟಾಪಿಕ್ಕು ಅರ್ತ್ ಸೈಜ್, ಭೂಮಿಯ ಗಾತ್ರ. ನೆಕ್ಸ್ಟ್ ಬರ್ತಾ ಹೋಗುವ ಭೂಮಿಯ ಗಾತ್ರ ಅಂತೇಳಿ. ಭೂಮಿಯ ಆಕಾರ ಆಯಿತು. ಸೊ ಭೂಮಿಯ ಗಾತ್ರ, ಸೈಜ್ ಆಫ್ ಅರ್ತ್, ಭೂಮಿಯ ಗಾತ್ರ ಎಷ್ಟಿದೆ ಭೂಮಿ? ಕರ್ನಾಟಕ ಅಂದ ತಕ್ಷಣ ನೀವು ಸ್ವಲ್ಪ ಅಕ್ಷರನ ಕೇಳಿಸ್ಕೊಂಡು ಬರ್ಕೊಂಡಿರಿ. ನಾನು ಹೇಳೋ ಟೈಮಲ್ಲಿ ಸ್ವಲ್ಪ ನನಗೆ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇರ್ತೈತಿ. ಹಿಂಗೆ ನನಗೆ ಅಕ್ಷರದ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಿಂಗಾಗಿ ಕೇಳಿಸ್ಕೊಳ್ತಾ ಹೋಗಿರಿ. ಸೊ ಭೂಮಿಯ ಗಾತ್ರ ಅಂದ್ರೆ ನಾವು ಏನು ಸ್ಟಡಿ ಮಾಡ್ತಾ ಹೋಗ್ತೀವಿ ಸರ? ನೋಡಿರಿ, ಕರ್ನಾಟಕ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತಾ 1,91,791 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇಂಡಿಯನ್ ಸೈಜ್ ಎಷ್ಟು ಸರ? 32,87,263 ಇದೆ. ಸೊ ವಾಟ್ ಅಬೌಟ್ ಅರ್ತ್? ಭೂಮಿಯ ಗಾತ್ರ ಎಷ್ಟು ಆಗಾದ್ರ? ಇಡೀ ಭೂಮಿಯ ಸೈಜ್ ಎಷ್ಟಿದೆ? 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಇದರಲ್ಲಿ ನೀರು ಎಷ್ಟೈತಿ, ಭೂಭಾಗ ಎಷ್ಟೈತಿ, ಇದನ್ನೆಲ್ಲ ನಾವು ಇಲ್ಲಿ ಅಧ್ಯಯನ ಮಾಡಲ್ಲ. ಇಲ್ಲಿ ಸ್ವಲ್ಪ ನಾನು ನಿಮಗೆ ಇಂಟ್ರಡಕ್ಷನ್ ಕೊಡ್ತೀನಿ ಅಂತ, ಉಳಿದಿರೋ ಎಲ್ಲದನ್ನು ಕೂಡ ನಾವು ವಿ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ ಆಫ್ ವರ್ಲ್ಡ್ ಜಿಯೋಗ್ರಫಿಲಿ ಅಧ್ಯಯನ ಮಾಡೋಣ ನಂತರ. ನೆಕ್ಸ್ಟ್ 9ನೇ ಟಾಪಿಕ್ಕು ಹಾಗಾದರೆ ಭೂಮಿಯ ಆಕಾರ ಆಯಿತು, ಭೂಮಿಯ ಗಾತ್ರ ಆಯಿತು. ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಹೋಗ್ತೀನಿ. ಹಾಗಾದ್ರೆ ಭಾಳ ಇಂಪಾರ್ಟೆಂಟು ಅರ್ತ್ ಮೋಷನ್ಸು. ಅದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ನಾವು ಅಧ್ಯಯನ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಅಂತೇಳಿ. ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಕನ್ನಡದಲ್ಲಿ ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಕರಿತಾ ಹೋಗ್ತೀವಿ. ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಕರಿತಾ ಹೋಗ್ತೀವಿ. ಭೌಗೋಳಿಕ ನಿರ್ದೇಶಾಂಕಗಳು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಅಂತ ಕರಿತಾ ಹೋಗ್ತೀವಿ. ಜಿಯೋಗ್ರಫಿಕಲ್ ಇಂಡಿಕೇಟರ್ಸು ಏನು ಸರ ಭೌಗೋಳಿಕ ನಿರ್ದೇಶಾಂಕಗಳು ಅಂತಂದ್ರೆ? ಸೊ ಈ ಪದ ನಮಗೆ ಹೊಸ್ದೈತಲ್ವಾ? ಸೊ ಈ ಪಾಠ ಕೇಳಿರ್ತಾರೆ ನೀವು ಆಲ್ರೆಡಿ. ಆದರೆ ಈ ಪದ ಹೊಸ್ದಾಗಿರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ಗೆ UTM ಜೋನ್ಸ್ ಅಂತ ಕೇಳಿರ್ತಾರೆ ನೀವು. ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮರ್ಕ್ಯಾಪ್ಟರ್ ಅಂತೇಳಿ. ಸೊ ಲಾಸ್ಟ್ ಟೈಮ್ ನಿಮ್ಮ ಗ್ರೂಪ್ C ಎಕ್ಸಾಮ್ಸಲ್ಲಿ ಕೇಳಿದಾನೆ, ಕರ್ನಾಟಕವು ಯಾವ UTM ಜೋನಲ್ಲಿ ಐತಿ ಅಂತೇಳಿ.
42 ಮತ್ತು 44ರವರೆಗೆ ಕಂಡು ಬರ್ತೈತಿ. ಸೊ ಯು ಟಿ ಎಮ್ ಜೋನ್ಸ್ ಆಗಿರ್ಬೋದು, ಸೊ ಲ್ಯಾಟಿಟ್ಯೂಡ್ಸ್ ಆಗಿರ್ಬೋದು, ಲಾಂಗಿಟ್ಯೂಡ್ಸ್ ಆಗಿರ್ಬೋದು, ಅಂದ್ರೆ ಸರ ಅಕ್ಷಾಂಶಗಳಾಗಿರ್ಬೋದು, ಅಕ್ಷಾಂಶ, ಲ್ಯಾಟಿಟ್ಯೂಡ್ಸ್, ಲ್ಯಾಂಗಿಟ್ಯೂಡ್ಸ್, ರೇಖಾಂಶಗಳಾಗಿರ್ಬೋದು, ದೆನ್ ಯು ಟಿ ಎಮ್ ಜೋನ್ಸ್, ಯು ಟಿ ಎಮ್ ಝೋನ್, ಯು ಟಿ ಎಮ್ ಝೋನ್. ಸೊ ನಿಮ್ಮ ಪಿ ಸಿ ಎಕ್ಸಾಮ್ಸ್ಗೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಿಗೆ ಅಕ್ಷಾಂಶ ರೇಖಾಂಶ ಓದ್ಕೊಂಡು ಹೋದರೆ ಸಾಕು. ಆದ್ರೆ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೆ ನಿಮಗೆ ಯು ಟಿ ಎಮ್ ಜೋನ್ಗಳು ಗೊತ್ತಿರಬೇಕು. ಸೊ ಅದನ್ನೇ ಪ್ರಶ್ನೆ ಕೇಳ್ತಾನೆ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಓದಕತ್ತಿದ್ದೀರಾ, ಅಥವಾ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಓದಕತ್ತಿದ್ದೀರಾ, ಅಥವಾ ಈ SDA ಎಕ್ಸಾಮ್ಸ್ಗೆ ಓದಕತ್ತೀರ ಅಂತಂದ್ರೆ ಸೊ ಅಕ್ಷಾಂಶ ರೇಖಾಂಶ ಓದಿದ್ರೆ ಸಾಕಾಗುತ್ತೆ. ಇಲ್ಲ ಸರ್ ನಾವು PSI ಓದಬೇಕು, ನಾವು KS ಮಾಡಬೇಕು, ನಾವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದ್ರೆ ನಿಮಗೆ ಇವುಗಳ ಜೊತೆಗೆ ಯು ಟಿ ಎಮ್ ಜೋನ್ಸ್ಗಳು ಅಂದರೆ ಏನಂತ ಗೊತ್ತಿರಬೇಕು. ಎಷ್ಟು ಯು ಟಿ ಎಮ್ ಜೋನ್ಸ್ಗಳಿದಾವ, ಆ ಕಾನ್ಸೆಪ್ಟ್ ಏನು, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಸೊ ನಾವು ಇದನ್ನ 9ನೇ ಚಾಪ್ಟರ್ ಒಳಗಡೆ ಏನು ಮಾಡುವ, ಅಧ್ಯಯನ ಮಾಡ್ತಾ ಹೋಗುವ ಅಸ್ಟ್ರೋನಮಿಯ ಭಾಗದ ಒಳಗಡೆ. ದೆನ್ ಆಗಿ ಇದಾದಮೇಲೆ ಹಾಗಾದರೆ 9ನೇ ಚಾಪ್ಟರ್ ಆದಮೇಲೆ ದೆನ್ ವಿ ಡಿಸ್ಕಸ್ ಗೋ ಟು ದ 10th ಚಾಪ್ಟರ್. ಇಲ್ಲಿ ಏನು ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂದ್ರೆ ಸೊ ಅರ್ತ್ ಮೋಷನ್ಸ್ ಬಗ್ಗೆ, ಕನ್ನಡದಲ್ಲಿ ಭೂಮಿಯ ಚಲನೆಗಳು ಅಂತ ಕರಿತಾ ಹೋಗ್ತೀವಿ. ಭೂಮಿಯ ಚಲನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಭೂಮಿಯ ಚಲನೆಗಳು ತುಂಬ ತಿಳ್ಕೋಬೇಕಾಗಿದೆ. ಈ ಭೂಮಿಯ ಚಲನೆಗಳು ಇಡೀ ನಮ್ಮ ಭೂಗೋಳದ ಸುಮಾರು 50% ಡಿಪೆಂಡ್ ಆಗೋದು ಈ ಭೂಮಿಯ ಚಲನೆಗಳ ಮೇಲೆ. ಸೊ ನಮ್ಮ ಅಟ್ಮಾಸ್ಫಿಯರ್ ಡಿಸೈಡ್ ಆಗೋದು, ಸಾಗರ ಪ್ರವಾಹಗಳು, ಮಾರುತಗಳು, ಒತ್ತಡ, ಇದು ನಿಮಗೆ ಕರೆಕ್ಟ್ ಅರ್ಥ ಆದರೆ ಮಾತ್ರ ನೆಕ್ಸ್ಟ್ ನಿಮಗೆ ಕೋಪನ್ ಕ್ಲಾಸಿಫಿಕೇಶನ್ ಅರ್ಥ ಆಗ್ತೈತಿ, ಎಲ್ಲಿನೋ ಅರ್ಥ ಐತಿ, ಲಾನಿನೋ ಅರ್ಥ ಆಗ್ತೈತಿ. ಯಾಕೆ ಎಲ್ಲಿನೋ ಡಿಸೆಂಬರ್ ತಿಂಗಳು ಕೊನೆಯ ವಾರದಲ್ಲೇ ಬರ್ತೈತಿ, ಅದೆಲ್ಲ ಅರ್ಥ ಆಗ್ತೈತಿ. ಲಾಂಗ್ ಡ್ಯೂರೇಷನ್ ಡೇ ಅಂದರೆ ಯಾವುದು, ಶಾರ್ಟ್ ಡ್ಯೂರೇಷನ್ ಡೇ ಅಂತಂದರೆ ಯಾವುದು, ಹಾಗಾದರೆ ಜೀರೋ ಶಾಡೋ ಅಂದರೆ ಏನು, ಜೀರೋ ಶಾಡೋ ಎಲ್ಲಿ ಕಂಡು ಬರ್ತೈತಿ. ಏಪ್ರಿಲ್ 24ನೇ ತಾರೀಕು ಯಾಕೆ ಬೆಂಗಳೂರಲ್ಲಿ ಜೀರೋ ಶಾಡೋ ಕಂಡು ಬರಬೇಕು. ಒಂದು ವರ್ಷಕ್ಕೆ ಎಷ್ಟು ಸ್ಥಳಗಳಲ್ಲಿ ಜೀರೋ ಶಾಡೋ ಕಂಡು ಬರ್ತೈತಿ, ಭೂಮಿ ಯಾವ ಭಾಗದಲ್ಲಿ ಬೇಕಾದ್ರೂ ಕಾಣಿಸುತ್ತಾ ಶಾಡೋ ಇಲ್ಲ. ಸೊ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಇಲ್ಲಿ ನಾವೇನು ಮಾಡಬೇಕು, ಅಧ್ಯಯನ ಮಾಡಬೇಕು. ನಿಮ್ಮ ಅಸ್ಟ್ರಾನಮಿ ಒಳಗಡೆ ಪ್ರಶ್ನೆ ಪತ್ರಿಕೆನ ಯಾರೇ ತೆಗಿಲಿ ಫಸ್ಟು ಅವರು ಕೈ ಹಾಕೋದು ಭಾಗ ಯಾವುದಂದ್ರೆ ಭೂಮಿಯ ಚಲನೆಗಳು ಕಂಡ್ರೆ. ಯಾಕಂದರೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಸೊ ಮುಂಬರುವ ಎಲ್ಲ ಪಾಠಗಳು ಭಾಳ ಚಂದ ಅರ್ಥ ಆಗ್ತವೆ. ಒಂದು ವೇಳೆ ಇದು ಎಕ್ಸಾಮಿಗೆ ಬರದೇ ಇದ್ರೂ ಕೂಡ ಮುಂದಿನ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕಂದ್ರೆ ಇವು ನಮಗೆ ಗೊತ್ತಿರಬೇಕು. ಇದು ಅರ್ಥ ಆಯ್ತಂದರೆ ಮುಂದಿನ ಎಲ್ಲ ಪಾಠಗಳು ಅರ್ಥ ಆಗ್ತಾವೆ. ನಿಮಗೆ ಗೊತ್ತಿರಲಿ ಡೆಸರ್ಟ್ಸ್ ಆ್ಯಂಡ್ ನ್ಯಾಚುರಲ್ ವೆಜಿಟೇಷನ್ ಅರ್ಥ ಆಗಬೇಕಂದ್ರೆ ಇದು ಅರ್ಥ ಆಗಬೇಕು. ಯಾಕೆ ತಾರ್ ಮರುಭೂಮಿ ಅಲ್ಲೇ ಇದೆ, ನಿಮ್ಗೆ ಗೊತ್ತಿರಲಿ ಭೂಖಂಡಗಳ ಎಲ್ಲ ಮರುಭೂಮಿಗಳನ್ನು ನೀವು ಗಮನಿಸ್ತಾ ಹೋಗಿ, ನಿಮ್ಮ ಹತ್ರ ಅಟ್ಲಾಸನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ತಾ ಹೋಗಿ, ಅವೆಲ್ಲವೂ ಪಶ್ಚಿಮ ಕರಾವಳಿಗೆ ಹತ್ತಿರದಲ್ಲೇ ಇದ್ದಾವೆ. ಯಾಕೆ ಪಶ್ಚಿಮ ಕರಾವಳಿಗೆ ಹತ್ತಿರದಲ್ಲೇ ಇರಬೇಕು ಎಲ್ಲ ಮರುಭೂಮಿಗಳು? ಬಿಕಾಸ್ ಆಫ್ ಅಲ್ಲಿ ಕೋಲ್ಡ್ ಕರೆಂಟ್ ಬರ್ತೈತೆ, ಅಂದ್ರೆ ಶೀತೋದಕ ಪ್ರವಾಹ ಬರುತ್ತೆ. ಒಂದು ಪ್ರಶ್ನೆ ಕೇಳಿದ್ದೆ, ಸಾಗರ ಪ್ರವಾಹಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ರು ಎಕ್ಸಾಮ್ಸಲ್ಲಿ. ಏನು ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಜನವರಿ ಮೊದಲ ವಾರದಲ್ಲಿ ಐಸೋಥರ್ಮ್ ಲೈನ್ಗಳ ಲಕ್ಷಣ. ಆಪ್ಷನ್ ಎ, ಅದ್ರ ಒಂದೇ ಸ್ಟೇಟ್ಮೆಂಟು, ಭೂಭಾಗದಲ್ಲಿ ಉತ್ತರದ ಕಡೆಗೆ ಚಾಚಿಕೊಂಡಿರುತ್ತವೆ, ಜಲಭಾಗದಲ್ಲಿ ದಕ್ಷಿಣದ ಕಡೆಗೆ ಚಾಚಿಕೊಂಡಿರುತ್ತವೆ. ಆಪ್ಷನ್ ಸಿ ಎ, ಅದು ಕೇಳ ಆಪ್ಷನ್ ಎ 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಸರಿ, ಈ ರೀತಿ ಪ್ರಶ್ನೆ ಕೇಳ್ತಾನೆ. ಅದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಭೂಮಿಯ ಚಲನೆಗಳ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಭೂಮಿಯ ಚಲನೆ ಇದ್ರ ಒಳಗಡೆ 2 ಭಾಗ ಮಾಡ್ತಾ ಹೋಗ್ತೀವಿ. ಒಂದೇದು ರೊಟೇಷನ್ ಆಫ್ ಅರ್ತ್ ಆಕ್ಸಿಸ್ಸು, ಕನ್ನಡದಲ್ಲಿ ಅಕ್ಷಭ್ರಮಣೆ ಅಂತ ಕರಿತಾ ಹೋಗ್ತೀವಿ. ಅಕ್ಷಭ್ರಮಣೆ ಪದನೇ ಅರ್ಥ ಮಾಡ್ಕೋಬೋದು. ಅಕ್ಷಭ್ರಮಣೆ ಅಂತೇಳಿ. ಅಕ್ಷ ಅಂತಂದ್ರೆ ಭೂಮಿಯ 2 ಧ್ರುವಗಳು. ಇದನ್ನು ಭೂಮಿ ಅಂತ ಅನ್ಕೊಳ್ಳುವ. ಇದು ನಾವು ಭೂಮಿ ಅಂತ ಅನ್ಕೊಂಡ್ರೆ ಈ 2 ಧ್ರುವಗಳನ್ನು ಸೇರಿಸ್ತಕ್ಕಂಥ ಈ ಮಧ್ಯದ ಸೆಂಟ್ರಲ್ ಪಾಯಿಂಟಿಂದ ಈ ಧ್ರುವದಿಂದ ಧ್ರುವದಿಂದ ಇಲ್ಲಿಗೆ ಹಿಂಗೆ ಸೆಂಟ್ರಲ್ ಪಾಯಿಂಟಿಂದ ಒಳಗಡೆಯಿಂದ ಒಂದು ಪಾಯಿಂಟ್ ಹೋಗಿರ್ತದಲ್ಲ, ಒಂದು ಇಮ್ಯಾಜಿನರಿ ಲೈನ್ ಹೋಗಿರ್ತಲ್ವ, ಅದಕ್ಕೆ ಅಕ್ಷ ಅಂತ ಕರಿತಾ ಹೋಗ್ತೀವಿ. ಆ ಅಕ್ಷವನ್ನು ಸುತ್ತೋದಕ್ಕೆ ಅಕ್ಷಭ್ರಮಣೆ ಅಂತ ಕರಿತಾ ಹೋಗ್ತೀವಿ. ಭಾಳ ಜನ ಎಲ್ಲ ಹೇಳ್ತಾರೆ ತನ್ನ ಸುತ್ತ ತಾನು ಸುತ್ತಿಕೊಳ್ಳುವುದು ಅಂತೇಳಿ. ಇದು ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ಹೇಳಿರ್ತಾರೆ ಅಷ್ಟೇ. ಬಟ್ ನಾವು ಜಿಯೋಗ್ರಫಿಯನ್ನು ಅಸ್ಟ್ರೋನಮಿ ಲ್ಯಾಂಗ್ವೇಜಲ್ಲೇ ಸ್ಟಡಿ ಮಾಡಬೇಕು. ಸೊ ಹಿಂಗಾಗಿ ಅಕ್ಷಭ್ರಮಣೆ ಅಂತ ಯಾರಾದರೂ ಕೇಳಿದ್ರೆ ತನ್ನ ಸುತ್ತ ತಾನು ಸುತ್ತಕೊಳ್ಳೋದಂತ ಅನ್ನೋದು ಬೇಡ, ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಿಜವಾದ ಅರ್ಥ ಏನಪ್ಪ ಅಂದ್ರೆ ತನ್ನ ಅಕ್ಷದ ಸುತ್ತಲೂ ಸುತ್ತೋದಕ್ಕೆ ಅಕ್ಷಭ್ರಮಣೆ ಅಂತ ಕರಿತಾ ಹೋಗ್ತೀವಿ. ಅಕ್ಷ ಅಂದ್ರೆ ಏನು ಸರ್? ಫಸ್ಟ್ ಆಫ್ ಆಲ್ ಇಟ್ಸ್ ಎ ವೆರಿ ಸಿಂಪಲ್. ಅಕ್ಷ ಅಂತಂದ್ರೆ ಇದನ್ನೇ ನಾವು ಭೂಮಿ ಅಂತ ಅನ್ಕೊಳ್ಳೋದಾದ್ರೆ ಈ ಭೂಮಿಯ ಒಳಗಡೆ ಭೂಮಿಯ ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಹೋಗೋಕ್ಕೆ ಒಂದು ಇಮ್ಯಾಜಿನರಿ ಲೈನ್ ಐತೆ ಕಣ್ರಿ. ಇಲ್ಲೇನು ಪೆನ್ಸಿಲ್ ಕಾಣಿಸ್ತೈತಲ್ವ, ಈ ಲೈನನ್ನು ನಾವೇನಂತ ಕರಿತಾ ಹೋಗ್ತೀವಿ ಅಂದ್ರೆ ಅಕ್ಷ ಅಂತ ಕರಿತಾ ಹೋಗ್ತೀವಿ. ಇದ್ರ ಸುತ್ತಲೂ ಸುತ್ತಾಕೋದಕ್ಕೆ ಅಕ್ಷಭ್ರಮಣೆ ಅಂತ ಕರಿತಾ ಹೋಗ್ತೀವಿ. ಇದ್ರ ಇನ್ ಡೀಟೇಲ್ ಇನ್ಫಾರ್ಮೇಷನ್ ತುಂಬ ಮಾತಾಡಬೇಕು ಇದ್ರ ಬಗ್ಗೆ. ಇದನ್ನು ನಾನು ನಿಮಗೆ ಆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ. ಅಕ್ಷಭ್ರಮಣೆ ಆದಮೇಲೆ ಎದ್ದೆನಾಗೇನು ಪರಿಭ್ರಮಣೆ, ರೆವಲ್ಯೂಷನ್ ಅರೌಂಡ್ ಸನ್. ಇದನ್ನ ಅಧ್ಯಯನ ಮಾಡಬೇಕು. ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಕಂಪಲ್ಸರಿಯಾಗಿ ನೀವು ಓದಲೇಬೇಕಾದಂಥ ಒಂದು ಪಾಯಿಂಟ್ ಯಾವುದಂದ್ರೆ ಕೆಪ್ಲರ್ ನಿಯಮಗಳು. ಸೊ ಭೂಮಿಯ ಪರಿಭ್ರಮಣೆಯಲ್ಲಿ ನೀವು ಅಧ್ಯಯನ ಮಾಡಬೇಕಾಗಿರುವ ಒಂದು ಅಧ್ಯಾಯ ಯಾವುದಪ್ಪ ಅಂದ್ರೆ
ಕೆಪ್ಲರ್ ನಿಯಮಗಳು ಏನು ಹೇಳ್ತಾವ, ಇದು ಅರ್ಥ ಆದ್ರೆ ಮಾತ್ರ ಭೂಮಿಯ ಪರಿಭ್ರಮಣೆ ಅರ್ಥ ಆಗ್ತೈತಿ, ಮುಂದೆ ಬರುವ ಕಾನ್ಸೆಪ್ಟ್ ಅರ್ಥ ಆಗ್ತಾವ. ಈ ಕೆಪ್ಲರ್ ನಿಯಮ ಅರ್ಥ ಆಗಲಿಲ್ಲ ಅಂತಂದ್ರೆ ಮುಂಬರುವ ಕಾನ್ಸೆಪ್ಟ್ಗಳು ಅರ್ಥ ಆದಂಗೆ ಆಗ್ತಾವ, ಅರ್ಥ ಆಗಲ್ಲವು. ಕೆಪ್ಲರ್ ನಿಯಮಗಳು, 1ನೇ ನಿಯಮ ಏನು ಹೇಳುತ್ತಾ, 2ನೇ ನಿಯಮ ಏನು ಹೇಳುತ್ತಾ, ಇದೆಲ್ಲ ಅರ್ಥ ಮಾಡ್ಕೋಬೇಕು. 1ನೇ ನಿಯಮ ಏನು ಹೇಳುತ್ತಾ, 2ನೇ ನಿಯಮ ಏನು ಹೇಳುತ್ತಾ, 3ನೇ ನಿಯಮ ಏನು ಹೇಳುತ್ತಾ. ಹಾಗಾದರೆ ಏನು ಪ್ರಶ್ನೆ ಕೇಳಿಬಿಡ್ತಾನ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ ಹಾಗಾದರೆ ಒಂದು ವೇಳೆ ಭೂಮಿ ಸೂರ್ಯನ ಸುತ್ತ ಆಗ್ತೈತಲ್ವಾ, ಇಲ್ಲಿ ಸುತ್ತಾಗ್ತಿರೋ ಭೂಮಿ ನಾಳೆ ಇನ್ ಕೇಸ್ ಏನಾದರೂ ಇಲ್ಲಿಗೆ ಬಂತು ಅಂದರೆ ಎಷ್ಟು ದಿನ ಆಗ್ತದೆ ಒಂದು ವರ್ಷಕ್ಕೆ ಅಂತ ಕೇಳ್ತಾನೆ. ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೇಳ್ತಾನವ. ಒಂದು ವೇಳೆ ಭೂಮಿ ಇಷ್ಟು ದೂರ ಇದೆ, ಭೂಮಿ ಇಷ್ಟು ಸೂರ್ಯನ ಇಷ್ಟು ಇನ್ ಕೇಸ್ ಹತ್ರಕ್ಕೆ ಬಂತಂದರೆ ಎಷ್ಟು ದಿನಗಳಲ್ಲಿ, ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ದಿನ ಆಗ್ತೈತಿ ಅಂತ. ಹಾಗಾದ್ರೆ ಅರ್ಧ ಮಾಡಿದ್ರೆ ಎಷ್ಟು, ಇದು ಅರ್ಧಕ್ಕೆ ಬಂದರೆ ಎಷ್ಟು ದಿವಸ ಆಗುತ್ತಾ, ಕಾಲ್ಭಾಗಕ್ಕೆ ಬಂದರೆ ಎಷ್ಟು ದಿವಸ ಆಗುತ್ತಾ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಭೂಮಿಯ ಈ ಒಂದು ರೇಡಿಯಸನ್ನು ಹಾಗಾದರೆ 25% ಇಳಿಸಿದರೆ ಒಂದು ವರ್ಷಕ್ಕೆ ಎಷ್ಟು ದಿವಸ, 45 ದಿವಸ ಬರ್ತೈತೆ, 45.6 ದಿವಸಗಳು ಬರ್ತಾವ. ಅದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸರ್, ಅದನ್ನ ನಿಮ್ಗೆ ಹೇಳ್ತೀನಿ. ಇದನ್ನು ಕೆಪ್ಲರ್ನ 3ನೇ ನಿಯಮ ಹೇಳ್ತಾ ಹೋಗುತ್ತಾ. ಅಂಡಾಗೇನು ಕೆಪ್ಲರ್ನ 2ನೇ ನಿಯಮ ಹೇಳ್ತಾ ಹೋಗ್ತೈತಿ. ಏನಪ್ಪ ಅಂದ್ರೆ ಭೂಮಿಯು ಆದರೆ ಸೂರ್ಯನ ಸುತ್ತ ಹಿಂಗೆ ತಿರುಗ್ತೈತಿ, ಪರಿಭ್ರಮಣೆ ಮಾಡ್ತೈತಿ ಅಂತೇಳಿ. ವಾಸ್ತವ ನಿಜವಾಗ್ಲೂ ಹಿಂಗೆ ತಿರುಗ್ತಿಲ್ಲ ಕಂಡ್ರದು. ಕೆಲವೊಂದು ಕಡೆ ಭಾಳ ಫಾಸ್ಟಾಗಿ ಹೋಗ್ತೈತಿ, ಕೆಲವೊಂದು ಕಡೆ ಸ್ಲೋ ಹೋಗ್ತೈತಿ. ಕೆಲವೊಂದು ಕಡೆ ಭಾಳ ಫಾಸ್ಟ್ ಆಗುತ್ತೆ, ಕೆಲವೊಂದು ಕಡೆ ಸ್ಲೋ ಆಗುತ್ತಾ. ಹಿಂಗೆ ಫಾಸ್ಟು ಸ್ಲೋ ಯಾಕೆ ಆಗ್ತೈತೆ ಸರ, ಇದನ್ನು ಕೆಪ್ಲರ್ 2ನೇ ನಿಯಮ ಹೇಳ್ತೈತಿ. ಭೂಮಿಯು ನಿಖರ ಒಂದೇ ವೇಗದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿಲ್ಲ. ಸೂರ್ಯನ ಸುತ್ತ ಭಾಳ ಸ್ಪೀಡಾಗಿ ಸುತ್ತ ಇಲ್ಲ, 1 ಗಂಟೆಗೆ 1,07,000 ಕಿಲೋಮೀಟರ್ ಅಷ್ಟೇ. ಅಪ್ರಾಕ್ಸಿಮೇಟ್ಲಿ 1 ಸೆಕೆಂಡಿಗೆ 29.5 ಕಿಲೋಮೀಟರ್ ಭೂಮಿ ಸೂರ್ಯನ ಸುತ್ತ ಹಾಕೋದು. ಭೂಮಿ ಸೂರ್ಯನ ಸುತ್ತಾಕಕ್ಕೆ ಎಷ್ಟು ಟೈಮ್ ತಗೊಳ್ತೈತಿ ಅಂತಂದರೆ 1 ಸೆಕೆಂಡಿಗೆ 29.5 ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನು ಎಕ್ಸಾಮ್ಸಲ್ಲಿ ಕೇಳಿದಾನ, ಅಲ್ಲಿ ಆಪ್ಷನ್ಸಲ್ಲಿ 30 ಅಂತ ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ರೌಂಡ್ ಫಿಗರ್ ಮಾಡಿದ್ರೆ 30 ಆಗುತ್ತಂತೆ. ಸರ್ 29.5 ಕನ್ಫರ್ಮ್ ಇಲ್ಲ, ಯಾಕಂದ್ರೆ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಕೆಲವೊಂದು ಹತ್ರ ಭಾಳ ಸ್ಪೀಡಾಗಿ ಹೋಗುತ್ತೆ ಭೂಮಿ, ಕೆಲವೊಂದು ಹತ್ರ ಭಾಳ ಸ್ಲೋ ಆಗಿ ಹೋಗುತ್ತೆ. ಸರ್ ಯಾಕೆ ಹಿಂಗೆ ಆಗುತ್ತಾ ಸರ, ಯಾಕೆ ಹಿಂಗೆ ಆಗುತ್ತೆ ಅನ್ನೋದು ಅರ್ಥ ಆಗಬೇಕು ಅಂತಂದರೆ ಕೆಪ್ಲರ್ ಚಲನೆ 2ನೇ ನಿಯಮ ಅರ್ಥ ಆಗಬೇಕು. ಭೂಮಿಯು ತನ್ನ ಕಕ್ಷೆಯ ಯಾವುದಾದರೂ 2 ನಿರ್ದಿಷ್ಟವಾದ ಸ್ಥಳದಿಂದ ನಿರ್ದಿಷ್ಟವಾದ ಸಮಯದಲ್ಲಿ ಚಲಿಸಿದ ನಿರ್ದಿಷ್ಟವಾದ ದೂರ ಮತ್ತು ಸೂರ್ಯನ ನಡುವೆ ಏರ್ಪಡುವ ತ್ರಿಕೋನಗಳ ನಡುವಿನ ಪರಸ್ಪರ ಮೊತ್ತವು ಪರಸ್ಪರ ಸಮವಾಗಿರ್ತವ. ಇದನ್ನು ನಾನು ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನ ಟಾಪಿಕ್ ವೈಸ್ ಹೇಳ್ಕೊಂತ ಬಂದಾಗ ನಿಮಗೆ ಪೂರ್ತಿ ಡೀಟೇಲ್ ಏನಾಗುತ್ತೆ ಅರ್ಥ ಆಗ್ತಾ ಹೋಗ್ತೈತಿ. ಸೊ ಇದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಕೊಳ್ಳುವ 10ನೇ ಪಾಯಿಂಟು. ಹಾಗಾದ್ರೆ ನೆಕ್ಸ್ಟ್ 11ನೇ ಬರ್ತಾ ಹೋಗ್ತೀನಿ. 11ನೇ ಪಾಯಿಂಟಿಗೆ ಬರೋದಾದ್ರೆ ದೆನ್ ವಿ ಡಿಸ್ಕಸ್ ಅಬೌಟ್ ದ ಸೆಲೆನಾಲಜಿ ಅಂತೇಳಿ. ಸೆಲೆನಾಲಜಿ ಏನು ಸರ, ಸೆಲೆನಾಲಜಿ ಅಂತಂದ್ರೆ ಸೆಲೆನಾಲಜಿ ಅಂದ್ರೆ ಏನು ಸರ, ಸೆಲೆನಾಲಜಿ ಅಂತಂದ್ರೆ ಸೆಲೆನ್ ಅಂತಂದ್ರೆ ಏನು, ಹೊಡಿ ಮೀನ್ ಬೈ ಸೆಲೆನ್. ಇದೇ ಪಾಠ ಕೇಳಲಿಲ್ಲ ಸರ್, ಹೊಸ ಚಾಪ್ಟರ್ ಹೇಳಕತ್ತೀರ, ಏನಿಲ್ಲ ಕಣ್ರಿ. ಚಂದ್ರ ಅಂತ ಅರ್ಥ. ಸೆಲೆನ್ ಅಂದರೆ ಚಂದ್ರ, ಲೂನರ್ ಅಂದರೆ ಚಂದ್ರ, ಮೂನ್ ಅಂದರೆ ಚಂದ್ರ. ಹಾಗಾದ್ರೆ ಚಂದ್ರ, ತಿಂಗಳು ಅಂದರೆ ಚಂದ್ರ ಇರಲಿ. ಚಂದ್ರನ ಬಗ್ಗೆ ಅಧ್ಯಯನ ಮಾಡೋಣ. ಚಂದ್ರನ ಅಧ್ಯಯನ ಮಾಡುವ. ಸೊ ಚಂದ್ರನ ಮೇಲ್ಮೈ ಹೆಂಗಿದೆ, ಯಾಕೆ ನೀಲ್ ಆರ್ಮ್ಸ್ಟ್ರಾಂಗ್ ಜಂಪ್ ಮಾಡಿದರು, ಹಿಡಿಬೋದಿತ್ತಲ್ವೇ, ಹಿಡಿಯೋಕ್ಕಾಗಲಿಲ್ಲ ಅವ್ರ ಕೈಲಿ, ಯಾಕೆ ಗ್ರಾವಿಟಿ ಭಾಳ ಕಡಿಮೆ ಇತ್ತು. ಅವಾಗ ಭುಜ ಹಾಡ್ರಿ ಹಿಂದ್ಗಡೆಯಿಂದ ಪುಷ್ ಮಾಡಿದಾಗ ನೀಲ್ ಆರ್ಮ್ಸ್ಟ್ರಾಂಗ್ ಜಂಪ್ ಮಾಡ್ತಾರೆ. ಅದನ್ನೆಲ್ಲ ನಾವು ಮುಂದೆ ಡಿಸ್ಕಸ್ ಮಾಡುವ. ನಾನು ಮಾತಾಡಿದ್ದು 1969 ಜುಲೈ 20ನೇ ತಾರೀಕು ಏನಾಯಿತು ಚಂದ್ರನ ಮೇಲ್ಗಡೆ ಅಂತೇಳಿ. ಸೊ ಇದನ್ನೆಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಇದಾದ್ಮೇಲೆ ಮತ್ತೇನು ಅಧ್ಯಯನ ಮಾಡ್ಬೇಕು ಸರ, ಚಂದ್ರಯಾನಗಳು, ಅದರ ಲೂನರ್ ಮಿಷನ್ಸ್ ಬಗ್ಗೆ ಸ್ಟಡಿ ಮಾಡಬೇಕು. ಚಂದ್ರನ ಅಧ್ಯಯನ ಮಾಡೋದು ಅಷ್ಟೇ ಸಾಲದು. ಇದಾದಮೇಲೆ ಸೊ ನೆಕ್ಸ್ಟ್ 12ನೇದು ಲೂನರ್ ಮಿಷನ್ಗೆ ಹೋಗೋದಕ್ಕಿಂತ ಮೊದಲು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು. ಅಮಾವಾಸ್ಯೆ ಹೆಂಗಾಗ್ತವ, ಹುಣ್ಣಿಮೆ ಹೆಂಗಾಗ್ತವ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಯಾಕೆ ನಮ್ಮ ಕ್ಯಾಲೆಂಡರ್ಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದವ. ಅವತ್ತಿನ ದಿವಸನೇ ಏನೋ ಎನರ್ಜಿ ಬರ್ತೈತಾ ಭೂಮಿಗೆ, ಏನಾದರೂ ಆಗುತ್ತಾ, ಯಾಕೆ ಅವತ್ತಿನ ದಿವಸಗಳನ್ನು ಅವತ್ತು ಒಂದು ವಿಶೇಷವಾದ ದಿನಗಳಾಗಿ ನಾವು ಆಚರಿಸ್ತಾ ಹೋಗ್ತೀವಿ. ನಮ್ಮ ಪೂರ್ವಜರು ಏನೋ ಮಾಡ್ಯಾರ ಅಂದ್ರೆ ಅದು ಹಿಂದ್ಗಡೆ ಯಾವುದೋ ಒಂದು ವೈಜ್ಞಾನಿಕ ಅಥವಾ ಅವ್ರಿಗೆ ಆದಂಥ ಕೆಲವು ಅನುಭವಗಳು ಇದ್ದೇ ಇರ್ತವೆ. ನಾವು ಸುಮ್ಮನೆ ಏನೂ ಗೊತ್ತಿಲ್ಲದಂಗೆ ನಮ್ಮ ಪೂರ್ವಜರು ಮಾಡಿದ್ದನ್ನು ಒಂದೇ ಸೆಕೆಂಡಲ್ಲಿ ಅದು ಮೂಢನಂಬಿಕೆ ಅಂತ ಅನ್ನೋದು ತಪ್ಪಾಗುತ್ತೆ. ಹಂಗಂತೇಳಿ ಮೂಢನಂಬಿಕೆ ಇಲ್ಲ ಅಂತ ಹೇಳೋಕತ್ತಿಲ್ಲ, ಮೂಢನಂಬಿಕೆಗಳು ಇದ್ದಾವೆ. ಆದರೆ ನಮಗೆ ಗೊತ್ತಿಲ್ಲದಂಗೆ ಅದು ಮೂಢನಂಬಿಕೆ ಅಂತಂದ್ರೆ ತಪ್ಪಾಗುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬೇರೆ ದಿನಗಳಿಗೆ ಕಂಪೇರ್ ಮಾಡ್ತಾ ಹೋದರೆ ಈ ನಮ್ಮ ಭೂಮಿಯ ಮೇಲೆ ಒಂದು ವಿಶೇಷವಾದ ಗುರುತ್ವಾಕರ್ಷಣ ಬಲ ಏನಾಗುತ್ತೆ ಪರಿಚಯ ಆಗುತ್ತೆ. ಅದಕ್ಕೆ ಮೀನುಗಾರರಿಗೆ ವಾರ್ನ್ ಮಾಡ್ತಿರ್ತಾರೆ, ಇವತ್ತು ಅಮಾವಾಸ್ಯೆ ಇದೆ ಹೋಗ್ಬೇಡ್ರಿ ಮೀನು ಹಿಡಿಯೋಕ್ಕಂತೇಳಿ. ಯಾಕೆ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ಉಬ್ಬರ ಇಳಿತಗಳೆಲ್ಲ ಉಂಟಾಗ್ತಾ ಹೋಗ್ತವೆ. ಸೊ ಈ ಉಬ್ಬರ ಇಳಿತಗಳನ್ನು ನಾವು ಸಾಗರ ಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ, ಎಲ್ಲಿ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ. ಅದು ಅರ್ಥ ಆಗಬೇಕಂದ್ರೆ ಇದು ಅರ್ಥ ಆಗಬೇಕು. ಸ್ಟ್ರಿಂಗ್ ಅಂದ್ರೇನು, ಹಾಗಾದ್ರೆ ನೀಪ್ ಟೈಡ್ ಅಂದ್ರೇನು, ಸ್ಟ್ರಿಂಗ್ ಟೈಡ್ ಅಂದ್ರೇನು, ಅದೆಲ್ಲ ಅಧ್ಯಯನ ಮಾಡಬೇಕಂದ್ರೆ ಈ ಅಮಾವಾಸ್ಯೆ ಹುಣ್ಣಿಮೆ ಅರ್ಥ ಆಗಬೇಕು. ಸೊ ಅದನ್ನು ನಾವು 12ನೇ ಪಾಠ ಆಗಿ ಅಧ್ಯಯನ ಮಾಡ್ಕೊಳ್ತಾ ಹೋಗುವ. ದಿನಾಗಿನ 13ನೇ ಭಾಗವಾಗಿ ಲೂನರ್ ಮಿಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಲೂನರ್ ಮಿಷನ್, ಲೂನಾ ಮಿಷನ್ ಅಲ್ಲ. ಲೂನಾ ಮಿಷನ್ ಅಂದರೆ ರಷ್ಯಾದ ಚಂದ್ರಯಾನ.
ನನಗೆ ಲೂನರ್ ಅಂದರೆ ಚಂದ್ರ ಅಂತ ಅರ್ಥ ಕಣ್ರಿ. ನಾವು ಅಸ್ಟ್ರಾನಮಿನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಾವು ಮೂನ್ ಅನ್ನೋ ಪದವನ್ನು ಬಳಕೆ ಮಾಡಬಾರ್ದು. ಸೊ ಅದ್ರ ಬದಲಿ ಅದರದ್ದೇ ಆದಂಥ ಒಂದು ಪದ ಇದೆ ಲೂನರ್ ಅಂತೇಳಿ. ಸೂರ್ಯನಿಗೆ ಸೋಲರ್ ಅಂತ ಬಳಕೆ ಮಾಡಬೇಕು. ಯಾಕಂದರೆ ಆಯಾ ವಿಷಯಕ್ಕೆ ತನ್ನದೇ ಆದಂಥ ಕೆಲವೊಂದು ಪದಗಳು ಇರ್ತಾ ಹೋಗ್ತವೆ, ಅವುಗಳನ್ನು ಬಳಕೆ ಮಾಡಬೇಕು. ಸೊ ಲೂನರ್ ಮಿಷನ್ಸ್ ಅಂದ್ರೆ ಚಂದ್ರಯಾನಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವ. ಚಂದ್ರಯಾನಗಳು ಮೊದಲ ರೋವರ್ ಯಾವುದು? ಮೊದಲ ರೋವರ್ ಯಾವುದು? ಅಮೇರಿಕದ ರೋವರ್ ಯಾವುದು? ರಷ್ಯಾದ ರೋವರ್ ಯಾವುದು? ಲುನಾಕಾರ್ಡ್ ಅಂತೇಳಿ ರಷ್ಯಾದಲ್ಲಿ ಬಿಟ್ಟಿದ್ರು. ಅಮೇರಿಕದರು LRV ಅಂತ ಬಿಟ್ಟಿರ್ತಾರ. ಆ್ಯಂಡ್ ಅಗೇನ್ ನಮ್ಮ ಇಸ್ರೋ ಪ್ರಜ್ಞಾನ್ ಅಂತ ಬಿಟ್ಟೈತಿ. 26 kg ಪೂರ ಪ್ರಜ್ಞಾನ್. ವಿಕ್ರಮ್ ಅನ್ನೋದು ಲ್ಯಾಂಡರ್ ಒಳಗಡೆ ಏನಿದ್ವು? ಚೆಸ್ಟ ಏನು ಕೆಲಸ ಮಾಡ್ತಾ ಹೋಯ್ತು? ಸಿಸ್ಮಿ ಆಗರೆ ಇಲ್ಸಾ ಅಂತ ಬರ್ತೈತಿ. ಇಲ್ಸಾ ಇನ್ಸ್ಟ್ರೂಮೆಂಟ್ ಆಗರೆ ಲೂನರ್ ಸಿಸ್ಮಿಕ್ ಆ್ಯಕ್ಟಿವಿಟಿ. ಇಲ್ಸಾ ಏನು ಕೆಲಸ ಮಾಡ್ತು? ಆ ಒಂದು ಏನು ದಕ್ಷಿಣದ ಧ್ರುವದಲ್ಲಿ ಯಾಕೆ ದಕ್ಷಿಣ ಧ್ರುವಕ್ಕೆ ಹೋಗಬೇಕಾಗಿತ್ತು? ಭಾಳ ಜನರಿಗೆ ಮೇನ್ ಪರ್ಪಸ್ಸೇ ಗೊತ್ತು. ಯಾಕೆ ನಾವು ಚಂದ್ರನ ಅಧ್ಯಯನ ಮಾಡಬೇಕು? ನಾನು ತುಂಬ ಸರಿ ಸ್ಟೂಡೆಂಟ್ಸ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ಚಂದ್ರನ ಮೇಲೆ ಗಾಳಿ ಐತಾ ನೀರು ಐತೆ ಅಂತ ಅಧ್ಯಯನ ಮಾಡಬೇಕು. ಓಕೆ, ನೀರು ಐತೆ ಅಂತ ಅಂದ್ಕೊಳ್ಳುವ. ನೀರಿದ್ರೆ ಏನು ಮಾಡ್ತೀರಾ? ಚಂದ್ರನ ಮೇಲೆ ಹೋಗಿ. ಭೂಮಿ ಮೇಲೆ ಭಯಂಕರ ನೀರಿದೆ ಅಲ್ವಾ? ಚಂದ್ರ ಮೇಲೆ ನೀರು ತಗೊಂಡು ಏನು ಮಾಡ್ತಾ ಹೋಗ್ತೀವಿ? ಭಾಳ ಜನಕ್ಕೆ ಅದೇ ಮೇನ್ ಪರ್ಪಸ್ಸೇ ಗೊತ್ತಿಲ್ಲ ಕಣ್ರಿ. ಸರ್ ನೀರಿದ್ರೆ ಅಲ್ಲಿ ಪ್ಲಾಂಟ್ಸ್ಗಳನ್ನು ನಡ್ಬೋದು. ಭೂಮಿ ಮೇಲೆ ಇದ್ಬೋದು ಮರ ಕಡಿಯಾಕೈತೀವಿ ನಾವು. ಭೂಮಿ ಮೇಲೆ ಜಾಗ ಇದ್ದು ನೀರಿದ್ದು ಗಾಳಿ ಇದ್ದು ಎಲ್ಲ ಇದು ಇಲ್ಲೇ ಮರ ಬೆಳೆಸ್ತಾ ಇಲ್ಲ. ಚಂದ್ರ ಮೇಲೆ ಮರ ಬೆಳೆಸಿ ಏನು ಮಾಡ್ತೀರ ನೀವು? ಚಂದ್ರನ ಮೇಲೆ ನೀರು ಐತಿ ಅಂತ ಅಂದ್ಕೊಳ್ಳುವ. ಹಾಗಾದ್ರೆ ಉದ್ದೇಶ ಏನು? ನೀರಿದ್ದು ತಗೊಂಡು ಏನು ಮಾಡುವ? ಸೊ ಬಿಕಾಸ್ ಆಫ್ ದ ರೀಸನ್ ಇದನ್ನೆಲ್ಲ ಯಾಕೆ ಚಂದ್ರ ಅಧ್ಯಯನ ಮಾಡಬೇಕು? ಸುಮ್ಮನೆ ಇಲ್ಲಿ ನಾನು ಇಂಟನ್ನು ಕೊಟ್ಟಿರ್ತೀನಿ ಅಷ್ಟೇ. ಅದು ಮುಂದೆ ನಾವು ಪಾಠ ಬಂದಾಗ ಪೂರ್ತಿ ಡೀಟೇಲಾಗಿ ಮಾತಾಡ್ತೀನಿ ಅಂತ. ಚಂದ್ರನ ಮೇಲಿರುವ ನೀರಿನ ಹುಡುಕಾಟದ ಉದ್ದೇಶ ನೀರೇ ಬೇಕಾಗಿಲ್ಲ ನಮಗೆ, ನೀರು ಒಳಗಡೆ ಇರೋ ಹೈಡ್ರೋಜನ್ ಆಕ್ಸಿಜನ್ ಬೇಕಾಗೈತಿ. ಸೊ ನಾವು ಎಲೆಕ್ಟ್ರೋಲೈಸಸ್ ಮಾಡಿದ್ರೆ ನೀರಿಂದ ಹೈಡ್ರೋಜನ್ ಆಕ್ಸಿಜನ್ ಸಪ್ರೇಟ್ ಮಾಡ್ಬೋದು. ನೀವು ಕೇಳ್ಬೋದು, ಸರ್ ಹಂಗಾರೆ ಭೂಮಿಯಾಗ ಮಾಡ್ಕೋಬೋದಲ್ವಾ? ಹೌದು. ಸೊ ಚಂದ್ರನಲ್ಲಿ ಮಾಡಿದರೆ ಅಲ್ಲಿಯೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯೂಸ್ ಮಾಡಿಕೊಂಡು ಅಲ್ಲಿಂದ ರಾಕೆಟ್ಗಳನ್ನು ಲಾಂಚ್ ಮಾಡ್ಬೋದು. ಅಲ್ಲಿಂದ ರಾಕೆಟ್ಗಳನ್ನು ಲಾಂಚ್ ಮಾಡಿದ್ರೆ ರಾಕೆಟ್ಗಳು ಭಾಳ ದೂರಕ್ಕೆ ಹೋಗ್ತವೆ. ಸರ್ ಇಲ್ಲಿಂದ ನಾವು ಮಾಡ್ಬೋದಲ್ವ? ಭೂಮಿಯಿಂದನೇ ಕಷ್ಟ. ಯಾಕಂದ್ರೆ ಭೂಮಿಗೆ ಗ್ರಾವಿಟಿ ಜಾಸ್ತಿ ಇದೆ. ನಮ್ಮ ರಾಕೆಟ್ಗಳು ಟೇಕ್ ಆಫ್ ಆಗಬೇಕಂದ್ರೆ ಭೂಮಿ ಎಳೆಯುತ್ತೆ ವಾಪಸ್. ಮ್ಯಾಕ್ಸಿಮಮ್ ಆಫ್ ಫ್ಯೂಯಲ್ ಇಲ್ಲೇ ವೇಸ್ಟ್ ಆಗ್ತೈತೆ ನಮ್ಮದು. ಸೊ ಅದೇ ಚಂದ್ರನಿಂದ ನಾವೇನು ರಾಕೆಟ್ ಉಡಾವಣೆ ಮಾಡಿದರೆ ರಾಕೆಟ್ಗಳನ್ನು ಉಡಾವಣೆ ಮಾಡಿದರೆ ವಿ ಕ್ಯಾನ್ ಈಸಿಲಿ ರೀಚ್ ಯಾವುದು ಯುರೇನಸ್ಸು ಜುಪಿಟರ್ಗಳನ್ನು ರೀಚ್ ಮಾಡ್ಬೋದು. ಸ್ಯಾಟರ್ನ್, ಯುರೇನಸ್, ಜುಪಿಟರ್ಗಳನ್ನು, ನೆಪ್ಚೂನ್ಗಳನ್ನು ರೀಚ್ ಮಾಡ್ಕೋಬೋದು. ಬಟ್ ಆದರೆ ಭೂಮಿಯಿಂದ ಟ್ರೈ ಮಾಡೋದು ಭಾಳ ಕಷ್ಟ ಆಗ್ತೈತೆ. ವಿಜ್ಞಾನ ಎಷ್ಟೇ ಬೆಳವಣಿಗೆ ಆದರೂ ಕೂಡ ಇವತ್ತು ಮನುಷ್ಯ ಮಂಗಳನ ಗ್ರಹದವರೆಗೂ ಹೋಗೋಕ್ಕಾಗಿಲ್ಲ. ಇಕ್ವಿಪ್ಮೆಂಟ್ಸ್ಗಳನ್ನು ಕಳಿಸಿದ್ದೀವಿ ಅಷ್ಟೇ. ನಮ್ಮ ಆಟ ಮಂಗಳಿಂದ ಮುಂದಕ್ಕೆ ಮನುಷ್ಯ ಹೋಗೋಕ್ಕಾಗಿಲ್ಲ. ಮಂಗಳನ ಗ್ರಹಕ್ಕೂ ಹೋಗಿಲ್ಲ ಇವತ್ತು. ನಮ್ಮ ಆಟ ಓನ್ಲಿ ಇನ್ ಲೂನರ್ ಆ್ಯಂಡ್ ಮೂನ್ ಅರ್ಥ ಅಷ್ಟೇ. ಹಿಂಗಾಗಿನೇ ಒಂದು ವೇಳೆ ಚಂದ್ರ ಏನಾದರೂ ನಮಗೆ ಸಿಕ್ತು ಅಂತಂದರೆ ಬಾಹ್ಯಾಕಾಶ ಪ್ರಪಂಚ ಇನ್ನೂ ವಿಸ್ತಾರ ಆಗ್ತೈತಿ. ಅದನ್ನೆಲ್ಲ ಅಧ್ಯಯನ ಮಾಡಬೇಕಂದ್ರೆ ಚಂದ್ರನ ದಕ್ಷಿಣ ಧ್ರುವನೇ ಟಾರ್ಗೆಟ್ ಮಾಡಬೇಕು. ಯಾಕೆ ದಕ್ಷಿಣ ಧ್ರುವನೇ ಟಾರ್ಗೆಟ್ ಮಾಡಬೇಕು? ಸೊ ಅದನ್ನು ನಾವೆಲ್ಲ ಈ ಲೂನರ್ ಮಿಷನ್ಸ್ಗಳಲ್ಲಿ ಸ್ಟಡಿ ಮಾಡ್ತಾ ಹೋಗುವ. ಆರ್ಟಿಮಸ್ ಅಂದರೆ ಏನು? ಆರ್ಟಿಮಸ್ 1 ಏನಾಯಿತು? ಆರ್ಟಿಮಸ್ 2 ಏನಾಯಿತು? ನೆಕ್ಸ್ಟ್ ಆರ್ಟಿಮಸ್ 3 ಆಗಿದೆ. ಆರ್ಟಿಮಸ್ 3 ಏನಾಗುತ್ತಾ? ಆರ್ಟಿಮಸ್ 4 ಏನಾಗುತ್ತಾ? ಆರ್ಟಿಮಸ್ 5 ಏನಾಗುತ್ತಾ? ಆರ್ಟಿಮಸ್ ಪದ ಅರ್ಥ ಏನು? ಅದೊಂದು ಗ್ರೀಕರ ದೇವತೆ ಹೆಸರು. ಅಪೋಲೋ ದೇವತೆ ಅಂತ ಕೇಳಿರ್ತೀವಿ ನೀವು, ಆರೋಗ್ಯ ದೇವತೆ. ಅವಳ ಸಹೋದರಿ ಹೆಸರು ಆರ್ಟಿಮಸ್. ಸೊ ಅದಕ್ಕೂ ಈ ಪ್ರಾಜೆಕ್ಟ್ ಏನು ಸಂಬಂಧ ಇದೆ ಅದನ್ನೆಲ್ಲ ನಾವು ಈ ಟಾಪಿಕಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ದೆನ್ ಹಾಗೆ 14ನೇ ಟಾಪಿಕ್ ಎಕ್ಲಿಪ್ಸ್, ಗ್ರಹಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗು. ಸೊ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ, ಸರ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸ ಆಗ್ತೈತಿ, ಚಂದ್ರಗ್ರಹಣ ಹುಣ್ಣಿಮೆ ದಿವಸ ಆಗ್ತೈತಿ. ಗೊತ್ತು, 3 ಆಕಾಶಕಾಯಗಳು ನೇರವಾಗಿ ಬರ್ತಾವ. ಮತ್ತು ಬೇರೆ ಅಮಾವಾಸ್ಯೆ ದಿವಸ ಯಾಕೆ ಬರಲ್ಲ? ಸೊ ಜಸ್ಟ್ ಯು ಥಿಂಕ್, ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಭೂಮಿ ಇದೆ ಅಂತ ಅಂದ್ಕೊಳ್ಳುವ. ಇಲ್ಲಿ ಚಂದ್ರ ಭೂಮಿ ಸುತ್ತಾಕ್ತಾವನಂದರೆ, ಈಗ ನನ್ನ ಮುಖವನ್ನೇ ನಾವು ಸೂರ್ಯ ಅಂತ ಅನ್ಕೊಳ್ಳೋದಾದರೆ ನೋಡ್ರಿ, ಚಂದ್ರ ಭೂಮಿ ಸುತ್ತಾಕಿದ್ರೆ ತಿಂಗಳ ನೇರವಾಗಿ ಬರಬೇಕಲ್ವೇ? ಪ್ರತಿ ತಿಂಗಳು ನಮಗೆ ನೇರವಾಗಿ ಬರಲೇಬೇಕು. ನಾವು ಹೇಳ್ತೀವಿ ಮತ್ತು ನೇರವಾಗಿ ಬಂದರೆ ಗ್ರಹಣ ಆಗೈತಿ ಅಂತೇಳಿ. ಹಾಗಾದ್ರೆ ನೋಡ್ರಿ, ಒಂದು ರೌಂಡ್ ಸುತ್ತಾಕಿದ್ರೆ ಒಂದು ಸರಿ ನೇರವಾಗಿ ಬರಲೇಬೇಕಲ್ವ? 2 ಸರಿ ನೇರವಾಗಿ ಬರಬೇಕು. ಆದರೂ ಕೂಡ ಪ್ರತಿ ತಿಂಗಳ ಗ್ರಹಣ ಆಗಲ್ಲ. ನೋಡ್ರಿ, ಎಲ್ಲ ಸೂರ್ಯಗ್ರಹಣಗಳು ಕೂಡ ಅಮಾವಾಸ್ಯೆ ದಿವಸನೇ ಆಗ್ತವೆ. ಆದರೆ ಎಲ್ಲ ಅಮಾವಾಸ್ಯೆ ಯಾಕೆ ಸೂರ್ಯಗ್ರಹಣ ಆಗಲ್ಲ ಅನ್ನೋದು ನನಗೆ ಗೊತ್ತಿರಬೇಕು. ಐ ರಿಪೀಟ್ ದ ಸೆಂಟೆನ್ಸ. ಎಲ್ಲ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸ ಆಗ್ತಾವ ಅಂತ ನಮಗೆ ಗೊತ್ತು. ಎಲ್ಲ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸನೇ ಆಗ್ತವೆ. ಆದರೆ ಎಲ್ಲ ಅಮಾವಾಸ್ಯೆ ದಿವಸ ಯಾಕೆ ಸೂರ್ಯಗ್ರಹಣ ಆಗಲ್ಲ? ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀವು ಯಾವುದೇ ಎಕ್ಸಾಮ್ಸ್ಗಳನ್ನು ಏನು ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಪಾಸ್ ಮಾಡ್ಕೋಬೋದು. ಇಷ್ಟು ಅಂಶಗಳು ಯಾವ ಭಾಗ ಗೊತ್ತಾ? ಇಷ್ಟು ಅಂಶಗಳು ಒಂದು ಭಾಗ, ದಟ್ ಈಸ್ ಅಸ್ಟ್ರೋನಮಿ. ಸೊ ತುಂಬ ಡಿಫಿಕಲ್ಟ್ ಆಯಿತಾ? ತುಂಬ ಡಿಫಿಕಲ್ಟ್ ಇಲ್ಲ. ಮೋಸ್ಟ್ ಕ್ಯೂರಿಯಸ್ ಸಬ್ಜೆಕ್ಟು, ತುಂಬ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಸಬ್ಜೆಕ್ಟು. ಇಷ್ಟೈತಾ ನಾಲೆಡ್ಜು? ಜಸ್ಟ್ ಇಮ್ಯಾಜಿನೇಷನ್. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಿಮಗೆ ಒಂದು ಹೆಮ್ಮೆ ಅನಿಸುತ್ತಾ? ಯಾಕಂದರೆ ಇಷ್ಟು ಅಂಶಗಳು, ಮೋಸ್ಟ್ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಅಂಶಗಳು ಕಂಡ್ರಿ. ಇದು ಒಂದು ಭಾಗ ಅಸ್ಟ್ರೋನಮಿ.
ಅಸ್ಟ್ರಾನಮಿ ಬೇರೆ. ನಮ್ಮಲ್ಲಿ ಭಾಳ ಹುಡುಗರಿಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ಅಸ್ಟ್ರಾನಮಿ, ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ನೋಡ್ರಿ, ನಾನು ಎಲ್ಲೂ ಕೂಡ ಭೂಮಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಜಸ್ಟ್ ಓನ್ಲಿ ಡಿಸ್ಕಸ್ ಅರ್ತ್, ಲೈಕ್ ಅರ್ತ್ ಅನ್ನೋ ಒಂದು ಪ್ಲಾನೆಟ್ ಆಗಿ ಅಧ್ಯಯನ ಮಾಡಿವ ಅಷ್ಟೇ. ಇಲ್ಲೇನು ಭೂಕಂಪ ಜ್ವಾಲಾಮುಖಿ ಅಧ್ಯಯನ ಮಾಡಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಹೋದೆ, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದ ಜಿಯೋಗ್ರಫಿ, ಇಟ್ಸ್ ಅ ಪಾರ್ಟ್ ಆಫ್ ಫಿಸಿಕಲ್, ಇಟ್ಸ್ ಅ ಪಾರ್ಟ್ ಆಫ್ ಫಿಸಿಕ್ಸ್ ಅಂತೇಳಿ. ಅಸ್ಟ್ರಾನಮಿ ಇಸ್ ಎ ಪಾರ್ಟ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸೆಲೆಸ್ಟಿಯಲ್ ಬಾಡೀಸ್. ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ಖಭೌತಶಾಸ್ತ್ರದ ಒಂದು ಭಾಗವನ್ನೇ ಅಸ್ಟ್ರಾನಮಿ ಅಂತ ಕರಿತಾ ಹೋಗ್ತೀವಿ. ಈ ಅಸ್ಟ್ರಾನಮಿ ಒಳಗಡೆ ಏನೇನು ಸ್ಟಡಿ ಮಾಡ್ತೀವಿ ನಾವು ಅಂತ ನಿಮ್ಗೆ ಗೊತ್ತಿಳಿಸ್ತಾ ಹೋದೆ. ಸೊ ಫಸ್ಟು ಅಸ್ಟ್ರಾನಮಿ ಪರಿಕಲ್ಪನೆ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಆ ಕೆಲವೊಂದು ಒಂದು 20 ಜನ ವ್ಯಕ್ತಿಗಳು ಬರ್ತಾರೆ, ಅವ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗುವ. ಸೊ ಯೂನಿವರ್ಸ್ ಬಗ್ಗೆ ಸ್ಟಡಿ ಮಾಡುವ, ಗ್ಯಾಲಾಕ್ಸಿಗಳ ಬಗ್ಗೆ ಸ್ಟಡಿ ಮಾಡುವ, ಸ್ಟಾರ್ಸ್ಗಳ ಬಗ್ಗೆ ಸ್ಟಡಿ ಮಾಡುವ, ಕಾನ್ಸ್ಟಲೇಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡುವ, ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡುವ, ಸೋಲಾರ್ ಸಿಸ್ಟಮ್ ಒಳಗಡೆ ಸೋಲಾರ್ ಬಗ್ಗೆ ಸ್ಟಡಿ ಮಾಡುವ, ಪ್ಲಾನೆಟ್ಸ್ಗಳ ಬಗ್ಗೆ ಸ್ಟಡಿ ಮಾಡುವ, ಡ್ವಾರ್ಫ್ ಪ್ಲಾನೆಟ್ಸ್, ಅಸ್ಟ್ಯೂರಾಯ್ಡ್ಸ್, ಮೆಟಿಯೋರಾಯ್ಡ್ಸ್, ಕಾಮೆಟ್ಸ್, ಸ್ಯಾಟಲೈಟ್ಸ್. ದೆನ್ ಅದಾದಮೇಲೆ ಅರ್ತ್ ಶೇಪ್, ಅರ್ತ್ ಸೈಜ್, ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್, ಅದರೊಳಗಡೆ ಲ್ಯಾಟಿಟ್ಯೂಡ್ಸ್, ದೆನ್ ಲಾಂಗಿಟ್ಯೂಡ್ಸ್, ದೆನ್ UTM ಜೋನ್ಸ್, ದೆನ್ ಅರ್ತ್ ಮೋಷನ್ಸ್ ಒಳಗಡೆ ಅಗರೆ ಏನಾಗರೆ ಫಸ್ಟ್ ಬರ್ತಾ ಹೋದರೆ ರೊಟೇಷನ್ ಆಫ್ ಅರ್ತ್ ಆಕ್ಸಿಸ್, ರೆವಲ್ಯೂಷನ್ ಅರೌಂಡ್ ಸನ್, ದೆನ್ ಅಗೇನ್ ಸೆಲೆನಾಲಜಿ, ವಿ ಕಾಲ್ಡ್ ಚಂದ್ರನ ಅಧ್ಯಯನ, ದೆನ್ ಅಗೇನ್ ಫುಲ್ ಮೂನ್ ಡೇ ಆ್ಯಂಡ್ ನ್ಯೂ ಮೂನ್ ಡೇ. ನ್ಯೂ ಮೂನ್ ಡೇ ಅಂದರೆ ಅಮಾವಾಸ್ಯೆ, ಫುಲ್ ಮೂನ್ ಡೇ ಅಂತಂದ್ರೆ ಅದು ಹುಣ್ಣಿಮೆ, ಅವುಗಳನ್ನು ಅಧ್ಯಯನ ಮಾಡುವ. ದೆನ್ ಇದಾದಮೇಲೆ ಲೂನರ್ ಮಿಷನ್ಸ್, ದೆನ್ ಅಗೇನ್ ಎಕ್ಲಿಪ್ಸ್. ಇಷ್ಟನ್ನು ಅಧ್ಯಯನ ಮಾಡಿದ್ರೆ ಅಲ್ಲಿ ಒಂದು ಭಾಗ ಮುಗಿಯುತ್ತೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮಗಿಲ್ಲ ಸರ್ ನಮಗೆ ಇಷ್ಟೊಂದೆಲ್ಲ ಡೀಟೇಲಾಗೆಲ್ಲ ಅಧ್ಯಯನ ಮಾಡೋಕ್ಕಾಗ ಬೇಡ ಸರ್, ನಮಗೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಬೇಕು ನಮಗೆ ಅನ್ನೋದಾದರೆ ಅದನ್ನೂ ಹೇಳ್ತಾ ಹೋಗ್ತೀನಿ ಅಂತ. ಯಾವ್ಯಾವ ಟಾಪಿಕ್ಸನ್ನು ನೀವು ಓದ್ಕೋಬೇಕು, ಯಾವ್ಯಾವ ಟಾಪಿಕ್ಸನ್ನು ಓದಬಾರ್ದು ಅಂತ ಈಗ ಹೇಳಲ್ಲ ನಾನು ಅದನ್ನು. ಯಾಕಂದರೆ ಈ ಎಲ್ಲ ಕ್ಲಾಸು ತಿಳ್ಕೊಳ್ಳಿ. ಯಾಕಂದ್ರೆ ನಾಳೆ ನೀವು PC ಅಥವಾ SD ಆದಮೇಲೆ ಭಾಳ ಓದಿರ್ತೀರ, ಆಮೇಲೆ ನಿಮಗೆ 1 ವರ್ಷ ಜಾಬ್ ಮಾಡಿದ್ಮೇಲೆ ಮತ್ತೆ ಅನಿಸುತ್ತೆ ನನಗೆ PSI ಮಾಡಬೇಕು ನಾನು ಅಂತಂದು. ಅವತ್ತು ದಿವಸ ಓದಿದ್ದೇನು ವೇಸ್ಟ್ ಆಗೋಲ್ಲ. ಸೊ ನೀವು ಓದಿದ್ದೇನೂ ನಷ್ಟ ಆಗೋಲ್ಲ. ಹಿಂಗಾಗಿನೇ ಇದಕ್ಕೇನು ಭಾಳ ಬೇಕಾಗಿಲ್ಲ. ನಾನು ನಿಮಗೆ ಶುರು ಮಾಡ್ತಾ ಹೋಗ್ತೀನಿ. ಒಂದು 60ರಿಂದ 70 ಪೇಜ್ ಒಳಗಡೆ ಇಡೀ ನೋಟ್ಸನ್ನು ನೀವೊಂದು ಇದಕ್ಕೊಂದು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡ್ಕೊಂಬಿಡಿ. ಒಂದು 100 ಪೇಜ್ ನೋಟ್ಸ್ ಆದರೆ ಸಾಕು. ಸೊ ಇದರಲ್ಲಿ ತಿಳ್ಕೊಳ್ಳೋದು ಜಾಸ್ತಿ ಇರುತ್ತೆ, ಬರ್ಕೊಳ್ಳೋದು ಭಾಳ ಕಡಿಮೆ ಇರುತ್ತೆ. ತಿಳ್ಕೊಳ್ಳೋದು ಭಾಳ ಜಾಸ್ತಿ ಇರುತ್ತೆ. ನೀವು ಯಾವುದಾದ್ರೂ ಹಳೆ ನೋಟ್ಸ್ಗಳನ್ನು ಜೆರಾಕ್ಸ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋಲ್ಲ ಕಾನ್ಸೆಪ್ಟ್ಗಳು. ಸೊ ಯಾಕಂದ್ರೆ ಅದರದ್ದು ಚಿತ್ರ ಬಿಡಿಸ್ಕೊಂಡಿರ್ತಾರೆ. ನಾನು ನಿಮಗೆ ಇಲ್ಲಿ ಎಲ್ಲ ಡ್ರಾಯಿಂಗ್ಸ್ ಮೂಲಕ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಚಿತ್ರ ಬಿಡಿಸಿರ್ತಾರೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಿಂಗಾಗಿ ಇಷ್ಟು ಅಂಶಗಳು, ಸುಮಾರು ಒಂದು 14 ಅಂಶಗಳಿದ್ದಾವೆ. ಈ 14 ಅಂಶಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ, ಸೊ ಇದಕ್ಕೊಂದು ಪ್ರತ್ಯೇಕವಾಗಿ ಒಂದು ಕ್ಲಾಸ್ ಮಾಡ್ಕೊಂಡು ನಿಮಗೆ ಪ್ರತಿದಿನ 1 ಗಂಟೆನ ಜಸ್ಟ್ ನನಗೆ 1 ಅವರ್ ಕೊಡಿ ಅಷ್ಟೇ. ಒಂದು 100 ಮಿನಿಟ್ಸನ್ನು ಕೊಟ್ಬಿಡಿ ಪರ್ ಡೇ. ಪ್ರತಿದಿನ 100 ಮಿನಿಟ್ಸ್, 60 ನಿಮಿಷ ನಾನು ಕ್ಲಾಸ್ ಮಾಡ್ತೀನಿ. 60 ನಿಮಿಷ ಕ್ಲಾಸನ್ನು ನೀವು ಕರೆಕ್ಟಾಗಿ ಕೇಳಬೇಕು. ನಿಮಗೆ ಟೈಮ್ ಕಮ್ಮಿ ಇದೆ ಅಂತಂದ್ರೆ 1.5 ಇಟ್ಕೊಂಡು ಕ್ಲಾಸ್ ಕೇಳ್ಕೊಳ್ಳಿ. ಆಮೇಲೆ ಒಂದು 40 ನಿಮಿಷ ಅವತ್ತಿನ ಕ್ಲಾಸನ್ನು ಅವತ್ತು ಓದ್ಕೊಂಡ್ಬಿಟ್ರೆ ಸಾಕು. ಇದರೊಳಗಡೆ ಬರುವ ಪ್ರಶ್ನೆಗಳು ಒಂದು 60 ಪೇಜ್, 60ರಿಂದ 70 ಪೇಜ್ ನೋಟ್ಸ್ ಆಗ್ಬೋದು. ಅದನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಒಂದು 3ರಿಂದ 4 ಪ್ರಶ್ನೆಗಳು ಬರ್ತವೆ. 2ರಿಂದ 3 ಪ್ರಶ್ನೆ ಬರ್ಬೋದು. ಆ 3 ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡ್ರೆ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ಆನ್ಸರ್ ಮಾಡಿದ್ರು ಕೂಡ ನೀನು ಪಾಸ್ ಆಗಿಬಿಡ್ತೀಯ. ಯಾಕಂದರೆ ಬೇರೆ ಹುಡುಗರು ಆನ್ಸರ್ ಮಾಡಲ್ಲ. ಎಲ್ಲ ಹುಡುಗರು ಜಿಯೋಗ್ರಫಿಲಿ ಏನು ಓದ್ತಿರ್ತವೆ, ಬರೀ ಅದೇ ಕಾವೇರಿ ನದಿ, ಕಾಳಿ ನದಿ ಅವನು ಓದಬೇಕು. ಬಟ್ ಅವನು ಎಲ್ಲರೂ ಓದ್ತಿರ್ತಾರೆ. ಶರಾವತಿ ನದಿಗೆ ಜೋಗ ಜಲಪಾತ ಯಾರು ಆನ್ಸರ್ ಹಾಕಲ್ಲ, ಎಲ್ಲರೂ ಆನ್ಸರ್ ಹಾಕ್ತಾರೆ. ಆದರೆ ಇದನ್ನು ಕೇಳಿದ್ರೆ ಆನ್ಸರ್ ಹಾಕಲ್ಲ. UTM ಜೋನ್ಸ್ ಇವತ್ತು ಕೂಡ UTM ಜೋನ್ಸ್, ಯೂನಿವರ್ಸಲ್ ಟ್ರಾನ್ಸ್ಫರ್ ಮರ್ಕ್ಯಾಪ್ಟರ್. ಸೊ UTM ಜೋನ್ಸ್ಗಳು ಗ್ರೂಪ್ C ಎಕ್ಸಾಮ್ಸಲ್ಲಿ ಕೇಳಿರೋ ಪ್ರಶ್ನೆ ಅದು. ಸೊ 1,00,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಆನ್ಸರ್ ಮಾಡೋರ ಸಂಖ್ಯೆ ಎಷ್ಟು? ಒಂದು 300-400 ಜನ ಆನ್ಸರ್ ಮಾಡ್ಬೋದು ಅಷ್ಟೇ. UTM ಜೋನ್ಸ್ ಅಂದರೆ ಏನು ಅಂತೇಳಿ. ಹಿಂಗಾಗಿನೇ ಸ್ವಲ್ಪ ಎಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವ. ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇರ್ಬೋದು, ಆದರೆ ನೆಕ್ಸ್ಟ್ ಬರೋ ಎಲ್ಲ ಕಾನ್ಸೆಪ್ಟ್ಗಳಿಗೂ ದಿಸ್ ಇಸ್ ದ ರೂಟು, ಇದೊಂದು ಬೇರು. ಇದು ಮುಂದಿನ ಎಲ್ಲ ಅಧ್ಯಾಯಗಳು ಅರ್ಥ ಆಗಬೇಕಂದ್ರೆ ಈ ಒಂದು ಪಾಯಿಂಟ್ಸ್ಗಳು ಏನಾಗಿರಬೇಕಪ್ಪ ಅಂದ್ರೆ ನಿಮಗೆ ಅರ್ಥ ಆಗಿರಬೇಕು. ಇಷ್ಟು ಅಸ್ಟ್ರಾನಮಿ ಬಗ್ಗೆ ಗೊತ್ತಿರಲಿ. ಇನ್ನು ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಏನೇನು ಸಿಲೆಬಸ್ ಬರ್ತೈತೆ ಸರ, ವರ್ಲ್ಡ್ ಜಿಯೋಗ್ರಫಿ ಒಳಗಡೆ ಏನೇನು ಬರ್ತೈತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ. ಎಷ್ಟು ನಿಮಗೆ ಅಸ್ಟ್ರಾನಮಿ ಬಗ್ಗೆ ಏನಾಗಿರಲಿ ಗೊತ್ತಿರಲಿ. ನಾನು ಈ ಕ್ಲಾಸ್ಗಳನ್ನು ಹೆಂಗೆ ತಗೋಬೇಕು ಸರ್, ನಾವು ಎಲ್ಲಿ ಸಿಗ್ತವೆ ಈ ಕ್ಲಾಸಸ್ ಅನ್ನೋದನ್ನು ನಾನು ಮುಂದೆ ನಿಮಗೆ ಎಲ್ಲ ಎಲ್ಲಿ ಸಿಗ್ತವೆ ಈ ಕ್ಲಾಸ್ ಅನ್ನೋದನ್ನು ನಾನು ಲಾಸ್ಟಿಗೆ ಕರ್ನಾಟಕದ ಜಿಯೋಗ್ರಫಿ ಪರಿಚಯ ಹೇಳ್ತಾ ಹೋಗ್ತೀನಲ್ವ, ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಈ ಕ್ಲಾಸ್ಗಳನ್ನು ಹೆಂಗೆ ತಗೋಬೇಕು, ಅಥವಾ ಎಲ್ರಿಗೂ ಸಿಗ್ತಾವ, ಅಥವಾ ಏನಾದರೂ ಪೇ ಮಾಡಬೇಕಾ, ಎಷ್ಟು ಪೇ ಮಾಡಬೇಕು, ಏನು ಅಂತ ಅನ್ನೋದನ್ನು ನಾನು ನಿಮಗೆ ಲಾಸ್ಟಿಗೆ ಕರ್ನಾಟಕದ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.